श्रीराम जय राम जय जय राम। 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 श्रीराम जय राम। हरि ओम। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वन्दे वाल्मीकिकोकिलम्। ರಾಮಾಯಣ ಮಹಾಕಾವ್ಯವನ್ನು ಸೃಷ್ಟಿಸಿದ ವಾಲ್ಮೀಕಿಯನ್ನು ಕೋಗಿಲೆಗೆ ಹೋಲಿಸಿದರು. ಅಲ್ಲಿಯೇ ಸೃಜನಶೀಲತೆ ಅಡಗಿರೋದು. ಸೃಷ್ಟಿಯಲ್ಲಿ ನೂರಾರು ಪಕ್ಷಿ ಪ್ರಭೇದಗಳಿವೆ, ಆದರೆ ಕೋಗಿಲೆಯ ಕುಹು ಕುಹು ಗಾನ ಅದು ಸಂಗೀತಾತ್ಮಕವಾದದ್ದು. ಅದರ ಕೂಗಿನಲ್ಲಿರುವಂತಹ ಶ್ರುತಿಯನ್ನು ಪಂಚಮ ಅಂತ ನಾವು ಸಂಗೀತಶಾಸ್ತ್ರದಲ್ಲಿ ಪರಿಗಣಿಸ್ತೇವೆ. ಸಂಗೀತದ ಪಂಚಮ ಧ್ವನಿಗೆ, ಸ್ವರಕ್ಕೆ ಕೋಗಿಲೆಯ ಕೂಗು ಸಂವಾದಿಯಾಗಿದೆ. ಅಷ್ಟು ಹಿತವಾದಂತಹ ಗಾನ ಮಾಧುರ್ಯ ಅದು. ರಾಮಾಯಣವನ್ನು ಸೃಷ್ಟಿಸಿದ ಆದಿಕವಿ ವಾಲ್ಮೀಕಿಗಳ ಮಾತು ಮಧುರಂ ಮಧುರಾಕ್ಷರಂ, ಕೋಗಿಲೆಯ ಕೂಜನದಂತೆ ಸ್ವರಹಿತವಾಗಿ ಮನಸ್ಸಿಗೆ ಆಮೋದವನ್ನು ಉಂಟು ಮಾಡುವಂತಹ ರೀತಿಯ ಕಾವ್ಯ ಶೈಲಿ ಅದು. ತಪಸ್ಸಿನಲ್ಲಿ ನಿರತರಾದಂತಹ ವಾಲ್ಮೀಕಿಗಳು ಕ್ರೌಂಚ ಮಿಥುನದ ವಧೆಯನ್ನು ಕಂಡರು. ಯಾವನೋ ಒಬ್ಬ ಬೇಡ ಬಂದು ಕ್ರೌಂಚ ಪಕ್ಷಿಯನ್ನು ವಧಿಸಿದಾಗ ಆ ಶೋಕ ಶ್ಲೋಕ ರೂಪದಲ್ಲಿ ಸೃಷ್ಟಿಯಾಯಿತು, ಸೃಜನೆಯ ಉಂಟಾಯಿತು. ಅದು ಸೃಜನಶೀಲತೆ. ಸೃಷ್ಟಿಯನ್ನು ಆಧರಿಸಿದ ಪ್ರತಿಸೃಷ್ಟಿಯೇ ಸೃಜನಶೀಲತೆ. ಆಧಾರಭೂತವಾದಂತಹ ಈ ಪ್ರಪಂಚದ ಆಗುಹೋಗುಗಳನ್ನು ಗಮನಿಸಿದಂತಹ ವಿಶೇಷ ಪ್ರತಿಭೆ, ಕಾಣುವ ಹೊಸ ಬೆಳಕು, ಅದು ಸೃಜನಶೀಲತೆ. ಸೃಷ್ಟಿ ಸಹಜವಾದಂತಹ ಕ್ರೌಂಚ ಮಿಥುನದ ದೃಶ್ಯವನ್ನು ನೋಡುತ್ತಾ ಆ ಪಕ್ಷಿಯ ದಾರುಣ ಹತ್ಯೆಯನ್ನು ಕಂಡು ಕರುಣಾಂತರಂಗದಿಂದ ವಾಲ್ಮೀಕಿ ಶೋಕಿಸಿದಾಗ ರಾಮಾಯಣದ ಮೊದಲ ಶ್ಲೋಕ ಸೃಷ್ಟಿಯಾಯಿತು. ಮಾ ನಿಷಾದ ಪ್ರತಿಷ್ಠಾತ್ವಂ. ಅಂತಹ ರಾಮಾಯಣವನ್ನು ಆಧರಿಸಿ ಸಹಸ್ರ ಕೃತಿಗಳು ಜಗತ್ತಿನಲ್ಲಿ ಮೂಡಿವೆ. ಬೇರೆ ಬೇರೆ ಭಾಷೆಗಳಲ್ಲಿ ಕಾವ್ಯ, ಕಥೆ, ಕಾದಂಬರಿ, ನಾಟಕ ಇತ್ಯಾದಿಗಳು ಸೃಜನೆಗೊಂಡಿವೆ. ಒಂದೇ ರಾಮಾಯಣವನ್ನು ಆಧರಿಸಿ ಅನೇಕ ಕೃತಿಗಳ ರಚನೆ, ಇದು ಹೇಗೆ ವಿಶಿಷ್ಟ? ಇದರಿಂದ ಯಾವ ಕಾವ್ಯಾನಂದ ಪ್ರಾಪ್ತಿಸಲು ಸಾಧ್ಯ ಎನ್ನುವ ಪ್ರಶ್ನೆ ನಮಗೆ ಸಹಜ. ಆದರೆ ಒಂದೊಂದು ಕಾವ್ಯವೂ ಕೂಡ ವಾಲ್ಮೀಕಿಯ ಮೂಲ ಸಂಸ್ಕೃತ ರಾಮಾಯಣವನ್ನು ಆಧರಿಸಿಯೂ ಹೊಸ ವಿನ್ಯಾಸವನ್ನು ಮೈತಳೆದಂತಹ ಕಾವ್ಯಕೃತಿಗಳು ಸೃಜನಶೀಲತೆಯ ಕಾರಣದಿಂದ ರಸಿಕ ಜನ ಹೃದಯ ಹ್ಲಾದಿನಿ ಅಂತ ಕರೆಯಲ್ಪಟ್ಟಿದೆ. ವಾಲ್ಮೀಕಿಗಳಿಗೆ ಆದಿಕವಿ ಎನ್ನುವ ಬಿರುದನ್ನಿತ್ತಂತಹ ಬ್ರಹ್ಮದೇವರು ಒಂದು ಅನುಗ್ರಹವನ್ನು ಮಾಡ್ತಾರೆ, ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅದೇನು ಅಂದರೆ
ಯಾವಸ್ಥಾಸ್ಯಂತಿ ಗಿರಯ ಸರಿತತ್ವ ಮಹೀತಲೆ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಬ್ರಹ್ಮದೇವರ ಮಾತು. ಈ ಪ್ರಪಂಚದಲ್ಲಿ ಎಲ್ಲಿಯವರೆಗೆ ಪರ್ವತ ಮತ್ತು ನದಿಗಳು ಇರುತ್ತವೆಯೋ ಅಲ್ಲಿಯವರೆಗೆ ರಾಮಾಯಣ ಕಥೆಯೂ ಕೂಡ ಶಾಶ್ವತವಾಗಿರುತ್ತದೆ ಅಂತ. ಎಂತಹ ಅನುಗ್ರಹ ನೋಡಿ, ಬ್ರಹ್ಮದೇವರ ಆಶೀರ್ವಾದ ಅದು. ಹಾಗಾಗಿ ಕೇವಲ ವಾಲ್ಮೀಕಿ ವಿರಚಿತವಾದ ಸಂಸ್ಕೃತ ರಾಮಾಯಣ ಮಾತ್ರ ಉಳಿಯಲಿಲ್ಲ ಈ ಜಗತ್ತಿನಲ್ಲಿ. ಅದನ್ನು ಆಧರಿಸಿದ ಅನೇಕ ದೇಶ ಭಾಷೆಗಳಲ್ಲಿ, ಅನೇಕ ರೂಪಾಂತರಗಳಲ್ಲಿ ರಾಮಾಯಣದ ಸೃಜನೆಯಾಯಿತು. ಆದಿಕವಿಗಳ ಪ್ರತಿಫಲನದಂತಿರುವ ಅನೇಕ ಕವಿಗಳು, ನಾಟಕಕಾರರು, ಕಾದಂಬರಿಕಾರರು ರಾಮಾಯಣವನ್ನು ತಮ್ಮ ಕಲ್ಪನೆಯ ಚಿತ್ತ ಭಿತ್ತಿಯಲ್ಲಿ ಹೊಸದಾಗಿ ದೃಷ್ಟಿಸಿದರು, ಅದನ್ನು ದರ್ಶನಯೋಗ್ಯವನ್ನಾಗಿಸಿದರು. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸ ಹೇಳ್ತಾನೆ. ರಾಮಾಯಣವನ್ನು ನೂರಾರು ಜನ, ಸಾವಿರಾರು ಕೃತಿಗಳನ್ನು ಬರೆದದ್ದರಿಂದ ಆದಿಶೇಷನ ಫಣಾಮಂಡಲವೇ ತಿಣುಕಿತು, ನಡುಗಿತು, ಅಲುಗಾಡಿತು. ಆದ್ದರಿಂದ ನಾನು ರಾಮಾಯಣವನ್ನು ಬರೆಯೋದಿಲ್ಲ, ಮಹಾಭಾರತವನ್ನು ಬರೆಯುತ್ತೇನೆ ಅಂತ ಕುಮಾರವ್ಯಾಸ ಸಂಕಲ್ಪ ಮಾಡಿದ. ಅದರ ಅರ್ಥ ರಾಮಾಯಣದ ಅನಂತ ಸೃಷ್ಟಿಯದು. ರಾಮಾಯಣ ನಿಮಗೆ ಗೊತ್ತಿರುವ ಹಾಗೆ ಉತ್ತರ ಭಾರತದ ಅಯೋಧ್ಯೆಯಲ್ಲಿ ಆರಂಭ ಆಗುತ್ತದೆ. ಮಿಥಿಲೆಯಲ್ಲಿರುವಂತಹ ಜನಕಪುತ್ರಿ ಜಾನಕಿ ಸೀತೆಯನ್ನು ವರಿಸುವುದಕ್ಕಾಗಿ ಶ್ರೀರಾಮಚಂದ್ರ ಗುರುಗಳಾದ ವಿಶ್ವಾಮಿತ್ರರ ಸಹಕಾರದಿಂದ ಅಯೋಧ್ಯೆಯಿಂದ ಯಜ್ಞರಕ್ಷಣೆಯನ್ನು ಮಾಡಿ ಅನಂತರ ಮಿಥಿಲೆಗೆ ಹೋಗುತ್ತಾನೆ. ಮಿಥಿಲೆಯಿಂದ ಸೀತೆಯನ್ನು ಕೈ ಹಿಡಿದ ರಾಮ ಅಯೋಧ್ಯೆಗೆ ಬಂದು ವನವಾಸದ ನೆವನದಿಂದ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅನೇಕ ಸ್ಥಳಗಳನ್ನು ಸಂದರ್ಶಿಸ್ತಾನೆ. ಪಂಚವಟಿ, ನಾಸಿಕ, ಕಿಷ್ಕಿಂಧೆ, ಲಂಕೆ, ಹೀಗೆ ಇಡೀ ಭಾರತದ ರಾಮಾಯಣ ಅಂತಂದರೆ ರಾಮನ ಗಮನ ಪಥ, ರಾಮನ ಆಯನ. ಅದು ರಾಮ ಸಂಚರಿಸಿದ ದಾರಿ. ಆ ದಾರಿಯನ್ನು ನೋಡಿದರೆ ನಮಗೆ ಇಡೀ ಭಾರತವನ್ನು ಶ್ರೀರಾಮಚಂದ್ರ ಹೇಗೆ ಬೆಸೆದ, ಹೇಗೆ ಸಂಸ್ಪರ್ಶಿಸಿದ ಅನ್ನುವುದು ವೇದ್ಯವಾಗುತ್ತದೆ. ದೇವರ ಉದ್ದೇಶವೇ ಅದು, ಭಾರತವನ್ನು ಬೆಸೆಯಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಅನೇಕ ಭಾಷೆ, ಅಯೋಧ್ಯೆಯಲ್ಲಿದ್ದ ಭಾಷೆ ಮಿಥಿಲೆಯಲ್ಲಿಲ್ಲ. ಮಿಥಿಲೆಯ ಭಾಷೆ ಮೈಥಿಲಿ ಅಂತ. ಇವತ್ತು ಅದು ಸಂವಿಧಾನದ ಒಂದು ಭಾಷೆ, ಅದು ಮೈಥಿಲಿ. ಪಂಚವಟಿಗೆ ಬಂದಾಗ ಮರಾಠಿ, ಕಿಷ್ಕಿಂಧೆಗೆ ಬಂದಾಗ ಕನ್ನಡ, ದಕ್ಷಿಣಕ್ಕೆ ಹೋದ ಹಾಗೆ, ಲಂಕೆಗೆ ಹೋದ ಹಾಗೆ ತಮಿಳು ಇತ್ಯಾದಿ ಭಾಷೆಗಳು. ಈ ಎಲ್ಲ ಭಾಷೆಗಳನ್ನು, ಭಾಷಿಗರನ್ನು, ಪ್ರಾದೇಶಿಕ ಸಂಸ್ಕೃತಿಯನ್ನು ಬೆಸೆಯುವುದರ ಮೂಲಕ ಭಾರತವನ್ನು ಒಂದು ಮಾಡಬೇಕು ಎನ್ನುವುದು ಭಗವತ್ ಸಂಕಲ್ಪ ಇದ್ದಿರಬೇಕು. ಅದಕ್ಕಾಗಿಯೇ ಬೇರೆ ಯಾವ ಅವತಾರವೂ ಮಾಡದೇ ಇದ್ದ ಕೆಲಸ ರಾಮಾವತಾರದಲ್ಲಿ ಸಾಧ್ಯವಾಗುತ್ತದೆ. ಉತ್ತರದಿಂದ ದಕ್ಷಿಣದವರೆಗೆ ರಾಮದೇವರು ನಡೆದುಕೊಂಡು ಬಂದು ಎಲ್ಲ ಪ್ರದೇಶದವರಿಗೂ ಕೂಡ, ಓ ಇವನು ನಮ್ಮ ರಾಮ, ಇವಳು ನಮ್ಮ ಸೀತೆ, ಇವನು ನಮ್ಮ ಲಕ್ಷ್ಮಣ ಎನ್ನುವ ಭಾವುಕತೆ ಬೆಸೆಯುವ ಹಾಗೆ ಮಾಡಿದ. ಆದ್ದರಿಂದ ಅವನು ನಿಜವಾಗಿಯೂ ದೇವರು, ನಮ್ಮೆಲ್ಲರನ್ನು ಒಂದು ಮಾಡಿದನಲ್ಲ. ಇವತ್ತು ನಾವು ಎಷ್ಟೋ ಆಧುನಿಕ ಜೀವನದ ಸಂಘರ್ಷದಲ್ಲಿದ್ದೇವೆ. ಭಾಷೆಗಳ ನಡುವೆ, ಸಮುದಾಯಗಳ ನಡುವೆ ಭಾವೈಕ್ಯತೆಯ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಆಗೆಲ್ಲ ರಾಮಚಂದ್ರನ ನೆನಪು ಮಾಡಬೇಕು ನಾವು. ನಮ್ಮನ್ನು ಒಂದು ಮಾಡಲಿಕ್ಕಾಗಿ ಅಯೋಧ್ಯೆಯಲ್ಲಿ ಕೌಸಲ್ಯಾ ಸಂಜಾತನಾಗಿ ಹುಟ್ಟಿದ ರಾಮ, ಅವನ ಪ್ರಯತ್ನಕ್ಕೆ ನಾವು ವಿಪರೀತವಾಗಿ ವರ್ತಿಸುತ್ತಾ ಇದ್ದೇವೆಯೋ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಆಗ ರಾಮನಾಮ ಸ್ಮರಣೆಯಿಂದ ನಾವೆಲ್ಲ ಒಂದು ಎನ್ನುವ ಭಾವನೆಯಿಂದ ಬದುಕಲಿಕ್ಕೆ ಸಾಧ್ಯ.
ಅಂತಹ ಭಾರತವನ್ನು ಏಕೀಕರಣಗೊಳಿಸಿದ ರಾಮಾಯಣ ಮತ್ತು ರಾಮನ ಆಯನ, ರಾಮನ ಸಂಚಾರ ಬಹಳ ವಿಶೇಷವಾದದ್ದು. ನಮ್ಮಲ್ಲಿ ಭಾವುಕತೆಯನ್ನು ಸೃಷ್ಟಿಸಿ ನಾವೆಲ್ಲ ಭಾರತೀಯರು ಎನ್ನುವ ಭಾವಪ್ರಪಂಚವನ್ನು ಸೃಷ್ಟಿಸಲು ಸಮರ್ಥವಾದದ್ದು. ನಮ್ಮ ಊರಿಗೆಲ್ಲ ರಾಮ ಬಂದಿದ್ದ ಎನ್ನುವ ಕಥೆಗಳನ್ನು ನಾವು ಕೇಳುತ್ತೇವೆ. ನಾಸಿಕ, ಕಿಷ್ಕಿಂಧೆ ಇತ್ಯಾದಿ ಪ್ರದೇಶಗಳನ್ನು ಬಿಡಿ, ಸಾಮಾನ್ಯವಾಗಿ ಪಿರಿಯಾಪಟ್ಟಣದ ಹತ್ತಿರ ಒಂದು ಮಾಕಲ್ಲಯ್ಯನ ಬೆಟ್ಟ ಅಂತ ಇದೆ. ಏನದು ಮಾಕಲ್ಲಯ್ಯನ ಬೆಟ್ಟ? ದಶರಥ ಚಕ್ರವರ್ತಿ ಮೃತನಾದಂತಹ ಸುದ್ದಿಯನ್ನು ಕೇಳಿದ ಜಾನಕಿ, ಮಾವಾ ನೀನು ಕಲ್ಲಾದೆಯ ಅಂತ ಕೂಗಿದಳಂತೆ. ಆ ಮಾವಾ ಕಲ್ಲಾದೆಯ ಅಂತ ಕೂಗಿದ್ದೆ ಮಾ ಕಲ್ಲಯ್ಯನ ಬೆಟ್ಟ ಆಯಿತು. ಎಷ್ಟು ಊರುಗಳಲ್ಲಿ ಇದು ಸೀತೆಯ ಸರಗು, ಇದು ಲಕ್ಷ್ಮಣ ಅಡುಗೆ ಮಾಡಿದ ಜಾಗ, ಇಲ್ಲಿ ರಾಮದೇವರು ಬಾಣವನ್ನು ಬಿಟ್ಟು ತೀರ್ಥವನ್ನು ಮೇಲೆ ತಂದರು ಇತ್ಯಾದಿಯಾದಂತಹ ಪ್ರತೀತಿಗಳಿಲ್ಲ. ಇಡೀ ಭಾರತದ ತುಂಬ ಇಂತಹ ಐತಿಹ್ಯಗಳಿವೆ. ಅದು ನಮ್ಮಲ್ಲಿ ಸಾಮರಸ್ಯವನ್ನು ಸೂಚಿಸುವಂತಹ, ರಾಮ ನಮ್ಮವನೋ ಎಂದು ಭಾವಿಸುವಂತಹ ಬಹಳ ಮುಖ್ಯವಾದಂತಹ ಬೆಸೆಯುವ ಬಿಂದುಗಳು. ಸಂಸ್ಕೃತದಲ್ಲಿರುವಂತಹ ರಾಮಾಯಣವನ್ನು ನಾವೆಲ್ಲರೂ ಓದಲು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದದ್ದರಿಂದ ದೇಶ ಭಾಷೆಗಳಲ್ಲಿ ರಾಮಾಯಣದ ಸೃಷ್ಟಿಯಾಯಿತು. ಎಲ್ಲ ಭಾಷೆಗಳಲ್ಲಿ, ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ರಾಮಾಯಣದ ಸೃಷ್ಟಿ ಇದೆ. ಕಾವ್ಯದ ಮೂಲಕ, ಕಥೆಯ ಮೂಲಕ, ನಾಟಕದ ಮೂಲಕ ರಾಮಾಯಣವನ್ನು ನಮ್ಮ ಎಲ್ಲ ಭಾಷಿಗರೂ ಕೂಡ ಅನುಭವಿಸಲಿಕ್ಕೆ ಶಕ್ಯರಾದರು ಕವಿಗಳ ಸೃಜನಶೀಲತೆಯಿಂದ. ಆದರೆ ಅಂತಹ ಸೃಜನಶೀಲತೆ ಯಥಾಪ್ರಕಾರವಾಗಿ ಮೂಲವನ್ನು ಪ್ರತಿಫಲಿಸುವುದರಲ್ಲೇ ಸಮಾಪ್ತಿಯಾಗಲಿಲ್ಲ. ವಾಲ್ಮೀಕಿಗಳು ಏನು ಹೇಳಿದರು ಅನ್ನುವುದನ್ನಷ್ಟೇ ದೇಶ ಭಾಷೆಯ ಕವಿಗಳು ಹೇಳಲಿಲ್ಲ. ಅವರು ತಮ್ಮ ಕಲ್ಪನೆಯಲ್ಲಿ ಹೊಸ ಹೊಸ ಸಂಗತಿಗಳನ್ನು ಕಂಡರಸಿದರು. ರಾಮಾಯಣಕ್ಕೆ ವಿರುದ್ಧವಾದದ್ದನ್ನು ಬರೆದವರು ಈ ನಾಡಿನಲ್ಲಿದ್ದಾರೆ. ರಾಮಾಯಣ ಚಿತ್ರಿಸುವಂತಹ ಮಹಾಮೌಲ್ಯಗಳಿಗೆ ಆಘಾತಕಾರಿಯಾದ ಕಲ್ಪನೆಗಳನ್ನು ಸೃಜನಶೀಲತೆಯಲ್ಲಿ ಬಿತ್ತಿದವರಿದ್ದಾರೆ. ನಾವು ಇಂದಿನ ಪ್ರವಚನದಲ್ಲಿ ರಾಮಾಯಣಕ್ಕೆ ಘಾತವನ್ನು ಉಂಟು ಮಾಡುವ ನೇತ್ಯಾತ್ಮಕವಾದ ಸೃಜನಶೀಲತೆಯನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಅದು ನಮಗೆ ಬೇಡ. ಅದು ವಾಲ್ಮೀಕಿಗೆ ಪ್ರೀತಿ ವಸ್ತು ಅಲ್ಲ, ಶ್ರೀರಾಮಚಂದ್ರ ಮೆಚ್ಚುವ ವಸ್ತು ಅಲ್ಲ. ಆದರೆ ರಾಮಾಯಣಕ್ಕೆ ಅನುಕೂಲಕರವಾದ, ನಮ್ಮ ಅಂತರಂಗದಲ್ಲಿರುವಂತಹ ರಾಮಾಯಣ ಪಾತ್ರಗಳ ಮಹಾಮೌಲ್ಯಗಳನ್ನು ಇನ್ನಷ್ಟು ಹೃದಯವಾಗಿಸುವ, ಆತ್ಮೀಯವಾಗಿಸುವಂತಹ ಅನೇಕ ಸೃಜನಶೀಲತೆಗಳಿವೆಯಲ್ಲ, ಅಂತಹವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮೊದಲಿಗೆ ತೊರವೆ ರಾಮಾಯಣ, ಕನ್ನಡದ ಕಾವ್ಯ, ಅದನ್ನು ಮನಸ್ಸಿಗೆ ತಂದುಕೊಳ್ಳೋಣ. 14-15ನೇ ಶತಮಾನದಲ್ಲಿ ಬಿಜಾಪುರದ ಹತ್ತಿರದ ತೊರವೆಯ ನರಸಿಂಹನ ಭಕ್ತನಾದ ನರಹರಿ ಎನ್ನುವ ಕವಿ ಬರೆದಂತಹ ಭಾಮಿನಿ ಷಟ್ಪದಿಯ ಕಾವ್ಯ ಅದು. ಕುಮಾರ ವಾಲ್ಮೀಕಿ ಅಂತ ಆ ಕವಿಗೆ ಇನ್ನೊಂದು ಹೆಸರು. ಅವನೇ ಕರೆದುಕೊಂಡಂತಹ ಕಾವ್ಯನಾಮ ಅದು. ನಾನು ವಾಲ್ಮೀಕಿಗೆ ಋಣಿಯಾಗಿದ್ದೇನೆ ಎನ್ನುವುದನ್ನು ಕುಮಾರ ವಾಲ್ಮೀಕಿ ಎನ್ನುವ ಅಂಕಿತವೇ ಪ್ರತಿಪಾದಿಸ್ತದೆ. ಆದರೆ ಅದು ವಾಲ್ಮೀಕಿಯ ಸಂಸ್ಕೃತ ರಾಮಾಯಣದ ಪಡಿಯಚ್ಚಲ್ಲ, ಹೊಸ ರೀತಿಯ ವಿನೂತನ ಕಲ್ಪನೆಯ ಸೃಜನಶೀಲ ಅಂಶಗಳನ್ನು ನಾವದಲ್ಲಿ ಕಾಣ್ತೇವೆ. ಸುಮಾರು 112 ಸಂಧಿಗಳಲ್ಲಿ 5200 ಭಾಮಿನಿ ಷಟ್ಪದಿಗಳಲ್ಲಿ ಹರಿಯಿರುವಂತಹ ಒಂದು ಭಾವಗಂಗೆ ಅದು. ಕನ್ನಡದ ಮನಸ್ಸಿಗೆ ರಾಮಾಯಣವನ್ನು ತಲುಪಿಸುವಂತಹ ಸಮರ್ಥ ಕಾವ್ಯಕೃತಿ ಅದು. ಅದರ ವಿಶೇಷತೆ ಏನು? ವಾಲ್ಮೀಕಿ ರಾಮಾಯಣಕ್ಕಿಂತ ತೊರವೆ ರಾಮಾಯಣ ಹೇಗೆ ಭಿನ್ನ, ಹೇಗೆ ವಿಶಿಷ್ಟ, ಯಾವ ಯಾವ ಸೃಜನಶೀಲತೆಗಳಿಂದ ಅದು ರಸಿಕ ಹೃದಯವನ್ನು ಸೆಳೆದಿದೆ ತನ್ನ ಹತ್ತಿರ ಅನ್ನುವುದನ್ನು ತಿಳಿದುಕೊಳ್ಳೋಣ. ನೋಡಿ,
ಸೀತಾ ಸ್ವಯಂವರ ಬಹಳ ಪ್ರಸಿದ್ಧವಾದದ್ದು. ವಿಶ್ವಾಮಿತ್ರರು ಬಾಲಕರಾದಂತಹ ರಾಮನನ್ನು ಲಕ್ಷ್ಮಣನನ್ನು ರಾಕ್ಷಸ ಸಂಹಾರಕ್ಕಾಗಿ ತಮ್ಮ ಗುರುಕುಲಕ್ಕೆ ಕರೆದುಕೊಂಡು ಹೋಗ್ತಾರೆ, ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ದಾರಿಯಲ್ಲಿ ರಾಮ ಲಕ್ಷ್ಮಣರಿಗೆ ಬಲ ಅತಿಬಲ ಎನ್ನುವ ವಿದ್ಯೆಗಳನ್ನು ಹೇಳಿ, ಸುಪ್ರಭಾತವನ್ನು ಹಾಡಿ ಅವರನ್ನು ಎಬ್ಬಿಸಿ ಅವರಿಗೆ ಲೋಕ ಕಲ್ಯಾಣದ ಮಂತ್ರದೀಕ್ಷೆಯನ್ನು ಕೊಟ್ಟು ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ತಾಟಕಾದಿ ರಾಕ್ಷಸ ಸಂಹಾರವಾಗುತ್ತದೆ. ಅನಂತರ ಅವರನ್ನು ಕರೆದುಕೊಂಡು ಹೋಗಿ ಅಹಲ್ಯೋದ್ಧಾರವನ್ನು ಮಾಡಿಸ್ತಾರೆ. ಆಮೇಲೆ ಮಿಥಿಲೆಗೆ ಬರ್ತಾರೆ. ಮಿಥಿಲೆಯಲ್ಲಿ ಜನಕರಾಜನ ಮಗಳಾದಂತಹ ಸೀತೆಗೆ ಸ್ವಯಂವರ ಸಿದ್ಧವಾಗಿರ್ತದೆ. ಅನೇಕರು ಬರ್ತಾರೆ ಅಲ್ಲಿಗೆ ಆಕೆಯನ್ನು ವರಿಸಬೇಕು ಎನ್ನುವಂತಹ ವಾಂಛೆಯಿಂದ. ರಾಮ ಅಲ್ಲಿಗೆ ಹೋಗಿ ಶಿವಧನುಸ್ಸನ್ನು ಎತ್ತಿ ಸೀತೆಯನ್ನು ವರಿಸ್ತಾನೆ. ಇದು ವಾಲ್ಮೀಕಿಯ ಕಥೆ. ಆದರೆ ತೊರವೆ ರಾಮಾಯಣದ ವಿಶೇಷತೆ ಅಂತಂದರೆ ಅಲ್ಲಿಗೆ ರಾವಣ ಬರ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದರೆ ತಪ್ಪಲ್ಲ, ಕಲ್ಪನೆ, ಸೃಜನಶೀಲತೆ ಅಂತಂದರೆ ಇದು. ದಶಕಂಠ ರಾವಣ ಸೀತೆಯನ್ನು ಮದುವೆಯಾಗಬೇಕು ಎನ್ನುವ ಭ್ರಾಂತಿಯಿಂದ ಭ್ರಮೆಯಿಂದ ಮಿಥಿಲೆಗೆ ಬಂದು ಶಿವಧನುಸ್ಸನ್ನು ಎತ್ತುವುದಕ್ಕೆ ಸಂಕಲ್ಪ ಮಾಡ್ತಾನೆ. ಆಗೋದಿಲ್ಲ. ಅಸೀಮವಾದ ಶಿವಭಕ್ತನಾದರೂ ಕೂಡ ಶಿವಧನುಸ್ಸನ್ನು ಎತ್ತುವ ಪರಾಕ್ರಮ ರಾವಣನಿಗಿರಲಿಲ್ಲ. ಎತ್ತಲಾರದೆ ಅವನ ಅಲ್ಲಿ ಧನುಸ್ಸಿನ ಕೆಳಗಡೆ ಬಿದ್ದು ಪರಿಪರಿಯಾದಂತಹ ಪಡಿಪಾಟಲನ್ನು ಪಟ್ಟು ಅವಮಾನಿತನಾಗಿ ಹೋಗುತ್ತಾನೆ. ನಮ್ಮ ಭದ್ರಗಿರಿ ಅಚ್ಯುತದಾಸರು ಹರಿಕತೆ ಮಾಡುವಾಗ ಹೇಳ್ತಾ ಇದ್ದರು, ಗೆದ್ದುಕೊಂಡು ಹೋಗದೇ ಇದ್ದರೂ ಕದ್ದುಕೊಂಡು ಹೋಗುತ್ತೇನೆ ಅಂತ ಶಪಥ ಮಾಡಿದ ಅಂತ. ಅದು ಅವರ ಸೃಜನಶೀಲತೆ. ಹೌದಲ್ಲ, ಗೆದ್ದುಕೊಂಡೊಯ್ಯಲಾರದ ರಾವಣ ಆಮೇಲೆ ಕದ್ದುಕೊಂಡು ಹೋಗುವುದಕ್ಕೆ ಪ್ರಯತ್ನ ಪಟ್ಟ, ಅದರಲ್ಲಿ ಸಫಲನೂ ಆದ. ಹಾಗೆ ಕಲ್ಪಿಸಿದರೆ ಆ ಸೃಜನಶೀಲತೆಯನ್ನು ನಾವು ತಪ್ಪು ಅಂತ ಭಾವಿಸ್ಲಿಕ್ಕಾಗೋದಿಲ್ಲ. ತೊರವೆ ರಾಮಾಯಣದಲ್ಲಿ ಆ ವಿಷಯ ಇಲ್ಲ. ಆದರೆ ರಾವಣ ಸೋತು ಹೋದ ಮೇಲೆ ಶಿವಧನುಸ್ಸಿನ ಅಡಿಗೆ ಬಿದ್ದು ಅವನ ಮಕುಟ ಭಂಗವಾದಾಗ ಅವಮಾನಿತನಾಗ್ತಾನೆ. ಅವನು ಲಂಕೆಗೆ ಹಿಂದಿರುಗುತ್ತಾನೆ. ಅನಂತರ ಶ್ರೀರಾಮಚಂದ್ರ ಶಿವಧನುಸ್ಸನ್ನು ಎತ್ತಿ ಸೀತೆಯ ಕೊರಳಿಗೆ ಮಾಲೆ ಹಾಕುತ್ತಾನೆ. ಇಂತಹ ಕೆಲವು ಅಂಶಗಳು ಮೂಲವನ್ನು ಛಿದ್ರಿಸುವುದಿಲ್ಲ, ಮೂಲಕ್ಕೆ ಆಘಾತವನ್ನು ಉಂಟು ಮಾಡುವುದಿಲ್ಲ. ಆದರೆ ಒಂದು ಹೊಸ ಕಲ್ಪನೆ ರಾಮಾಯಣಕ್ಕೆ ಹೊಸ ಸೌಂದರ್ಯವನ್ನು ತಂದು ಜೋಡಿಸ್ತದೆ. ವಿಶ್ವಾಮಿತ್ರರ ಆಶ್ರಮದಲ್ಲಿ ತಾಟಕಾದಿಗಳು ಯಜ್ಞವೇದಿಗೆ ಮಾಂಸವನ್ನು ತಂದು ಬಿಸಾಡಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ರಾಮನಿಗೆ, ತೊಡು ಬಾಣ, ರಾಕ್ಷಸಿಯನ್ನು ಕೊಲ್ಲು ಅಂತ. ಆಗ ಹೆಣ್ಣನ್ನು ಕೊಲ್ಲಬಹುದೇ ಅಂತ ಕೇಳ್ತಾನೆ ರಾಮ. ಅನ್ಯಾಯ ಮಾಡಿದಾಗ ಹೆಣ್ಣು ಗಂಡು ಎನ್ನುವ ಭೇದ ಇಲ್ಲ. ಇವಳು ರಾಕ್ಷಸಿ, ಧರ್ಮ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾಳೆ, ಕೊಲ್ಲು ಅಂತ ಹೇಳ್ತಾರೆ. ಕೊಲ್ತಾನೆ. ಮಾರೀಚ ಮಾತ್ರ ಋಷಿ ವೇಷದಲ್ಲಿ ಅಲ್ಲಿ ಬಂದಿರ್ತಾನೆ ಅನ್ನುವ ಕಾರಣದಿಂದ ಅವನನ್ನು ಕೊಲ್ಲದೆ ಮಾನವಾಸ್ತ್ರವನ್ನು ಪ್ರಯೋಗ ಮಾಡಿ ಅವನನ್ನು ದಕ್ಷಿಣ ಸಮುದ್ರ ತೀರಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಹಸವನ್ನು ಶ್ರೀರಾಮ ಮಾಡ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ತಾಪಸ ವೇಷಧಾರಿಯಾಗಿ, ಸನ್ಯಾಸಿ ವೇಷಧಾರಿಯಾಗಿ ಮಾರೀಚ ಬಂದ ಅಂತ. ಇದು ತೊರವೆಯ ಕಲ್ಪನೆ. ಇಂತಹ ಹೊಸ ಹೊಸ ಕಲ್ಪನೆಗಳು. ಮಂಥರೆ, ತೊರವೆ ರಾಮಾಯಣದಲ್ಲಿ ಮಂಥರೆ ಕೇವಲ ಕೈಕೇಯಿಗೆ ಚಾಡಿಯನ್ನು ಹೇಳುವಂತಹ ದಾಸಿಯಲ್ಲ, ಅವಳು ವೈಕುಂಠದಿಂದ ಬಂದಂತಹ ಮಾಯಾದೇವಿ. ಲಕ್ಷ್ಮಿಗೆ ಸಮಾನವಾದಂತಹ ಒಂದು ಮಾಯಾ ರೂಪವನ್ನು ಮಹಾವಿಷ್ಣುವೇ ಲೋಕಕ್ಕೆ ಕಳುಹಿಸ್ತಾನೆ ಮಂಥರೆಯ ರೂಪದಲ್ಲಿ. ನಿನಗೇನು ಕೆಲಸ? ಕೈಕೇಯಿಯ ಅಂತರಂಗವನ್ನು ಪ್ರವೇಶ ಮಾಡಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗದೇ ಇದ್ದ ಹಾಗೆ ಮಾಡು ಎನ್ನುವ ಪ್ರೇರಣೆಯನ್ನು ಕೊಡು ಎನ್ನುವ ಉದ್ದೇಶದಿಂದ ಮಾಯಾದೇವಿಯೇ ಮಂಥರೆಯಾಗಿ ಹುಟ್ಟಿ ಕೈಕೇಯಿಯ ದಾಸಿಯಾಗ್ತಾಳೆ. ಹಾಗಾಗಿ ಕೈಕೇಯಿಯನ್ನು ಮಂಥರೆಯನ್ನು ನಾವು ನಿಂದಿಸುವ ಹಾಗಿಲ್ಲ, ಟೀಕಿಸುವ ಹಾಗಿಲ್ಲ.
ರಾಮಲೀಲೆ, ಭಗವಂತನ ಲೀಲೆ ಅದು. ಕುವೆಂಪು ರಾಮಾಯಣದಲ್ಲಿ ಒಂದು ಮಾತು ಬರ್ತದೆಯಲ್ಲ, ರಾಮಂಗೆ ಮುನ್ನಲ್ತೆ ಪಿರಿದಲ್ತೆ ರಾಮಾಯಣಂ. ರಾಮನಿಗಿಂತಲೂ ಮೊದಲು ರಾಮಾಯಣ ಇತ್ತು ಎನ್ನುವುದಕ್ಕೆ ಮಂಥರೆ ಕೈಕೇಯಿಯ ದಾಸಿಯಾಗಿ ಹುಟ್ಟಿದ್ದಳು ಎನ್ನುವುದೇ ಸಾಕ್ಷಿ. ಅಂದರೆ ರಾಮ ವನವಾಸಕ್ಕೆ ಹೋಗಬೇಕು, ರಾವಣಾದಿಗಳನ್ನು ಸಂಹಾರ ಮಾಡಬೇಕು ಎನ್ನುವಂತಹ ಭಗವತ್ ಸಂಕಲ್ಪಕ್ಕೆ ಮುನ್ನ ಅದಕ್ಕೆ ಪೂರಕವಾಗಿ ಕೈಕೇಯಿಗೆ ಚಾಡಿ ಹೇಳುವ ದಾಸಿಯನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದ. ತೊರವೆ ರಾಮಾಯಣ ಅದನ್ನು ಬಹಳ ಸುಂದರ ಬಂಧುರವಾಗಿ ವರ್ಣಿಸ್ತದೆ. ಪೊಕ್ಕಳು ಅಂತರಂಗವನ್ನು ಅಂತ. ಕೈಕೇಯಿಗೆ ಮೊದಲು ರಾಮನಿಗೆ ಪಟ್ಟಾಭಿಷೇಕ ಆಗುತ್ತದೆ ಅಂತ ಆದಾಗ ಸಂತೋಷ ಇಮ್ಮಡಿಯಾಗುತ್ತದೆ, ಹೌದೋ ನನ್ನ ರಾಮನಿಗೆ ಪಟ್ಟ ಅಂತ. ಆದರೆ ಈ ಮಂಥರೆ ಬಂದು ಅವಳ ಅಂತರಂಗದ ಒಳಗಡೆ ಪ್ರವೇಶ ಮಾಡಿ ದುರ್ಬೋಧನೆಯನ್ನು ಮಾಡಿದ ಮೇಲೆ ಅವಳು ಚಂಡಿಯಾಗ್ತಾಳೆ, ವಿಕಾರವನ್ನು ತಾಳ್ತಾಳೆ, ತಲೆಗೂದಲನ್ನು ಕೆದರಿಕೊಂಡು ಬಳೆಗಳನ್ನು ಒಡೆದುಕೊಂಡು ದುಃಖಾಗಾರವನ್ನು ಸೇರಿ ಅಳುತ್ತಾ ಇರುವಂತಹ ಕೈಕೇಯಿಯ ಚಿತ್ರಕ್ಕೆ ಕಾರಣ ಮಾಯಾದೇವಿಯಾಗಿ ಇರುವಂತಹ ಮಂಥರೆ. ಅದು ಕೂಡ ದೈವ ಸೃಷ್ಟಿ, ಭಗವಂತನ ಲೀಲೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಎನ್ನುವ ಕಾರಣದಿಂದ ಇದನ್ನು ನಾವು ನಿಷೇಧಿಸಬೇಕಾಗಿಲ್ಲ. ಎಷ್ಟು ಸುಂದರವಾದ ಕಲ್ಪನೆ! ಇಂತಹ ನಮ್ಮ ಅಧ್ಯಾತ್ಮವನ್ನು, ಭಗವಂತನ ಲೀಲಾಮಾನುಷ ವಿಗ್ರಹದ ವಿಶೇಷತೆಯನ್ನು ಮನಂಬುಗಿಸುವುದಕ್ಕೆ ಇಂತಹ ಕಲ್ಪನೆಗಳು, ಸೃಜನಶೀಲತೆಗಳು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಅಹಲ್ಯ ಕಲ್ಲಾದಳು ಅನ್ನುವುದು ಹಾಗೆ. ನಾವೆಲ್ಲ ಬಾಯಿ ಮಾತಿನಲ್ಲಿ ಪಾಮರರಾದಿಯಾಗಿ ಕಲ್ಲಾದ ಅಹಲ್ಯೆಯನ್ನು ಮತ್ತೆ ಜೀವ ಬರಿಸಿದಂತಹ ಭಗವಂತ ಅಂತ ಹಾಡಿ ಹೊಗಳ್ತೇವೆ. ನಮ್ಮ ಕೀರ್ತನೆಗಳಲ್ಲೆಲ್ಲ ಅದಿದೆ. ತನ್ನ ಬೆರಳನ್ನು ಕಲ್ಲಿಗೆ ತಾಗಿಸುವುದರ ಮೂಲಕ ಶಪ್ತಳಾಗಿದ್ದ ಅಹಲ್ಯೆಯನ್ನು ಮತ್ತೆ ಗೌತಮ ಪತ್ನಿಯಾಗಿ ಸುಖ ಸಂಸಾರದಲ್ಲಿ ಬದುಕುವ ಹಾಗೆ ಅನುಗ್ರಹ ಮಾಡಿದ ದೇವರು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಅವಳು ಧೂಳು ಸದೃಶಳಾದಳು, ಅದೃಶ್ಯೆಯಾದಳು ಗೌತಮ ಶಾಪದಿಂದ ಅಂತ ಮಾತ್ರ ಇರೋದು. ಆದರೆ ಕನ್ನಡದ ತೊರವೆ ರಾಮಾಯಣದಲ್ಲಿ ಆಕೆ ಕಲ್ಲಾಗಿ ಬಿದ್ದಳು. ಅದರ ಅರ್ಥ ಒಂದೇ, ಸ್ಥಿರವಾದಳು, ಜೀವಂತವಾಗಿ ಅವಳು ಬದುಕಲಿಲ್ಲ. ಯಾವುದೋ ಶಾಪದ ನೋವಿನಿಂದ ಎಲ್ಲ ಕಷ್ಟಗಳನ್ನೂ ಅನುಭವಿಸುವಂತಹ ಕಲ್ಲು ಹೃದಯದ ಹೆಣ್ಣಾದಳು ಎನ್ನುವಂತಹ ಕಾವ್ಯಾತ್ಮಕ ಅಂಶ ಅದು. ಶೂರ್ಪನಖಿಗೆ ಒಬ್ಬ ಮಗ ಇದ್ದ, ಶಂಭೂಕ ಅಂತ. ಅವನು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿರುವ ಶಂಭೂಕ ವಧೆ, ಉತ್ತರಕಾಂಡದಲ್ಲಿ ಬರುವಂತಹ ಶಂಭೂಕ ವಧೆ ಅದು ಬೇರೆ ರಾಕ್ಷಸ. ಇವನು ಶೂರ್ಪನಖಿಯ ಮಗ. ಅಂತಹ ಶಂಭೂಕನನ್ನು ಬಾಲ್ಯದಲ್ಲಿಯೇ ರಾಮ ಲಕ್ಷ್ಮಣರು ಸಂಹಾರ ಮಾಡ್ತಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ತೊರವೆ ರಾಮಾಯಣದ ವಿಶೇಷತೆಗಳಲ್ಲಿ ಇದೆಲ್ಲ ಮುಖ್ಯವಾದದ್ದು. ಬಹಳ ವಿಶೇಷ ಅಂತಂದರೆ ಅತಿಕಾಯ ಎನ್ನುವ ರಾಕ್ಷಸನ ಪ್ರಸಂಗ ತೊರವೆ ರಾಮಾಯಣದ ಬಹಳ ಅತ್ಯುತ್ತಮವಾದಂತಹ ಸೃಜನಶೀಲತೆಗಳಲ್ಲಿ ಒಂದು. ಅತಿಕಾಯ ರಾವಣನ ಮಗ, ಧಾನ್ಯಮಾಲಿನಿ ಎನ್ನುವಂತಹ ಹೆಂಡತಿಯ ಮಗ, ಮಂಡೋದರಿಯ ಮಗ ಇಂದ್ರಜಿತು. ಆದರೆ ಧಾನ್ಯಮಾಲಿನಿಯ ಮಗ ಅತಿಕಾಯ, ಅವನು ವೀರವೈಷ್ಣವ. ನೋಡಿ, ಇದೊಂದು ವಿಶೇಷ ಪದ. ನಮಗೆ ವೀರಶೈವ ಗೊತ್ತು, ವೀರವೈಷ್ಣವ ಗೊತ್ತಿಲ್ಲ. ತೊರವೆ ರಾಮಾಯಣದ ಕಾಲದ 500 ವರ್ಷಗಳ ಹಿಂದೆ ಇಂತಹ ಒಂದು ಪದಪ್ರಯೋಗವನ್ನು ಮಾಡಿದ. ವೈಷ್ಣವರಿಗೂ ಕೂಡ ವೀರತ್ವ ಬೇಕು ಎನ್ನುವುದನ್ನು ಹೇಳಿದನೋ ಏನೋ. ಆ ಅತಿಕಾಯ ಯುದ್ಧಕ್ಕೆ ಹೊರಡುವ ಸಂದರ್ಭ, ತುಳಸಿ ಮಾಲೆಯನ್ನು ಧರಿಸಿ ದ್ವಾದಶ ನಾಮವನ್ನು ಹಾಕಿಕೊಂಡು ಬನ್ನಿರೈ ಸಂಸಾರ ಶರದಿಯನ್ನು ದಾಂಟುವರು, ಬನ್ನಿರೈ ಮೋಕ್ಷಕಾಂಕ್ಷಿಗಳು ಅಂತ ಕರೀತಾನೆ ಅತಿಕಾಯ. ಅಂದರೆ ರಾಮನೊಂದಿಗೆ ಯುದ್ಧ ಮಾಡಲಿಕ್ಕೆ ಹೊರಟ ನಾನು ಹಿಂದೆ ಬರುವುದಿಲ್ಲ, ರಾಮಬಾಣಕ್ಕೆ ನಾವು ಪ್ರಾಣಾರ್ಪಣೆಯನ್ನು ಮಾಡುತ್ತೇವೆ, ಅಂತಹ ಸಾಹಸಿಗಳಾಗಿ, ವೀರವೈಷ್ಣವರಾಗಿ, ಮೋಕ್ಷಕಾಂಕ್ಷಿಗಳಾಗಿ ಬನ್ನಿ ಬನ್ನಿ. ಇದು ಸಮುದ್ರ, ಜೀವನ ಸಮುದ್ರವನ್ನು, ಭವಬಂಧನವನ್ನು ಮೀರುವಂತಹ ಒಂದು ಪ್ರಯತ್ನ ಎನ್ನುವ ಮನೋಭಾವ ಅತಿಕಾಯನಲ್ಲಿತ್ತು. ರಾವಣನಿಗೆ ಎಂತೆಂತಹ ಮಕ್ಕಳಿದ್ದರು ಅನ್ನುವುದನ್ನು ಕಲ್ಪಿಸಲಿಕ್ಕೆ ಸಂತೋಷ ಆಗುತ್ತದೆ. ಇಂತಹ ಒಬ್ಬ ಮಗ
ತಂದೆಗೆ ಪಾಠ ಹೇಳಿದವನು ಪರ್ಯಾಯವಾಗಿ, ಪರೋಕ್ಷವಾಗಿ. ಈ ಜೀವನದ ಸಂಘರ್ಷವನ್ನು ನಿಲ್ಲಿಸುವುದಕ್ಕೆ, ಮೋಕ್ಷ ಪದವಿಯನ್ನು ಪಡೆಯುವುದಕ್ಕೆ ಬೇರೆ ಏನೂ ದಾರಿ ಬೇಕಾಗಿಲ್ಲ, ರಾಮನೊಂದಿಗೆ ಯುದ್ಧ ಮಾಡೋಣ ಅಂತ ಉಳಿದ ಎಲ್ಲ ರಾಕ್ಷಸರಿಗೆ ಸಂದೇಶವನ್ನು ಸಾರಿದನೋ ಎನ್ನುವ ಹಾಗೆ ಅತಿಕಾಯ ವೀರ ವೈಷ್ಣವನಾಗಿ ಬಂದು ಯುದ್ಧ ಮಾಡಿ ಲಕ್ಷ್ಮಣನ ಬಾಣಕ್ಕೆ ಪ್ರಾಣಾರ್ಪಣೆ ಮಾಡುತ್ತಾನೆ. ಇದು ತೊರವೆ ರಾಮಾಯಣದ ಬಹಳ ಮುಖ್ಯವಾದಂತಹ ಒಂದು ವೈಶಿಷ್ಟ್ಯ. ಒಂದು ಪಾತ್ರವನ್ನು ವಿಭಿನ್ನವಾಗಿ ಕಲ್ಪಿಸುವ, ಚಿತ್ರಿಸುವಂತಹ ಸೃಜನಶೀಲತೆ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಈ ರಾವಣನಿಗೂ ಕೂಡ ಕೊನೆಯ ದಿನ ಫಾಲ್ಗುಣ ಅಮಾವಾಸ್ಯೆಯ ದಿವಸ ಅವನು ಸಾಯ್ತಾನೆ. ಅದರ ಹಿಂದಿನ ಚತುರ್ದಶಿಯ ಕೃಷ್ಣ ಪಕ್ಷದ ರಾತ್ರಿ ಅವನು ಯೋಚನೆ ಮಾಡ್ತಾ ಇರ್ತಾನಂತೆ ರಾವಣ. ವಾಲ್ಮೀಕಿ ರಾಮಾಯಣದ ಕಥೆ ಅಲ್ಲ ಇದು, ತೊರವೆ ರಾಮಾಯಣದ ಕಥೆ. ಮಂಡೋದರಿ ಕೇಳ್ತಾಳೆ, ಯಾಕೆ ನೀವು ನಿದ್ರೆ ಮಾಡಲಿಲ್ಲ? ಆಗ ರಾವಣ ಹೇಳ್ತಾನೆ, ಲಾಲಿಸು ಮಯತನುಜೆ, ನನ್ನ ಅಂತರಂಗದಲ್ಲಿರುವಂತಹ ಬಹಳ ದೊಡ್ಡ ಗುಟ್ಟನ್ನು ನಿನಗೆ ಹೇಳ್ತೇನೆ ಅಂತ ರಾವಣ ಹೇಳ್ತಾನೆ. ಏನು ಗುಟ್ಟದು? ಪೂರ್ವಜನ್ಮದಲ್ಲಿ ನಾವು ಜಯ ವಿಜಯರಾಗಿದ್ದೆವು. ಸನಕಸನಂದಾದಿಗಳ ಶಾಪದಿಂದ 3 ಜನ್ಮದ ರಾಕ್ಷಸ ಜನ್ಮವನ್ನು ಬೇಡಿದೆವು. ಹಾಗೆ ಹಿರಣ್ಯಕಶ್ಯಪುವಾಗಿ ಭಗವಂತನಿಂದ ಸಂಹಾರಕ್ಕೊಳಗಾದೆವು. ಆಮೇಲೆ ಈಗ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದೇವೆ. ಮುಂದೆ ಇನ್ನೊಂದು ಜನ್ಮವನ್ನು ಧಾರಣೆ ಮಾಡಲಿಕ್ಕಿದೆ. ಆದ್ದರಿಂದ ರಾಮನೊಂದಿಗೆ ಯುದ್ಧ ಮಾಡಿ ನಾಳೆ ಪ್ರಾಣಾರ್ಪಣೆ ಮಾಡ್ತೇನೆ ಅಂತ ತನ್ನ ರಾಮ ಭಕ್ತಿಯನ್ನು ಹೇಳಿಕೊಳ್ತಾನೆ ಮಂಡೋದರಿಯೊಂದಿಗೆ ರಾವಣ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವಾದರೆ ಏನಾಯಿತು? ಎಷ್ಟು ಸತ್ಯವಾದ ಕಥೆ. ವಿಜಯರ ಶಾಪವೃತ್ತ ಅಂತ ಅತ್ಯಂತ ಸ್ಪಷ್ಟವಾದದ್ದು. ಅದನ್ನು ಹೇಳಿಕೊಂಡು ರಾವಣ ಮರುದಿವಸ ಶ್ರೀರಾಮನೊಂದಿಗೆ ಯುದ್ಧ ಮಾಡಿ ಯುದ್ಧದಲ್ಲಿ ತನ್ನ ಜನ್ಮವನ್ನು ಪರಿಸಮಾಪ್ತಿಗೊಳಿಸುವುದಕ್ಕೆ ಒಂದು ಪೂರಕವಾದಂತಹ ಸಂವಾದವಾಗಿ ಅದು ನಮಗೆ ಕಾಣುತ್ತದೆ. ವಿಶೇಷವಾಗಿ ಆ ಸಂವಾದ ಒಂದು ಗಂಡ ಹೆಂಡಿರು ಹೇಗಿರಬೇಕು, ಯಾವುದನ್ನು ಗುಟ್ಟಾಗಿ ಇರಿಸಿಕೊಳ್ಳಬೇಕು, ಗುಟ್ಟಾಗಿ ಇರಿಸಬಾರದು ಇತ್ಯಾದಿ ಧರ್ಮ ಸೂಕ್ಷ್ಮಗಳನ್ನು ಕೂಡ ಅದು ಹೇಳುತ್ತದೆ. ಮಂಡೋದರಿಯೂ ಕೂಡ ಒಬ್ಬಳು ಪಾತಿವೃತ್ಯ ಶಿರೋಮಣಿಯವಳು, ಭಗವಂತನ ಮಹಾಭಕ್ತೆ. ರಾವಣನ ಅಂತರಂಗವನ್ನು ಕೇಳಿದಾಗ ಅವಳಿಗೂ ಕೂಡ ಇದು ಸೂಕ್ತವಾದಂತಹ ತೀರ್ಮಾನ ಅಂತ ಅನಿಸ್ತದೆ. ಮರುದಿವಸದ ಅಮಾವಾಸ್ಯೆಯ ಮಹಾಯುದ್ಧದಲ್ಲಿ ರಾವಣ ವಧೆಯಾಗುತ್ತದೆ. ವಾಲ್ಮೀಕಿ ಬೇಡನಾಗಿದ್ದ ಎನ್ನುವಂಥ ಒಂದು ಕಥೆ. ಎಷ್ಟೋ ಜನ ಒಪ್ಪೋದಿಲ್ಲ ಅದನ್ನು. ಕೆಲವು ಬ್ರಾಹ್ಮಣರು ಇಲ್ಲ, ಅವನು ದ್ವಿಜವಂಶ ಸಂಜಾತ ಅಂತ. ಕೋರ್ಟಿನಲ್ಲೆಲ್ಲ ಗಲಾಟೆ ಆಗಿದ್ದು ನಿಮಗೆ ಗೊತ್ತೇ ಇದೆ. ಇಂತಹ ಕೆಲವು ರಾಮಾಯಣಗಳಲ್ಲಿ ಅದರ ಸೂಕ್ಷ್ಮ ಇದೆ. ನಾನು ಅದನ್ನು ಆಮೇಲೆ ಹೇಳ್ತೇನೆ. ಪರಶುರಾಮರಲ್ಲಿ ಶ್ರೀರಾಮಚಂದ್ರ ಯುದ್ಧ ಮಾಡುವ ಪ್ರಸಂಗ ಬರ್ತದೆ. ಸೀತಾ ಸ್ವಯಂವರದಿಂದ ಮರಳಿ ದಿಬ್ಬಣ ಹೋಗುವಾಗ ಅಯೋಧ್ಯೆಗೆ ದಾರಿ ಮಧ್ಯದಲ್ಲಿ ಪರಶುರಾಮರು ಅಡ್ಡಯಿಸ್ತಾರೆ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಒಂದು ಪರಿಹಾರ ಇದೆ. ಏನು ಪರಿಹಾರ ಅಂತಂದರೆ, ಒಬ್ಬ ಅತುಲ ಎನ್ನುವಂತಹ ರಾಕ್ಷಸ ಪರಶುರಾಮರ ಹೃದಯ ಭಾಗದಲ್ಲಿ ವಾಸವಾಗಿರ್ತಾನೆ. ಆ ರಾಕ್ಷಸನ ವಧೆ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ಪರಶುರಾಮನೇ ಮಹಾವಿಷ್ಣುವಿನ ಅವತಾರವಾದದ್ದರಿಂದ ಅವನ ಹೃದಯದ ಒಳಗೆ ಅತುಲ ದೈತ್ಯ ಅಡಗಿರುವುದರಿಂದ ಅವನ ವಧೆ ಹೇಗೆ? ಮತ್ತೊಂದು ವಿಷ್ಣುವಿನ ಅವತಾರವೇ ಬಂದು ಬಾಣ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಬೇಕು ಎನ್ನುವುದು ದೈವ ಸಂಕಲ್ಪ. ಹಾಗಾಗಿ ರಾಮ ಬಿಟ್ಟ ಬಾಣ ಪರಶುರಾಮರನ್ನು ಭಂಗಿಸಲಿಲ್ಲ, ಪರಶುರಾಮರ ಹೃದಯದಲ್ಲಿ ಅಡಗಿದ್ದಂತಹ ಅತುಲ ದೈತ್ಯನನ್ನು ಭಂಗಿಸಿತು. ಇದೆಲ್ಲ ಸೃಜನಶೀಲವಾದಂತಹ ತಾತ್ವಿಕ ಅರ್ಥವನ್ನು ಕೊಡುವಂತಹ, ಮನಸ್ಸಿಗೆ ಸಮಾಧಾನವನ್ನು ಈಯುವಂತಹ ಕಥೆಗಳು. ಜಟಾಯುವಿನೊಂದಿಗೆ ರಾವಣ ಹೋರಾಡ್ತಾನೆ. ಆಗ ನಾವೆಲ್ಲ ತಿಳಿದುಕೊಂಡಂತಹ ಒಂದು ಕಥೆಯಲ್ಲಿ ಒಂದು ಸೂಕ್ಷ್ಮ ವಿಷಯ ಬರ್ತದೆ. ಜಟಾಯು ಮತ್ತು ರಾವಣ ಇಬ್ಬರು ಯುದ್ಧ ಮಾಡುವಾಗ ಪರಸ್ಪರ ತಮ್ಮ ಪ್ರಾಣ ಎಲ್ಲಿ ಅಡಗಿದೆ
ಅನ್ನುವುದನ್ನು ಹೇಳಿಕೊಳ್ಳಬೇಕು ಎನ್ನುವುದು ನಿಯಮ. ಜಟಾಯು ಧರ್ಮಭೀರು ಆದದ್ದರಿಂದ ಅವನು ಹೇಳ್ತಾನೆ, ನನ್ನ ಪಕ್ಷದ ಕೆಳಗೆ ರೆಕ್ಕೆಯ ಅಡಿಯಲ್ಲಿ ನನ್ನ ಪ್ರಾಣ ಇದೆ ಅಂತ. ಆದರೆ ರಾವಣ ತನ್ನ ಆ ಪ್ರಾಣ ಎಲ್ಲಿದೆ ಅನ್ನುವುದನ್ನು ಹೇಳೋದಿಲ್ಲ. ದುಷ್ಟ ಅವನು, ರಾಕ್ಷಸ ಅವನು, ಸುಳ್ಳುಗಾರ ಅವನು ಇನ್ನೇನನ್ನೋ ಹೇಳಿ ಯುದ್ಧ ಮಾಡಿ ಜಟಾಯುವಿನ ಪಕ್ಷಕ್ಕೆ ರೆಕ್ಕೆಗೆ ಹೊಡೆದು ಅವನನ್ನು ಸಾಯಿಸ್ತಾನೆ. ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ತೊರವೆ ರಾಮಾಯಣದಲ್ಲಿದೆ. ನಮ್ಮ ಕನ್ನಡದ ತೊರವೆಗೆ ಈ ಎಲ್ಲ ಕಥೆಗಳು ಎಲ್ಲಿಂದ ಬಂತು? ಕೇವಲ ಕಲ್ಪನೆಯಲ್ಲೇ ಮೂಡಿದ್ದೋ ಅಥವಾ ಜನಪದರಲ್ಲಿ ಇದ್ದಂತಹ ಬೇರೆ ಬೇರೆ ಕಥೆಗಳೋ ಎನ್ನುವ ಸಂದೇಹ ಉಂಟಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಜನಪದ ರಾಮಾಯಣ ಅನ್ನೋದೇ ಒಂದಿದೆ. ಅನೇಕ ರಮ್ಯ ಕಲ್ಪನೆಗಳನ್ನು ಒಳಗೊಂಡಂತಹ ಕಥೆಗಳನ್ನು ಅಲ್ಲೆಲ್ಲ ನೋಡ್ತೇವೆ. ಸಮುದ್ರೋಲ್ಲಂಘನವನ್ನು ಮಾಡ್ತಾನೆ ಹನುಮಂತ. ಹಾಗೆ ಹಾರಿದ ಹನುಮಂತ ಲಂಕೆಯನ್ನೂ ಬಿಟ್ಟು ಇನ್ನೆಷ್ಟೋ ದಕ್ಷಿಣಕ್ಕೆ ಹೋಗಿ ತೃಣಬಿಂದು ಎನ್ನುವಂತಹ ಮುನಿಗಳ ಆಶ್ರಮಕ್ಕೆ ಹೋದ ಅಂತ ತೊರವೆ ರಾಮಾಯಣ ಹೇಳುತ್ತದೆ. ಎಷ್ಟು ವಿಶೇಷ ನೋಡಿ ಅದು. ಆ ತೃಣಬಿಂದು ಎನ್ನುವವನು ಒಬ್ಬ ರಾಜರ್ಷಿ, ಬಹಳ ಮುಖ್ಯವಾದಂತಹ ಈ ರಾವಣನ ಪೂರ್ವಜರು ಪುಲಸ್ತ್ಯ ಮುನಿ. ಆ ಪುಲಸ್ತ್ಯ ಬ್ರಹ್ಮನ ಹೆಂಡತಿ ಈ ತೃಣಬಿಂದು ಮಹಾಮುನಿಯ ಮಗಳು. ಗೋ ಅಂತ ಅವಳಿಗೆ ಹೆಸರು. ತೃಣಬಿಂದುವಿನ ಅಳಿಯನೇ ಪುಲಸ್ತ್ಯ. ಪುಲಸ್ತ್ಯ ಮತ್ತು ತೃಣಬಿಂದುವಿನ ಮಗಳು ಇಬ್ಬರು ದಂಪತಿಗಳಾಗಿ ಅವರಲ್ಲಿ ಹುಟ್ಟುವ ಮುನಿಯೇ ವಿಶ್ರವಸು. ಆ ವಿಶ್ರವಸುವಿನ ಮೊದಲ ಮಗನೇ ವೈಶ್ರವಣ ಕುಬೇರ, ಎರಡನೆಯ ಮಗನೇ ರಾವಣ. ಅಂತಹ ತೃಣಬಿಂದು ಮುನಿಯ ಆಶ್ರಮಕ್ಕೆ ಹೋಗಿ ನನಗೆ ರಾವಣನಿರುವ ಲಂಕೆಯಲ್ಲಿ ಅಂತ ತೋರು ಅಂತ ಹನುಮಂತ ಕೇಳ್ತಾನೆ. ನಿನಗೆ ಯಾಕೋ ರಾವಣ ರಾಕ್ಷಸನ ಸುದ್ದಿ ಅಂತ ಕೇಳಿದಾಗ ತನ್ನ ಅಸೀಮ ಸಾಹಸವನ್ನು ಪ್ರಕಟಿಸ್ತಾನೆ. ನನ್ನನ್ನು ಎತ್ತು ಅಂತ ತೃಣಬಿಂದು ಹೇಳಿದಾಗ ತನ್ನ ಅಪ್ರತಿಮವಾದಂತಹ ಶಕ್ತಿ ಸಾಮರ್ಥ್ಯದಿಂದ ತೃಣಬಿಂದುವನ್ನು ಎತ್ತಿದಾಗ ಅವನು ತೋರಿಸ್ತಾನೆ ಬೆರಳಲ್ಲಿ, ಓ ಅಲ್ಲಿದೆ ಕಾಣುತ್ತದೆಯಲ್ಲ ಅದು ಲಂಕೆ ಅಂತ. ಮತ್ತೆ ಇವನು ಹಿಂದಕ್ಕೆ ಹಾರಿಕೊಂಡು ಬಂದು ಲಂಕಾನಗರ ಪ್ರವೇಶ ಮಾಡ್ತಾನೆ. ಈ ಕಥೆ ತೊರವೆ ರಾಮಾಯಣದಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಯುದ್ಧದಲ್ಲಿ ರಾವಣ ಶ್ರೀರಾಮನೊಂದಿಗೆ ಹೋರಾಡುತ್ತಾ ವಿಶ್ವರೂಪವನ್ನು ನೋಡ್ತಾನೆ. ಶ್ರೀರಾಮಚಂದ್ರ ಮಹಾವಿಷ್ಣು ಎನ್ನುವುದನ್ನು ಅರ್ಥ ಮಾಡಿಕೊಳ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಪ್ರಸಂಗ ಇಲ್ಲ, ಆದರೆ ತೊರವೆ ರಾಮಾಯಣದಲ್ಲಿ ವಿಶ್ವರೂಪ ದರ್ಶನವಿದೆ. ಯಾವ ರೂಪಕ್ಕಾಗಿ ನಾನು ಹಪಹಪಿಸಿದೆನೋ, ಇಡೀ ಜೀವನದಲ್ಲಿ ಸೀತೆಯನ್ನು ಅಪಹಾರ ಮಾಡಿ ಭಗವಂತನೊಂದಿಗೆ ಕಾದಾಡಿ ಮೋಕ್ಷವನ್ನು ಪಡೆಯಬೇಕೆಂದು ಭಾವಿಸಿದನೋ, ಸಂಕಲ್ಪಿಸಿದನೋ, ಆ ಮಹಾಮೂರ್ತಿಯನ್ನು ಕಂಡೆ ಅನ್ನುವಂತಹ ಒಂದು ತೃಪ್ತಿ, ಸಮಾಧಾನ ರಾವಣನಿಗೆ ಉಂಟಾಗ್ತದೆ. ಹೀಗಾಗಿ ತೊರವೆ ರಾಮಾಯಣದ ರಾವಣ ಪಾತ್ರ ತುಂಬ ಅರ್ಥಪೂರ್ಣವಾದಂತಹ ಒಂದು ಸೃಜನಶೀಲತೆ. ಹೊಸ ಹೊಸ ಆಯಾಮಗಳಿಂದ ನರಹರಿ ಕವಿ ರಾವಣನ ಪಾತ್ರವನ್ನು ಪೋಷಣೆ ಮಾಡುತ್ತಾನೆ. ಇಂತಹ ಇನ್ನೊಂದು ರಾಮಾಯಣ ಇದೆ, ಅದಕ್ಕೆ ಕೌಶಿಕ ರಾಮಾಯಣ ಅಂತ ಹೆಸರು. ಬತ್ತಲೇಶ್ವರ ಎನ್ನುವ ಕವಿಯ ಭಾಮಿನಿ ಷಟ್ಪದಿಯ ಕಾವ್ಯ ಅದು. ಇದು ಕೂಡ ಒಂದು 500 ವರ್ಷಗಳಷ್ಟು ಪ್ರಾಚೀನವಾದ ಕಾವ್ಯ ಅದು. ಅದರಲ್ಲಿ ವಾಲ್ಮೀಕಿ ರಾಮಾಯಣಕ್ಕಿಂತ ವಿಭಿನ್ನವಾದ ಪ್ರಸಂಗ ಯಾವುದು ಅಂತಂದರೆ ಅಹಿರಾವಣ ಮಹಿರಾವಣರ ಪ್ರಸಂಗ. ಅಹಿರಾವಣ ಮಹಿರಾವಣ, ಅದನ್ನು ಐರಾವಣ ಮೈರಾವಣ ಅಂತ ಕೂಡ ಕರೀತಾರೆ. ಅವರು ಪಾತಾಳ ಲಂಕೆಯಲ್ಲಿರ್ತಾರೆ. ಭೂಮಿಯಲ್ಲಿರುವಂತಹ ಲಂಕೆಯಲ್ಲಿ ದಶಕಂಠ ರಾವಣ ಇದ್ದರೆ ಪಾತಾಳ ಲಂಕೆಯಲ್ಲಿ ಅಹಿರಾವಣ ಮಹಿರಾವಣರು ಇರ್ತಾರೆ. ರಾಮ ಲಕ್ಷ್ಮಣರನ್ನು ಸೋಲಿಸಲಿಕ್ಕಾಗದೇ ಇದ್ದಂತಹ ರಾವಣ ಪಾತಾಳ ಲಂಕೆಗೆ ರಾಯಭಾರಿಯನ್ನು ಕಳುಹಿಸ್ತಾನೆ. ಅಹಿರಾವಣ ಮಹಿರಾವಣರು ಬಂದರೆ ಈ ರಾಮ ಲಕ್ಷ್ಮಣರನ್ನು ಬಗ್ಗು ಬಡಿಯಬಹುದು ಅಂತ ಅವರು ಬರ್ತಾರೆ. ಅದರಲ್ಲಿ ಅಹಿರಾವಣ ಕಪಟದಿಂದ ವಿಭೀಷಣನ ಹಾಗೆ ವೇಷ ಹಾಕಿ
ಛದ್ಮವೇಷಧಾರಿಯಾಗಿ ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗ್ತಾನೆ. ಎಂತಹ ಪ್ರಸಂಗ ನೋಡಿ. ಅಲ್ಲಿ ಯಾವುದೋ ದೇವಿಗೆ ಆ ರಾಮ ಲಕ್ಷ್ಮಣರ ಇಬ್ಬರು ಬಾಲಕರನ್ನು ವಧೆ ಮಾಡಿ ಬಲಿ ಕೊಡಬೇಕು ಅಂತ ಅವನು ಸಂಕಲ್ಪ ಮಾಡಿದಾಗ ಅಲ್ಲಿ ಒಬ್ಬ ಹನುಮಂತ ಇರ್ತಾನೆ. ಅವನು ಯಾರು ಹನುಮಂತ ಅಂತಂದರೆ ನಮ್ಮ ನಿಜವಾದ ಹನುಮಂತನ ಮಗ. ಹನುಮಂತ ಬ್ರಹ್ಮಚಾರಿ, ಅವನಿಗೆ ಮಗ ಹೇಗೆ ಅನ್ನುವ ಪ್ರಶ್ನೆಗಳೆಲ್ಲ ಕಾಡುತ್ತದೆ. ಸಮುದ್ರೋಲ್ಲಂಘನ ಮಾಡ್ತಾ ಇರುವಾಗ ಅವನ ಹನುಮಂತನ ಬೆವರು ಸಮುದ್ರದ ನೀರಿನ ಒಳಗೆ ಇರುವಂತಹ ಒಂದು ಮೊಸಳೆಗೆ ಬಿದ್ದು ಆ ಮೊಸಳೆ ಗರ್ಭವನ್ನು ತಾಳಿ ಅದರಲ್ಲಿ ಅವನು ಹನುಮಂತನ ಹಾಗೇ ಇರುವ ಇನ್ನೊಂದು ಕಪಿ ಹುಟ್ಟೋದು. ಬ್ರಹ್ಮಚರ್ಯ ನಷ್ಟ ಆಗಲಿಲ್ಲ, ಸಮಾಧಾನ ಪಟ್ಟುಕೊಳ್ಳಿ. ಅವನಿಗೆ ಮತ್ಸ್ಯವಾನರ ಅಂತ ಹೆಸರು. ಈ ಮತ್ಸ್ಯವಾನರ ಅಹಿರಾವಣ ಮಹಿರಾವಣರ ಮನೆಯಲ್ಲಿ ಇರ್ತಾನೆ. ಅವನು ಅವನ ತಾಯಿ ಇಬ್ಬರು ಸೇರಿ ರಾಮ ಲಕ್ಷ್ಮಣರು ಬಲಿಯಾಗುವುದನ್ನು ತಪ್ಪಿಸ್ತಾರೆ. ಅಹಿರಾವಣ ಮಹಿರಾವಣರ ವಧೆಯಾಗುತ್ತದೆ. ಹೀಗೆ ಕಥಾಂತರ ಶಾಖೋಪಶಾಖೆಗಳಾಗಿ ರಾಮಾಯಣ ಟಿಸಿಲೊಡೆಯುತ್ತದೆ, ಹೊಸ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ರೋಚಕವಾದಂತಹ ಕಥೆಯಿಂದ ನಮ್ಮ ಮನಸ್ಸನ್ನು ಸೆಳೆಯುತ್ತದೆ. ಇದೆಲ್ಲ ಸೃಜನಶೀಲವಾದ ವಿನ್ಯಾಸಗಳು ಅಂತಲೇ ನಾವು ಹೇಳಬಹುದು. ನಮ್ಮ ಕನಕದಾಸರು ರಾಮಧಾನ್ಯ ಚರಿತ್ರೆಯನ್ನು ಬರೆದ್ರಲ್ಲ, ಎಷ್ಟು ಸುಂದರವಾದ ಕಲ್ಪನೆ, ಎಷ್ಟು ಅನನ್ಯವಾದಂತಹ ಸೃಜನಶೀಲತೆ. ಭತ್ತವನ್ನು ರಾಗಿಯನ್ನು ಸಂಕೇತದ ಮೂಲಕ ಕಲ್ಪಿಸಿಕೊಂಡು ಅವರಿಬ್ಬರಲ್ಲಿ ಸಂಘರ್ಷವನ್ನು ಉಂಟು ಮಾಡಿ ಭಗವಂತನ ಕರುಣೆ ಇಬ್ಬರ ಮೇಲೂ ಬರುವ ಹಾಗೆ ಮಾಡ್ತಾರೆ. ನಮ್ಮ ಬಂಡಾಯದ ವಿಮರ್ಶಕರು ಅದನ್ನು ಕೋಮುವಾದದ ಅತಿರೇಕಕ್ಕೆ ಕರೆದೊಯ್ದದ್ದಿದೆ. ಆದರೆ ಹಾಗಲ್ಲ. ಅದು ರಾಮಧಾನ್ಯ ಚರಿತ್ರೆಯನ್ನು ಓದಿದರೆ ನಮಗೆ ಗೊತ್ತಾಗುತ್ತದೆ. ಅವರಿಬ್ಬರಲ್ಲಿರುವಂತಹ ವೈಮನಸ್ಯವನ್ನು ಶ್ರೀರಾಮಚಂದ್ರ ದೇವರು ದೂರ ಮಾಡ್ತಾರೆ. ಭತ್ತದ ಕೈಯ ಮೇಲೆ ರಾಗಿಯ ಕೈಯನ್ನಿಟ್ಟು ನೀವಿಬ್ಬರು ಸಾಮರಸ್ಯದಿಂದ ಬದುಕಿ ಅಂತ ಹೇಳ್ತಾರೆ. ಹಾಗಾದರೆ ರಾಮಧಾನ್ಯ ಚರಿತ್ರೆ ಬಂಡಾಯ ಕಾವ್ಯ ಅಲ್ಲ, ಅದು ಸಾಮರಸ್ಯದ ಕಾವ್ಯ. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ, ಎಲ್ಲ ಸಮುದಾಯ, ಎಲ್ಲ ಜಾತಿ ಮತ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತ ಹೇಳಿದವನು ಶ್ರೀರಾಮಚಂದ್ರ. ಆದ್ದರಿಂದ ಅವನು ದೇವರು ಎನ್ನುವುದನ್ನು ಯೋಚಿಸಿ. ಇದೊಂದು ಸೃಜನಶೀಲವಾದ ವಿನ್ಯಾಸ. ಕನಕದಾಸರಿಗೆ ಸಮಾಜವನ್ನು ಒಡೆಯುವುದು ಬೇಕಾಗಿಲ್ಲ, ಮೇಲ್ವರ್ಗ ಕೆಳವರ್ಗ ಅಂತ ಭೇದಿಸುವುದು ಬೇಕಾಗಿರಲಿಲ್ಲ. ಮೇಲ್ವರ್ಗ ಕೆಳವರ್ಗ ಸಾಮರಸ್ಯದಿಂದ ಬದುಕಬೇಕು ಎನ್ನುವುದು ಬೇಕಾಗಿತ್ತು. ದಾಸಪಂಥದ ಮುಖ್ಯ ಉದ್ದೇಶವೇ ಅದು. ಅದನ್ನು ಪ್ರತಿಷ್ಠಾಪಿಸಿದರು. ಹೀಗೆ ಹೇಳುವವರಿಲ್ಲ ನಮ್ಮ ಕನ್ನಡ ಸಾಹಿತ್ಯದ ವಿಮರ್ಶೆಯಲ್ಲಿ. ಈ ಹೊಸ ದೃಷ್ಟಿಕೋನವನ್ನು ಯೋಚಿಸಿದಾಗ ಕನಕದಾಸರ ಸೃಜನಶೀಲತೆ ಎಂತಹುದು ಅಂತ ನಮಗೆ ಅರ್ಥ ಆಗ್ತದೆ. ಸಮನ್ವಯ ಸಿದ್ಧಾಂತ. ನಮ್ಮಲ್ಲಿ ಎಲ್ಲ ಪಂಥಗಳಿವೆ, ದಾರಿ ನೂರಾರಿವೆ ಬೆಳಕಿನ ಅರಮನೆಗೆ ಅನ್ನುವುದು ಕವಿವಾಣಿ. ಒಂದು ಬೆಳಕಿನ ಅರಮನೆಯನ್ನು ಪ್ರವೇಶ ಮಾಡುವುದಕ್ಕೆ ಅನೇಕ ದಾರಿಗಳಿರಬಹುದು. ಒಂದೊಂದು ದಾರಿಯಲ್ಲಿ ಒಂದೊಂದು ಸೌಲಭ್ಯವೂ ಇರ್ತದೆ, ಸಂಕಷ್ಟಗಳೂ ಇರ್ತವೆ. ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಕಡಿಮೆ ಹೊತ್ತಿನಲ್ಲಿ ಕೆಲವರು ಹೋಗಬಹುದು, ಕೆಲವರು ಹೆಚ್ಚು ಹೊತ್ತು ತೆಗೆದುಕೊಳ್ಳಬಹುದು, ಕೆಲವರು ತುಂಬ ಸಂತೋಷದಿಂದ ಹೋಗಬಹುದು, ಕೆಲವರು ಕಷ್ಟಪಟ್ಟು ಹೋಗಬಹುದು. ದಾರಿ ನೂರಾರಿವೆ, ಆದರೆ ಸೇರಬೇಕಾದ ಗಮ್ಯಸ್ಥಾನ ವೈಕುಂಠ ಪದವಿ ಒಂದೇ ಎನ್ನುವುದನ್ನು ದಾಸರು ಹಾಡಿದರು. ಇದೆಲ್ಲ ಕಾವ್ಯದ ಸೃಜನಶೀಲತೆ. ಶ್ರೀರಾಮನ ಕಥೆಯನ್ನು ನೆವನವಾಗಿರಿಸಿಕೊಂಡು ಬೇರೆ ಬೇರೆ ರೀತಿಯ ವಸ್ತು ವಿನ್ಯಾಸಗಳನ್ನು ಹೆಣೆಯುತ್ತಾ ಹೋಗುವಂತಹ ರೀತಿ ಇದೆಯಲ್ಲ, ಇದು ವಿಶೇಷ. ಇನ್ನೊಬ್ಬ ರಾವಣನಿಗೊಬ್ಬ ಮೂಲಾ ನಕ್ಷತ್ರದಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಇಂದ್ರಜಿತುವಿನ ಕಥೆ ಅಲ್ಲ, ಅತಿಕಾಯನ ಕಥೆ ಅಲ್ಲ, ಮೂಲಕ ಅಂತ ಅವನಿಗೆ ಹೆಸರು. ಆ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ಮಗುವಿನಿಂದ ತನಗೆ ಕೇಡಾಗುತ್ತದೆ ಎನ್ನುವುದನ್ನು ತಿಳಿದಂತಹ ರಾವಣ ಅವನನ್ನು ಕಾಡಿನಲ್ಲಿ ಬಿಟ್ಟು ಬರಲಿಕ್ಕೆ ಹೇಳ್ತಾರೆ, ವಧೆ ಮಾಡಲಿಕ್ಕೆ ಹೇಳ್ತಾರೆ. ಚಂದ್ರಹಾಸನ ಕಥೆಯ ಹಾಗೆ. ಆದರೆ ಕಟುಕರು ಅವನನ್ನು ಕೊಲ್ಲದೆ ಹಾಗೆ ಉಳಿಸಿ ಬರ್ತಾರೆ. ರಾವಣ ವಧಾನಂತರ ಆ ಮೂಲಕಾಸುರನಿಗೆ ಸುದ್ದಿ ಹೋಗ್ತದೆ, ಲಂಕೆಯಲ್ಲಿ ವಿಭೀಷಣ ಚಿಕ್ಕಪ್ಪ ಸಿಂಹಾಸನ ಏರಿದ್ದಾನೆ, ರಾವಣ ಕುಂಭಕರ್ಣಾದಿಗಳೆಲ್ಲ ಸತ್ತು ಹೋಗಿದ್ದಾರೆ. ಆಗ ಅವನು ವಿಭೀಷಣನ ಮೇಲೆ ದಾಳಿ ಮಾಡ್ತಾನೆ, ಮೂಲಕಾಸುರ ಕಾಳಗ ಅಂತ. ಆ ದಾಳಿಯಿಂದ ವಿಭೀಷಣ ಸೋತು ಹೋಗಿ
ಅಯೋಧ್ಯೆಗೆ ಓಡಿ ಬರ್ತಾನೆ, ಶ್ರೀರಾಮಚಂದ್ರನಿಗೆ ಶರಣಾಗ್ತಾನೆ. ಹೀಗೆ ತೊಂದರೆಯಾಗಿದೆ ಮೂಲಕಾಸುರನಿಂದ. ಆಗ ಶ್ರೀರಾಮಚಂದ್ರ ದಂಡೆತ್ತಿ ಲಂಕೆಗೆ ಬಂದು ಮೂಲಕಾಸುರನಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಶ್ರೀರಾಮಚಂದ್ರ ಸೋಲ್ತಾನೆ. ಅದು ವಿಶೇಷತೆ. ಯಾಕೆ ಅಂತಂದರೆ ಮೂಲಕಾಸುರನನ್ನು ವಧೆ ಮಾಡುವವರು ಅಯೋನಿಜರಾಗಿರಬೇಕು. ಶ್ರೀರಾಮಚಂದ್ರ ಕೌಸಲ್ಯ ಗರ್ಭ ಸಂಭೂತ, ಅವನು ಅಯೋನಿಜನಲ್ಲ. ಹಾಗಾಗಿ ಮೂಲಕಾಸುರನ ವಧೆ ಸಾಧ್ಯವಿಲ್ಲ. ಆಗರ ಲವಕುಶರ ಆಗಮನವಾಗುತ್ತದೆ. ಈ ಕುಶ ಎನ್ನುವವನು ಸೀತೆಯ ಗರ್ಭ ಸಂಜಾತನಲ್ಲ ಎನ್ನುವ ಒಂದು ಕಥೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತಾರೆ ಕುಶಲವರು. ಆದರೆ ಮೂಲಕಾಸುರ ಕಾಳಗದ ಕಥೆಯಲ್ಲಿ ಗೊತ್ತಾಗುತ್ತದೆ ಕುಶ ಎನ್ನುವವನು ಗರ್ಭ ಸಂಭೂತನಲ್ಲ, ಅವನು ಅಯೋನಿಜ. ಒಂದು ದಿನ ಲವಕುಶರು ಚಿಕ್ಕ ಮಕ್ಕಳಾಗಿರುವಾಗ ಆಟ ಆಡಲಿಕ್ಕೆ ಹೋದವರು ಲವ ಮಾತ್ರ ಬರ್ತಾನೆ, ಕುಶ ಬರೋದಿಲ್ಲ. ತೊಟ್ಟಿಲಲ್ಲಿದ್ದ ಮಗು ಇಲ್ಲ ಎಂದು ದುಃಖಿತರಾದ ವಾಲ್ಮೀಕಿ ಮಹರ್ಷಿ ದರ್ಬೆಯಿಂದ ಒಂದು ಮಗುವನ್ನು ಸೃಷ್ಟಿ ಮಾಡ್ತಾರೆ. ಅವನೇ ಕುಶ. ಹಾಗೆ ಕುಶ ಅಂತ ಹೆಸರು ಬರುವುದಕ್ಕೆ ಕಾರಣ ಅದು ಅಂತ. ಹಾಗಾಗಿ ಅಯೋನಿಜ ಕುಶ. ಆ ಕುಶ ಮೂಲಕಾಸುರನನ್ನು ವಧೆ ಮಾಡ್ತಾನೆ. ಹೀಗೆ ವಿಚಿತ್ರವಾದ ಕಥೆಗಳು. ಆದರೆ ರಾಮಾಯಣದ ಒಟ್ಟು ಚೌಕಟ್ಟಿನಲ್ಲಿ ವಿಶೇಷವಾದ ಸಂಗತಿಗಳನ್ನು ನಮ್ಮ ಕಣ್ಣ ಮುಂದೆ ತಂದು ರಾಮಾಯಣ ಎಷ್ಟು ವಿಶೇಷವಾದದ್ದು ಎನ್ನುವುದನ್ನು ನಮ್ಮ ಮನಸ್ಸಿಗೆ ತಂದು ಕೊಡ್ತದೆ. ರಾಮಾಯಣ ಅಂದರೆ ಮುಗಿಯೋದಿಲ್ಲ ಅಂತ ಒಂದು ಅರ್ಥ ಇದೆ. ಏನಪ್ಪ ನಿಂದು ರಾಮಾಯಣ ಅಂದರೆ ಮುಗಿಯದೇ ಇದ್ದ ಅಧಿಕ ಪ್ರಸಂಗ ಅಂತ ಅರ್ಥ ಇದೆ ಜನಪದರಲ್ಲಿ, ಗಾದೆ ಮಾತಿನಲ್ಲಿ, ನಾಣ್ಣುಡಿಯಲ್ಲಿ. ಹಾಗೆ ಮುಗಿದೆಯೇ ಬ್ರಹ್ಮದೇವರ ವರವನ್ನು ನಾನು ಮೊದಲೇ ಹೇಳಿದೆ. ಪ್ರಪಂಚದಲ್ಲಿ ನದಿ ಪರ್ವತಗಳು ಇರುವಷ್ಟು ಕಾಲ ರಾಮಾಯಣ ಇರಲಿ ಅನ್ನುವಂತಹ ಮಾತಿನಲ್ಲಿ ಇಂತಹ ಅನೇಕ ರಾಮಾಯಣದ ಶಾಖೋಪಶಾಖೆಗಳು ಸೃಷ್ಟಿಯಾಗಲಿ ಅನ್ನುವುದು ಬ್ರಹ್ಮದೇವರ ಸಂಕಲ್ಪ, ಅನುಗ್ರಹ ಅಂತ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಹೊಸ ಹೊಸ ರಾಮಾಯಣದ ಕಥೆಗಳು ಸೃಷ್ಟಿಯಾಗುತ್ತಾ ಇರುತ್ತದೆ. ನಮ್ಮ ಕನ್ನಡದ ಕವಿ ಮುದ್ದಣ, ನಮ್ಮೆಲ್ಲರ ಪ್ರೀತಿಯ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ, ಕಾರ್ಕಳ ತಾಲೂಕಿನ ನಂದಳಿಕೆಯಲ್ಲಿ ಅವನು ಹುಟ್ಟಿದವನು. ಅಲ್ಪಕಾಲದಲ್ಲಿ ಮೃತನಾದ. ಆದರೆ ಅವನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಅನರ್ಘ್ಯವಾದ ಕೃತಿಗಳು ಶ್ರೀರಾಮ ಪಟ್ಟಾಭಿಷೇಕಂ ಎನ್ನುವಂತಹ ಭಾಮಿನಿ ಷಟ್ಪದಿಯ ಕಾವ್ಯ. ಇನ್ನೊಂದು ಅದ್ಭುತ ರಾಮಾಯಣ, ಮತ್ತೊಂದು ರಾಮಾಶ್ವಮೇಧ. ಈ ಎರಡೂ ಗದ್ಯ ಕಾವ್ಯಗಳು. ಆದರೆ ಪದ್ಯದಷ್ಟೇ ಸುಲಲಿತವಾಗಿ ಓದಿಸಿಕೊಂಡು ಹೋಗುವಂತಹ ವಿಶೇಷ ಸಂಕಥನಗಳು. ಇವುಗಳಿಗೆ ಆಧಾರ ಶೇಷ ರಾಮಾಯಣ ಅಂತ ಹೇಳ್ತಾರೆ. ಶೇಷ, ಆದಿಶೇಷ ವಾತ್ಸ್ಯಾಯನನಿಗೆ ಹೇಳಿದಂತಹ ರಾಮಕಥೆ ಅದು. ಅದ್ಭುತ ರಾಮಾಯಣ. ಏನು ಅದ್ಭುತ ಅಲ್ಲಿ ಅಂತಂದರೆ, ಅಲ್ಲಿಯ ರಾವಣನಿಗೆ 10 ತಲೆಗಳಲ್ಲ 100 ತಲೆಗಳು. ಶತಕಂಠ ರಾವಣ ಅಂತ ನೋಡಿ. ಶಾಕ್ತ ಪಂಥದ ಕಥೆ ಅದು, ಸಂಸ್ಕೃತದಲ್ಲಿ ಇದೆ ಅದು. ಅದನ್ನು ಓದಿ ಮುದ್ದಣ ಕನ್ನಡದಲ್ಲಿ ಕೊಟ್ಟ ಅಷ್ಟೇ. ಅದ್ಭುತ ರಾಮಾಯಣದ ಕಥೆ ಅದ್ಭುತ. ಯಾಕೆಂದರೆ ಅಲ್ಲಿಯ ರಾವಣನಿಗೆ 100 ತಲೆಗಳು. ಶತಾಸ್ಯ ಅಥವಾ ಶತಕಂಠ ರಾವಣ ಅವನು. ಅವನನ್ನು ರಾಮ ಕೊಲ್ಲುವುದಲ್ಲ, ಸೀತೆಯೇ ಕೊಲ್ಲುವುದು. ಸೀತೆ ಜಗನ್ಮಾತೆಯಾಗಿ, ಮಹಾಕಾಳಿಯಾಗಿ ನೋಡಿ, ಲಕ್ಷ್ಮೀ ಮತ್ತು ಪಾರ್ವತಿಯರ ಒಂದು ಸಮ್ಮಿಲನ ಎಷ್ಟು ಅರ್ಥಪೂರ್ಣವಾದಂತಹ ದೃಷ್ಟಿ. ಆದಿಮಾಯಾ ಸ್ವರೂಪಿಣಿ ನಾವು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿಯೂ ಅವಳೇ, ಶಿವೆಯೂ ಅವಳೇ ಅನ್ನುವುದನ್ನು ಗ್ರಹಿಸಬೇಕು. ಮೂಲ ರೂಪ ಒಂದೇ. ಆ ಒಂದು ಅಧ್ಯಾತ್ಮದ ರಹಸ್ಯವನ್ನು ಉದ್ಘಾಟನೆ ಮಾಡುತ್ತದೆ ಈ ಕಾವ್ಯ. ಸೀತೆಯೇ ಶತಕಂಠ ರಾವಣನನ್ನು ವಧಿಸುವಂತಹ. ಇನ್ನೊಂದು ಸಹಸ್ರಕಂಠ ಕಾಳಗ ಅಂತಲೂ ಕೂಡ ಒಂದು ಇದರ ಶಾಖೆ ಇದೆ. ಇದೆಲ್ಲ ಶಾಕ್ತ ಪಂಥದ ಕಥೆ. ಇದನ್ನು ಆಧರಿಸಿ
ಅದ್ಭುತ ರಾಮಾಯಣವನ್ನೂ ಮುದ್ದಣ ಬರೆದ, ರಾಮಾಶ್ವಮೇಧವನ್ನು ಬರೆದ. ಎರಡೂ ಗದ್ಯಕಾವ್ಯ. ರಾಮಾಶ್ವಮೇಧವಂತೂ ಕನ್ನಡ ಸಾಹಿತ್ಯಕ್ಕೆ ಹೊಸ ಬೆಳಗನ್ನು ಕೊಟ್ಟಂತಹ ಕಾವ್ಯ ಅದು. ಅದಕ್ಕೆ ನವೋದಯದ ಮುಂಗೋಳಿ ಅಂತ ನಾವು ಮುದ್ದಣನನ್ನು ಕರೆಯುವುದು. ಯಾಕೆಂದರೆ ಆ ಕಥೆ ಆರಂಭ ಆಗುವುದು ಮುದ್ದಣ ಮತ್ತು ಮನೋರಮೆಯರ ಸಲ್ಲಾಪದಿಂದ. ಆ ಸಲ್ಲಾಪ ಸಾಹಿತ್ಯದ ಚರ್ಚೆಯನ್ನು ಮಾಡುತ್ತದೆ. ಎಂತಹ ಸಾಹಿತ್ಯ ಬೇಕು, ಹೇಗಿರಬೇಕು, ಸಂಸ್ಕೃತದ ಪ್ರಯೋಗ ಎಷ್ಟಿರಬೇಕು, ಕರಿಮಣಿ ಸರದಲ್ಲಿ ಚೆಂಬವಳವನ್ನು ಕೋದ ಅಷ್ಟೇ ಇರಬೇಕು, ಸಂಸ್ಕೃತ ಭೂಯಿಷ್ಠವಾಗಬಾರದು, ಕೃಷ್ಟವಾದ ಭಾಷಾ ಶೈಲಿ ಇದ್ದರೆ ಅದು ನೀರಿಳಿಯದ ಗಂಟಲೊಳು ಕಡುಬಂ ತುರುಕಿದಂತಾಯಿತು. ಇಂತಹ ಪ್ರಯೋಗಗಳಿಂದ ಕನ್ನಡ ಸಾಹಿತ್ಯದ ಹೊಸ ಯುಗದ ಕಾಣಿಕೆಯನ್ನು ಮುದ್ದಣ ಕಂಡಿರಿಸ್ತಾನೆ. ಕನ್ನಡಂ ಕತ್ತುರಿಯಲ್ತೆ ಅಂತ ಹೇಳಿದ ಮಹಾನುಭಾವ, ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಹೇಳಿದ ಮಹಾನುಭಾವ. ಪದ್ಯ ಬೇಡ ಅಂತ ಅರ್ಥ ಅಲ್ಲ, ಪದ್ಯವು ವದನೀಯವಾದದ್ದು, ವಿವರಣೆಯನ್ನು ಬಯಸುವಂತಹದ್ದು. ಆದರೆ ಗದ್ಯ ತನ್ನಷ್ಟಕ್ಕೆ ತಾನೇ ಸ್ವಯಂ ವೇದ್ಯವಾಗುತ್ತದೆ ಅನ್ನುವಂತಹ ಅರ್ಥವನ್ನು ಒಳಗೊಂಡದ್ದು. ಇದೆಲ್ಲ ರಾಮಾಯಣಕ್ಕೆ ಇರುವ ಹೊಸ ಮುಖಗಳನ್ನು ಕನ್ನಡಿಗರಿಗೆ ಪರಿಚಯಿಸಿದಂತಹ ಮಹಾನ್ ಸೃಜನಶೀಲ ವಿನ್ಯಾಸಗಳು. ಜೈಮಿನಿ ಭಾರತ ಲಕ್ಷ್ಮೀಶನದ್ದು ಗಮಕೆಗಳಿಗೆ ಬಹಳ ಇಷ್ಟವಾದಂತಹ ಕಾವ್ಯ. ಅದು ಅಶ್ವಮೇಧ ಪರ್ವದ ಕಥೆಯಾದರೂ ಅದರ ಒಳಗಡೆ ರಾಮಾಯಣ ಇದೆ. ನಮ್ಮ ಕವಿಗಳು ತಮ್ಮ ಸೃಜನಶೀಲ ಪ್ರತಿಭೆಯ ಕಾರಣದಿಂದಲೇ ಇಂತಹದ್ದನ್ನೆಲ್ಲ ಸಾಧಿಸಿದ್ದಾರೆ. ರಾಮಾಯಣದ ಒಳಗೆ ಮಹಾಭಾರತ, ಮಹಾಭಾರತದ ಒಳಗೆ ರಾಮಾಯಣ ಅಂತ. ಬಬ್ರುವಾಹನ ಕಾಳಗದ ಸಂದರ್ಭದಲ್ಲಿ ಬಬ್ರುವಾಹನ ಬಾಣಪ್ರಯೋಗದಿಂದ ಅರ್ಜುನನನ್ನು ಘಾಸಿಗೊಳಿಸ್ತಾನೆ. ಸತ್ತೇ ಹೋದ ಎನ್ನುವ ಹಾಗೆ ಅರ್ಜುನ ಇರ್ತಾನೆ. ಆಗ ಎಲ್ಲರಿಗೂ ಕೂಡ ಕಳವಳ ಉಂಟಾಗುತ್ತದೆ. ಆಗ ಕವಿ ಹಿಂದಿನ ಯುಗದಲ್ಲಿ ರಾಮಾಶ್ವಮೇಧ ನಡೆದಾಗ ಶ್ರೀರಾಮಚಂದ್ರನಿಗೂ ಕೂಡ ಅವನ ಮಕ್ಕಳು ಕುಶಲವರು ಇಂತಹ ಬಾಣಾಘಾತವನ್ನು ಮಾಡಿದ್ದಾರೆ ಅಂತ ಕಥೆ ಹೇಳ್ತಾರೆ. ಸೀತಾ ಪರಿತ್ಯಾಗದ ಕಥೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎನ್ನುವಂತಹ ಮುತ್ತಿನಂತಹ ಮಾತು, ಶೋಕರಸವೇ ಹರಿದಂತಹ ಸೀತಾ ಪರಿತ್ಯಾಗದ ರಾಮಾಶ್ವಮೇಧದ ಕಥೆ ಜೈಮಿನಿ ಭಾರತದ ಒಳಗಡೆ ಬರುತ್ತದೆ. ಇದು ಹೊಸ ವಿನ್ಯಾಸ. ಉಪಕಥೆ ಎನ್ನುವುದು ಬಹಳ ದೊಡ್ಡ ತಂತ್ರ. ನಮ್ಮ ಹರಿಕಥೆಗಳಲ್ಲಿ ಅದನ್ನು ಬಹಳ ವಿಶೇಷವಾಗಿ ಹರಿದಾಸರು ಬಳಸಿದ್ದಾರೆ. ಕಥೆಯನ್ನು ಹೇಳ್ತಾ ಹೇಳ್ತಾ ಉಪಕಥೆಯನ್ನು ಬಿಡಿಸುವ, ಸಹೃದಯರ ಮನಸ್ಸನ್ನು ಸೆಳೆಯುವ, ಆಧ್ಯಾತ್ಮಿಕ ಚಿಂತನೆಗೆ ಕೆಲವು ನಿದರ್ಶನಗಳನ್ನು, ದೃಷ್ಟಾಂತಗಳನ್ನು ಕೊಡುವಂತಹ ತಂತ್ರ ವಿಶೇಷ ಅದು. ಇಂಥದ್ದನ್ನು ಕನ್ನಡ ಕವಿಗಳು ಕೂಡ ಮಾಡಿದರು. ಲಕ್ಷ್ಮೀಶ ಅದರಲ್ಲಿ ಬಹಳ ಮುಖ್ಯನಾದವನು. ಅವನು ಸೀತಾ ಪರಿತ್ಯಾಗದ ಕಥೆಯನ್ನು ಹೇಳಿದ. ಎಷ್ಟೋ ಸಂದರ್ಭದಲ್ಲಿ ಸೀತೆ ಹೇಗೆ ಆಧುನಿಕ ಮಹಿಳೆಯ ಹಾಗೆ ಯೋಚನೆ ಮಾಡುತ್ತಾಳೆ ಅನ್ನುವುದನ್ನು ಕೂಡ ಲಕ್ಷ್ಮೀಶ ಕವಿ ಹೇಳುತ್ತಾನೆ. ಆಮೇಲೆ ಮೊನ್ನೆ ಸುಮಾರು ಒಂದು 1950-60 ಆಸುಪಾಸಿನಲ್ಲಿ ಇನ್ನೊಂದು ಕಾವ್ಯ ಹುಟ್ಟಿತು ಕನ್ನಡದಲ್ಲಿ, ನವನೀತ ರಾಮಾಯಣ ಅಂತ ಅದಕ್ಕೆ ಹೆಸರು. ಏನು ನವನೀತ ಅಂದರೆ? ಬೆಣ್ಣೆ ಅನ್ನೋದು ಒಂದರ್ಥ, ಇನ್ನೊಂದು ಹೊಸತಾಗಿ ಹೊಸದದ್ದು, ಹೆಣೆದದ್ದು ಅಂತ. ನವನೀತ. ಇದನ್ನು ಬರೆದವರು ಮುಳಿಯ ತಿಮ್ಮಪ್ಪಯ್ಯ ಅಂತ, ಬಹಳ ದೊಡ್ಡ ಕವಿ, ಸಾಹಿತಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಅವರು ಬರೆದಂತಹ ನವನೀತ ರಾಮಾಯಣ ಅದು ಸಂಪೂರ್ಣ ಅಲ್ಲ, ಒಂದು 2-3 ಸಂಧಿಯನ್ನು ಮಾತ್ರ ಬರೆದಿದ್ದಾರೆ. ಆದರೆ ಅದು ನಿಜವಾಗಿಯೂ ಕೂಡ ನವನೀತ, ಹೊಸ ಪರಿಕಲ್ಪನೆಗಳನ್ನು ಸಂಯೋಜನೆ ಮಾಡಿದಂತಹ ವಿಶೇಷತೆ ಅದರಲ್ಲಿದೆ. ಸೀತಾ ಸ್ವಯಂವರ ಆಗುವಷ್ಟು ಹೊತ್ತಿಗೆ ಕಾವ್ಯ ಮುಗಿದು ಹೋಗ್ತದೆ. ಆಮೇಲಿನದ್ದನ್ನು ಅವರು ಬರೀಲಿಲ್ಲ, ಅವರು ಅಸ್ತಂಗತರಾದರು. ಅದು ನಮ್ಮ ದೌರ್ಭಾಗ್ಯ. ಅವರು ಬದುಕಿ ಉಳಿದು ಅವರು ಇಡೀ ಕಾವ್ಯವನ್ನು, ನವನೀತ ರಾಮಾಯಣವನ್ನು, ಇಡೀ ರಾಮಾಯಣದ ಕಥೆಯನ್ನು ಅದರಲ್ಲಿ ಹೇಳುತ್ತಿದ್ದರೆ ಅದು ಕನ್ನಡಕ್ಕೆ ಕೋಡು ಮೂಡಿಸ್ತಿತ್ತೇನೋ. ಆದರೆ ಅವರು ಬರೆದದ್ದು ಮಾತ್ರ ಅಷ್ಟನ್ನೇ ನಾವು ಗಮನಿಸಿದರೂ ಕೂಡ ಆಹ್ಲಾದಕರವಾದಂತಹ ರಾಮಾಯಣದ ಸೃಜನೆ ಅದು. ನೋಡಿ, ರಾಮ ಲಕ್ಷ್ಮಣರು
ವಿಶ್ವಾಮಿತ್ರರೊಂದಿಗೆ ಮಿಥಿಲೆಯತ್ತ ಹೆಜ್ಜೆ ಹಾಕ್ತಾ ಇರ್ತಾರೆ. ಆಗ ರಾವಣ ಮಾರೀಚನನ್ನು ಕರೀತಾನೆ ಲಂಕೆಯಲ್ಲಿ. ನೋಡು ಮಾರೀಚ, ರಾಮ ಲಕ್ಷ್ಮಣರು ಮಿಥಿಲೆಗೆ ಹೋಗ್ತಾ ಇದ್ದಾರೆ ಸೀತೆಯನ್ನು ಮದುವೆಯಾಗುವುದಕ್ಕೆ. ನಾವು ಕಾಡಿನ ಒಳಗಡೆ ಮಾಯಾ ಮಿಥಿಲೆಯನ್ನು ಸೃಷ್ಟಿ ಮಾಡೋಣ ಅಂತ ಹೇಳ್ತಾನೆ ರಾವಣ. ಮಾರೀಚನ ಮಾಯಾಶಕ್ತಿಯಿಂದ ಕಾಡಿನ ಒಳಗಡೆ ಒಂದು ಹೊಸ ನಗರ ನಿರ್ಮಾಣವಾಗ್ತದೆ. ಮಿಥಿಲೆಯನ್ನೇ ಹೋಲುವ ನಗರ, ಮಾಯಾ ಮಿಥಿಲೆ ಅದು. ಅಲ್ಲಿಯೂ ಮಾರೀಚನೇ ಜನಕರಾಜನಾಗಿರ್ತಾನೆ, ಶೂರ್ಪನಖಿಯೇ ಸೀತೆಯ ವೇಷ ಹಾಕಿರ್ತಾಳೆ. ಎಲ್ಲ ಇಡೀ ಮಿಥಿಲೆಯ ಒಂದು ಪ್ರತಿಫಲನ ಎನ್ನುವ ಹಾಗೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಬರ್ತಾ ಇರುವಾಗ ಈ ಮಾಯಾ ಮಿಥಿಲೆಯ ನಗರದ ಒಳಗಡೆ ಅವರು ಬರ್ತಾರೆ. ಏನು ದಿಬ್ಬಣ ಶೂರ್ಪನಖಿ ಅಂತ ಗೊತ್ತೇ ಆಗೋದಿಲ್ಲ. ಸೀತೆಯ ಹಾಗೆ ವೇಷ ಹಾಕ್ಕೊಂಡು ಮಲ್ಲಿಗೆಯ ಮಾಲೆ ಹಿಡಿದುಕೊಂಡು ಬರ್ತಾ ಇದ್ದಾಳೆ. ವಿಶ್ವಾಮಿತ್ರರಿಗೆ ಗೊತ್ತಾಗುತ್ತದೆ, ಓ ಇದು ರಾಕ್ಷಸ ಮಾಯೆ. ಗಾಯತ್ರಿ ಮಂತ್ರ ಮಾಡಿ ತೀರ್ಥ ಜಲವನ್ನು ಪ್ರೋಕ್ಷಣೆ ಮಾಡುತ್ತಾರೆ. ಮಾಯಾ ಮಿಥಿಲೆ ಸರ್ವನಾಶವಾಗಿ ಬಿಡುತ್ತದೆ. ಎಂತಹ ಕಲ್ಪನೆ ನೋಡಿ. ಆಮೇಲೆ ಅವರು ನಿಜವಾದ ಮಿಥಿಲೆಗೆ ಹೋಗ್ತಾರೆ ರಾಮ ಲಕ್ಷ್ಮಣರು. ಇಂತಹ ಸೃಜನಶೀಲ ಒಂದು ವಿನ್ಯಾಸ ಕಲ್ಪನೆ ಓದುಗರಿಗೆ ರಸ ಸಮಾರಾಧನೆಯನ್ನೇ ಉಂಟು ಮಾಡುತ್ತದೆ. ಅಲ್ಲಿಯ ಪದಪಂಕ್ತಿ, ಅಲ್ಲಿಯ ಅಲಂಕಾರ, ಅಲ್ಲಿಯ ವರ್ಣನೆ ಎಷ್ಟು ಚೆನ್ನಾಗಿರ್ತದೆ ಅನ್ನುವುದು. ಮಾಯಾ ಮಿಥಿಲೆ ನಾಶ ಆದ ಮೇಲೆ ರಾವಣ ಮಾರೀಚರು ಮತ್ತೆ ಸಮಾಲೋಚನೆ ನಡೆಸ್ತಾರೆ. ಏನು ಮಾಡೋದು ಇನ್ನು ಮುಂದೆ? ಯೋಚನೆ ಮಾಡಿ ಒಂದು ಹೊಸ ವ್ಯೂಹವನ್ನು ಬಲಿಯುತ್ತಾರೆ. ಏನದು? ಪರಶುರಾಮ ಮುನಿಗಳಲ್ಲಿಗೆ ಹೋಗಿ ರಾಮನ ವಿರುದ್ಧ ಚಾಡಿ ಹೇಳೋದು. ವಶಿಷ್ಠ ಮತ್ತು ವಿಶ್ವಾಮಿತ್ರರು ದ್ವೇಷದಿಂದ ದೂರ ಆದವರು ಕೂಡ ರಾಕ್ಷಸ ನಾಶಕ್ಕಾಗಿ ಅಯೋಧ್ಯೆಯಲ್ಲಿ ಒಂದಾಗಿ ಬಿಟ್ಟಿದ್ದಾರೆ. ರಾಮನ ಕುಲಪುರೋಹಿತರು ವಶಿಷ್ಠರು, ಅವನ ಕುಲ ಗುರುಗಳು ವಿದ್ಯಾಗುರುಗಳು ವಿಶ್ವಾಮಿತ್ರರು, ಈ ಇಬ್ಬರೂ ವೈರಿಗಳು ಒಂದಾಗಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪರಶುರಾಮನ ವಿದ್ಯಾಗುರು ಸಾಕ್ಷಾತ್ ಪರಮೇಶ್ವರ ಶಿವ. ಅಂತಹ ಶಿವನ ಧನುಸ್ಸನ್ನು ಮಿಥಿಲೆಯಲ್ಲಿ ರಾಮ ಮುರಿದು ಬಿಟ್ಟ, ಶಿವನಿಗೆ ಅವಮಾನ ಮಾಡಿದ. ಇದರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳಬೇಕು ಅಂತ ಪರಶುರಾಮರಿಗೆ ಪುಂಗಿ ಊರುತ್ತಾನೆ ರಾವಣ. ಸಹಜ ನೋಡಿ, ಈ ನವನೀತ ರಾಮಾಯಣದ ಈ ಕಥೆ ಕಲ್ಪನೆಯಿಂದ ವೈಭವೋಪೇತವಾಗಿ ಕಂಡರೂ ಕೂಡ ಅಸಹಜ ಅಂತ ಅನಿಸೋದಿಲ್ಲ. ಸಹಜವಾಗಿ ಇವತ್ತಿನ ರಾಜಕಾರಣಿಗಳು ಯೋಚನೆ ಮಾಡುವ ಹಾಗೆ ರಾವಣ ಮಾರೀಚರು ಯೋಚನೆ ಮಾಡ್ತಾರೆ. ಪರಶುರಾಮರನ್ನು ರಾಮನ ವಿರುದ್ಧ ಎತ್ತಿ ಕಟ್ಟುತ್ತಾರೆ. ಆ ಕಾರಣದಿಂದ ಪರಶುರಾಮರು ಸೀತಾ ಸ್ವಯಂವರ ಮುಗಿಸಿ ಅಯೋಧ್ಯೆಗೆ ದಿಬ್ಬಣ ಬರ್ತಾ ಇದ್ದ ರಾಮನನ್ನು ಎದುರಿಸಿ ಯುದ್ಧ ಮಾಡ್ತಾರೆ. ಆದರೆ ಯುದ್ಧದಲ್ಲಿ ರಾಮನ ಕೈ ಮೇಲಾಗುತ್ತದೆ, ಅದು ಬೇರೆ ಮಾತು. ಆದರೆ ರಾವಣ ಪಟ್ಟ ಪರಿಶ್ರಮ ಇದೆಯಲ್ಲ, ಎಷ್ಟು ವಿಶೇಷವಾದದ್ದು. ಮಂಥರೆ ಕೂಡ ಹಾಗೆ. ಶಂಬರಾಸುರನೊಂದಿಗೆ ದಶರಥ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾಗ ಸ್ವರ್ಗಲೋಕದಲ್ಲಿ ಕೈಕೇಯಿ ಕೂಡ ಇದ್ದಳಷ್ಟೇ. ಆ ಶಂಬರನೊಂದಿಗೆ ಯುದ್ಧ ಮಾಡುವಾಗ ಕೈಕೇಯಿ ತನ್ನ ಕಿರುಬೆರಳನ್ನು ರಥದ ಗಾಲಿಗೆ ಇಟ್ಟು ಅದನ್ನು ಸರಿಗೊಳಿಸಿದಳು ಅನ್ನುವುದನ್ನು ನಾವು ಕೇಳುತ್ತೇವೆ. ಆ ಶಂಬರನ ಸಂಹಾರ ಆದ ಮೇಲೆ ಆ ರಾಕ್ಷಸನ ಮಗಳೇ ಮಂಥರೆ, ಮಂದರೆ ಅಂತ ಹೇಳ್ತಾರೆ ಇಲ್ಲಿ ಎನ್ನುವ ಕಲ್ಪನೆ, ಇದು ಕೂಡ ತುಂಬ ಸಹಜ ಮತ್ತು ಸ್ವಾಭಾವಿಕ. ಹಾಗೆ ಗತಿಗೋತ್ರವೇ ಇಲ್ಲದೆ ಇದ್ದ ಹುಡುಗಿಯನ್ನು ಕೈಕೇಯಿ ಕರೆದುಕೊಂಡು ಬರ್ತಾಳೆ. ನಮ್ಮ ವೈರಿಯ ಮಗಳಾದರೂ ನೀನು ನಿರ್ಗತಿಕೆಯಾಗಿದ್ದೀಯಾ, ನಮ್ಮ ಅಯೋಧ್ಯೆಗೆ ಬಾ ಅಂತ ಕರೆದುಕೊಂಡು ಬರ್ತಾಳೆ. ಹೀಗೆ ಅದೇ ಪಾತ್ರಗಳು, ಆದರೆ ಅವುಗಳನ್ನು ಹೊಸ ಶಿಲ್ಪವಾಗಿಸುವ ಕವಿ ಪ್ರತಿಭೆ ನಮ್ಮ ಕನ್ನಡದ ಕವಿಗಳ ಸೃಜನಶೀಲತೆಯ ಬಹಳ ದೊಡ್ಡ ಪ್ರತಿಭೆ ಅದು. ಇಂತಹ ಕೆಲವು ಕಲ್ಪನೆಗಳಿಗೆ ಅನ್ಯ ರಾಮಾಯಣಗಳು ಪ್ರೇರಣೆ. ಆನಂದ ರಾಮಾಯಣ ಅಂತ ಇದೆ, ಅಧ್ಯಾತ್ಮ ರಾಮಾಯಣ ಅಂತ ಇದೆ, ಅವೆಲ್ಲ ಸಂಸ್ಕೃತದಲ್ಲಿವೆ. ಅಲ್ಲಿ ಕೆಲವು ಎಳೆಗಳನ್ನು ಹಿಡಿದುಕೊಂಡು ಕನ್ನಡದ ಕವಿಗಳು ಅವುಗಳಿಗೆ ವಿಶೇಷವಾದ ಒಂದು ವಿನ್ಯಾಸವನ್ನು ತರ್ತಾರೆ. ಈ ಶಿವಧನುಸ್ಸನ್ನು ಭಂಗ ಮಾಡಿದಾಗ ಅದನ್ನು ಎತ್ತುವುದಕ್ಕೆ ಪ್ರಯತ್ನಪಟ್ಟ ರಾವಣ ಅದರ ಕೆಳಗಡೆ ಬಿದ್ದು ಮುಕುಟಭಂಗ ಆಯಿತು ಅನ್ನುವುದನ್ನು ತೊರವೆಯ ಕವಿ ಹೇಳಿದರೆ, ಆನಂದ ರಾಮಾಯಣ ಹೇಳುತ್ತದೆ,
ಅವನು ಮೈ ಮೇಲೆಲ್ಲ ಮಲಮೂತ್ರ ಮಾಡಿಕೊಂಡ ಅಂತ. ಸಂಸ್ಕೃತದಲ್ಲಿರುವ ಆನಂದ ರಾಮಾಯಣ ಅದು. ರಾವಣನಿಗೆ ನೋವುಂಟಾಗಿ ಅವನಿಗೆ ಅಲ್ಲೇ ಮಲಮೂತ್ರ ವಿಸರ್ಜನೆ ಆಯಿತು ಅನ್ನುವಂತಹ ಕಥೆ ಅದು. ಇನ್ನೊಂದು ಆನಂದ ರಾಮಾಯಣದ ಕಥೆ, ರಾಮಾವತಾರದಲ್ಲಿ ವಾಲಿವಧೆಯಾಗುತ್ತದೆ. ವ್ಯಾಧ ಸ್ವರೂಪಿಯಾದ ಕಾಡಿನಲ್ಲಿ ಬೇಡರ ಹಾಗೆ ಬದುಕುತ್ತಾ ಇದ್ದಂತಹ ಕಪಿಯನ್ನು ಕೊಂದ ಕಾರಣದಿಂದ ಆ ವಾಲಿಯೇ ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಕೊಲ್ಲುವ ವ್ಯಾಧನಾದ ಅನ್ನುವಂತಹ ಒಂದು ಉಲ್ಲೇಖ. ಇದೆಲ್ಲ ಭಾಗವತದಲ್ಲೋ ರಾಮಾಯಣದಲ್ಲೋ ಇಲ್ಲ, ಆದರೆ ಇಂತಹ ಆನಂದ ರಾಮಾಯಣದಲ್ಲಿ ಇಂತಹ ವಿಶೇಷತೆಗಳನ್ನು ಕಾಣುತ್ತೇವೆ. ಮಂಡೋದರಿ ರಾವಣನೊಟ್ಟಿಗೆ ಸಹಗಮನ ಮಾಡಿ ವೈಕುಂಠವನ್ನು ಪಡೆದಳು ಅನ್ನುವ ಉಲ್ಲೇಖ ಸಿಗುತ್ತದೆ ಆನಂದ ರಾಮಾಯಣದಲ್ಲಿ. ಯಾಕೆಂದರೆ ಮಂಡೋದರಿಯನ್ನು ನಾವು ಪತಿವ್ರತಾ ಶಿರೋಮಣಿ ಅಂತ ಪಂಚಕನ್ಯೆಯರಲ್ಲಿ ಒಬ್ಬಳು ಅಂತ ನಮ್ಮ ಸಂಸ್ಕೃತಿ ಗುರುತಿಸ್ತದೆ ಅಲ್ವಾ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಭವ ಪಾಪ ಪ್ರಶಮನಂ. ಹಾಗಿರುವಾಗ ಅವಳು ವೈಧವ್ಯದಿಂದ ದುಃಖಿತಳಾಗಿ ಇಲ್ಲೇ ಇರುವುದು ಸಮಂಜಸವಲ್ಲ ಅಂತ ಕವಿ ಭಾವಿಸಿರಬೇಕು. ರಾವಣನೊಂದಿಗೆ ಸಹಗಮನ ಮಾಡಿ ಅವಳೂ ಕೂಡ ಮೋಕ್ಷ ಪಾತ್ರೆಯಾದಳು ಅನ್ನುವಂತಹ ಆನಂದ ರಾಮಾಯಣದ ಉಲ್ಲೇಖ. ಅಧ್ಯಾತ್ಮ ರಾಮಾಯಣ ಕೂಡ ಹಾಗೆ. ಅಲ್ಲಿ ಸಿಗುತ್ತದೆ ಒಂದು ವಾಲ್ಮೀಕಿ ಹುಟ್ಟಿನಿಂದ ಬ್ರಾಹ್ಮಣ ಎನ್ನುವಂತಹ ಒಂದು ಆಧಾರ. ಕೆ ಎಸ್ ನಾರಾಯಣಾಚಾರ್ಯರು ಇದನ್ನೇ ಧಾರವಾಡದ ಹೈಕೋರ್ಟಿನಲ್ಲಿ ಮುಂದಿಟ್ಟು ವಿಜಯಿಗಳಾದದ್ದು. ನಮ್ಮ ಸಮುದಾಯ ಸಂತೋಷ ಪಡಬೇಕು ಇದಕ್ಕೆ. ಅವರು ಅಧ್ಯಾತ್ಮ ರಾಮಾಯಣದ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಹಂ ಪುರಾ ಕಿರಾತೇಷು ಕಿರಾತೈ ಸಹ ವರ್ಧಿತಃ ಜನ್ಮ ಮಾತ್ರ ದ್ವಿಜತ್ವಂ ಮೇ ಶೂದ್ರಾಚಾರ ರತಃ ಸದಾ. ನಾನು ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದೆ. ಮಗುವಾಗಿದ್ದಾಗ ನನ್ನನ್ನು ಒಂದು ಹದ್ದು ಎತ್ತಿ ಹಿಡಿದುಕೊಂಡು ಹೋಗಿ ಬೇಡರ ಕೇರಿಯಲ್ಲಿ ಬಿಸಾಡಿತು. ಅಲ್ಲಿ ನಾನು ಬೆಳೆದೆ. ಅಹಂ ಪುರಾತೇಷು ಕಿರಾತೇಷು ಕಿರಾತೈ ಸಹ ವರ್ಧಿತಃ. ಬೇಡರ ಜೊತೆಗೆ ನಾನು ಬೆಳೆದೆ, ಆದರೆ ಹುಟ್ಟಿನಲ್ಲಿ ಜನ್ಮ ಮಾತ್ರ ದ್ವಿಜತ್ವಂ ಎನ್ನುವ ಅಧ್ಯಾತ್ಮ ರಾಮಾಯಣದ ಉಲ್ಲೇಖ. ಇದೆಲ್ಲ ರಾಮಾಯಣಕ್ಕೆ ಎಷ್ಟೊಂದು ವಿಭಿನ್ನವಾದಂತಹ ಆಯಾಮಗಳನ್ನು ಒದಗಿಸ್ತದೆ ಅನ್ನುವುದನ್ನು ಗಮನಿಸಬೇಕು. ಕುವೆಂಪು ರಾಮಾಯಣ ನಿಮಗೆಲ್ಲ ಗೊತ್ತೇ ಇದೆ. ಅದು ದಾರ್ಶನಿಕವಾದ ದೃಷ್ಟಿಯ ಕಥೆ. ಅದನ್ನು ವಿರೋಧಿಸುವವರು ಇರಬಹುದು, ಆದರೆ ಅದರಲ್ಲಿರುವ ಕಾವ್ಯಾತ್ಮಕ ಸೌಂದರ್ಯವನ್ನು ಗ್ರಹಿಸಬೇಕು. ಅದ್ವೈತದ ಆತ್ಯಂತಿಕ ಸಿದ್ಧಿಯನ್ನು ಗಮನಿಸಬೇಕು. ಕುವೆಂಪು ಹೇಳ್ತಾರೆ, ಇದ್ದಿಲು ಮತ್ತು ವಜ್ರ ಎರಡು ಹುಟ್ಟಿನಿಂದ ಒಂದೇ. ರಾಸಾಯನಿಕ ಕ್ರಿಯೆಯ ವಿಶೇಷತೆಯಿಂದ ಒಂದು ಇದ್ದಿಲಾಗುತ್ತದೆ, ಇನ್ನೊಂದು ವಜ್ರ ಆಗುತ್ತದೆ. ಅದಕ್ಕೆ ವಿಜ್ಞಾನದ ಹಿನ್ನೆಲೆಯನ್ನು ಅವರು ಒದಗಿಸ್ತಾರೆ. ಹಾಗೆಯೇ ರಾಮ ರಾವಣರು ಚೈತನ್ಯ ಒಂದೇ, ಆದರೆ ದುಷ್ಟಪಥದಲ್ಲಿ ಬಂದಂತಹ ರಾವಣ ರಾಕ್ಷಸನಾಗ್ತಾನೆ. ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನಿಂತು ಧರ್ಮವನ್ನು, ನ್ಯಾಯವನ್ನು, ಸತ್ಯವನ್ನು ಪ್ರತಿಪಾದನೆ ಮಾಡಿದ ರಾಮ ದೇವರಾಗುತ್ತಾನೆ. ಅವರಿಬ್ಬರೂ ಒಂದಾಗುವಂತಹ, ರಾಮನಲ್ಲಿ ರಾವಣ ಐಕ್ಯನಾಗುವಂತಹ ಕಥೆ ಕುವೆಂಪು ರಾಮಾಯಣದ ತುರಿಯ ಸ್ಥಿತಿ. ಅಲ್ಲಿ ರಾವಣ ವಧೆಯಾಗುವುದಿಲ್ಲ, ರಾವಣನ ಆತ್ಮ ರಾಮನೊಂದಿಗೆ ಐಕ್ಯಗೊಳ್ಳುತ್ತದೆ. ಅದ್ವೈತ ಸಿದ್ಧಾಂತ ಇದನ್ನೇ ಪ್ರತಿಪಾದಿಸ್ತದೆ. ಐಕ್ಯ, ಅವರು ಸ್ವಾಮೀಜಿಗಳು ಐಕ್ಯರಾದರು ಅಂತ ನಾವು ಹೇಳೋದು ಅದ್ವೈತದ ಪಾರಿಭಾಷಿಕ ಪದ ಅದು. ಅಂತಹ ಹಿನ್ನೆಲೆಯಲ್ಲಿ ಕುವೆಂಪು ರಾಮಾಯಣ ದಾರ್ಶನಿಕ ಒಳನೋಟಗಳನ್ನು ಬೀರುತ್ತಾ ಹೋಗ್ತದೆ. ಅಯೋಧ್ಯೆಯಲ್ಲಿ ಮನುಷ್ಯ ಸಂಸ್ಕೃತಿ, ಕಿಷ್ಕಿಂಧೆಯಲ್ಲಿ ಕಪಿ ಸಂಸ್ಕೃತಿ, ಲಂಕೆಯಲ್ಲಿ ರಾಕ್ಷಸ ಸಂಸ್ಕೃತಿ. ಸಹಜವಾಗಿ ಒಂದೊಂದು ಊರಿನಲ್ಲಿ ಒಂದೊಂದು ಸಂಸ್ಕೃತಿ ಇರುತ್ತದೆ. ಕಾಶಿಯಲ್ಲಿ, ಬದರಿಯಲ್ಲಿ ಇರುವಂತಹ ಆಚಾರ ವಿಚಾರಗಳು ನಮ್ಮ ದಕ್ಷಿಣದಲ್ಲಿ ಇರೋದಿಲ್ಲ. ನಮ್ಮಲ್ಲಿ ಅನ್ನ ತಂಗುಳಾದಾಗ ಅದು ನಿಷಿದ್ಧ, ಉತ್ತರ ಭಾರತದಲ್ಲಿ ಹಾಗಲ್ಲ. ಅದು ಅಲ್ಲಿಯ ಶಿಷ್ಟಾಚಾರ.
ಒಂದೊಂದು ಊರಿನಲ್ಲಿ ಒಂದೊಂದು ಸಂಪ್ರದಾಯ, ವಿಧಿ, ನಿಷೇಧ ಸಹಜ ಸಾಮಾನ್ಯ. ಅಯೋಧ್ಯೆ, ಕಿಷ್ಕಿಂಧೆ ಮತ್ತು ಲಂಕೆಯ ಸಂಸ್ಕೃತಿ ಭೇದವನ್ನು ಕುವೆಂಪು ಪರಿಕಲ್ಪಿಸುವ ರೀತಿ ಅದು. ಆದರೆ ಅವೆಲ್ಲವನ್ನು ಒಗ್ಗೂಡಿಸುವ, ಮಾನವ ಸಂಸ್ಕೃತಿಯನ್ನು ಉದಾತ್ತೀಕರಿಸುವಂತಹ ಒಂದು ಮಹಾಕ್ರಿಯೆ ಕುವೆಂಪು ರಾಮಾಯಣದಲ್ಲಿ ಘಟಿಸ್ತದೆ. ಅದಕ್ಕೆ ಅವರು ಬೇರೆ ಬೇರೆ ಮೂಲಗಳಿಂದ ಆಧಾರಗಳನ್ನು ತರ್ತಾರೆ. ನಾವು ರಾಮಚಂದ್ರ ಅಂತ ಹೇಳ್ತೇವಲ್ಲ, ಏನು ಆಧಾರ ಇದೆ? ರಾಮಚಂದ್ರ ಆಗುವುದು ಹೇಗೆ? ಅವನು ಸೂರ್ಯವಂಶ ಸಂಭೂತ, ರಾಮ ಸೂರ್ಯ ಆಗಬೇಕಾಗಿದ್ದು ನ್ಯಾಯ. ಆದರೆ ನಾವೆಲ್ಲ ರಾಮಚಂದ್ರ ಅಂತೇವಲ್ಲ, ಯಾಕೆ? ಎಲ್ಲಿಯೂ ಆಧಾರ ಇಲ್ಲ. ಅದಕ್ಕೊಂದು ಜನಪದ ಕಥೆ ಇದೆ. ಬಾಲಕನಾಗಿದ್ದ ರಾಮ ಅಳ್ತಾ ಆ ಬಾನಿನಲ್ಲಿದ್ದ ಚಂದ್ರ ಬೇಕು ಅಂತ ಅತ್ತನಂತೆ. ಆಗ ಕೈಕೇಯಿಯ ದಾಸಿಯರಿ ಮಂಥರೆ ಕನ್ನಡಿಯನ್ನು ಹಿಡಿದುಕೊಂಡು ಬಂದು ಆಕಾಶದಲ್ಲಿರುವ ಚಂದ್ರಬಿಂಬವನ್ನು ರಾಮನಿಗೆ ತೋರಿಸಿ ಅವನ ಅಳುವನ್ನು ನಿಲ್ಲಿಸಿದಳು ಅನ್ನುವುದು ಜನಪದ ಕಥೆ. ಈ ಜನಪದ ಕಥೆಯನ್ನು ಕುವೆಂಪು ರಾಮಾಯಣ ಬಳಸಿಕೊಳ್ಳುತ್ತದೆ. ಆ ಕಾರಣದಿಂದ ರಾಮನನ್ನು ಎಲ್ಲರೂ ರಾಮಚಂದ್ರ ಅಂತ ಕರೆಯಲಿಕ್ಕೆ ಆರಂಭಿಸಿದರು ಅನ್ನುವುದು ಎಷ್ಟು ತರ್ಕಬದ್ಧ. ಎಲ್ಲವೂ ಹಾಗೆ. ಜನ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಾರೆ. ಹಾಗಾಗಿ ರಾಮಚಂದ್ರನಾಗುವುದು ತುಂಬ ತರ್ಕಬದ್ಧವಾದ ಜನಪದ ಕಥೆಯ ತಂತ್ರ ಅಂತ ನನಗೆ ಅನಿಸ್ತದೆ. ಊರ್ಮಿಳಾ ಪಾತ್ರಕ್ಕೆ ಸಿಕ್ಕಿದಂತಹ ಒಂದು ನ್ಯಾಯ. ಎಲ್ಲ ರಾಮಾಯಣಗಳನ್ನು ನಾವು ನೋಡಿದೆವು, ಎಲ್ಲಿಯೂ ಊರ್ಮಿಳೆಗೆ ನ್ಯಾಯ ಸಿಗಲಿಲ್ಲ. ಅವಳನ್ನು ಬಿಟ್ಟು ಲಕ್ಷ್ಮಣ ಅಣ್ಣನ ಪಾದಸೇವಕನಾಗಿ 14 ವರ್ಷ ವನವಾಸಕ್ಕೆ ಬಂದು ಕೈ ಹಿಡಿದಂತಹ ಹೆಂಡತಿ ಊರ್ಮಿಳೆಗೆ ಅನ್ಯಾಯ ಮಾಡಿದ ಅಂತ ನಮ್ಮ ಸ್ತ್ರೀವಾದಿ ಸಾಹಿತಿಗಳು ಹೇಳ್ತಾರೆ. ಅದಕ್ಕೆ ನ್ಯಾಯ ಒದಗಿಸುವ ಹಾಗೆ ಪ್ರತಿದಿನವೂ ಊರ್ಮಿಳೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿದ ಲಕ್ಷ್ಮಣ. ಆ ಹೆಂಡತಿಯ ತಪಶ್ಶಕ್ತಿಯಿಂದ ಲಕ್ಷ್ಮಣನಲ್ಲಿ ಶಕ್ತಿ ಸಂಚಯನವಾಯಿತು. ಅನೇಕ ರಾಕ್ಷಸರ ಸಂಹಾರಕ್ಕೆ ಲಕ್ಷ್ಮಣನಿಗೆ ಸಾಮರ್ಥ್ಯ ಕೂಡಿ ಬಂದದ್ದು ಹೆಂಡತಿಯ ತಪಸ್ಸಿನಿಂದ ಎನ್ನುವಂತಹ ದಾಂಪತ್ಯದ ಮುಖ್ಯ ಸೂತ್ರವನ್ನು ಕುವೆಂಪು ಎತ್ತಿ ಹಿಡಿಯುತ್ತಾರೆ. ಬಹಳ ಮುಖ್ಯ. ನಮ್ಮ ಹೆಂಡತಿ ಎಂಥವಳು ಎನ್ನುವುದರ ಮೂಲಕ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಸಮಾಜದಲ್ಲಿ. ಇದನ್ನು ನಾವು ಅಲ್ಲಗಳೆಯಲಾಗದು. ಸಮುದ್ರೋಲ್ಲಂಘನ ಇದು ಕುವೆಂಪು ರಾಮಾಯಣದಲ್ಲಿ ಇಲ್ಲ. ಯಾಕೆ ಇಲ್ಲ? ಅದು ಅಸಾಧ್ಯ ಅನ್ನುವುದು ಅವರ ದೃಷ್ಟಿ. ಎಷ್ಟೋ ಯೋಜನಾಂತರವಿರುವ ಸಮುದ್ರವನ್ನು ಒಂದು ಕಪಿ ಹಾರುವುದು ಅಂತಂದರೆ, ಅದಕ್ಕಾಗಿ ಅವರು ಯೋಗ ಮಾರ್ಗವನ್ನು ಅವಲಂಬಿಸ್ತಾರೆ. ಇವತ್ತು ಯೋಗ, ಭಾರತದ ಯೋಗ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ಆರೋಗ್ಯಕ್ಕೆ, ನಮ್ಮ ದೈಹಿಕ ಶಕ್ತಿಗೆ, ಮನಸ್ಸಿನ ಸಮತೋಲನಕ್ಕೆ ಯೋಗ ಮಾರ್ಗ ಬಹಳ ಪ್ರಧಾನವಾದದ್ದನ್ನು ನಾವು ಸಾರಿ ಹೇಳಿದ್ದೇವೆ, ಸಾಕ್ಷಿಯೊಂದಿಗೆ ಪ್ರಪಂಚದ ಮುಂದಿಟ್ಟಿದ್ದೇವೆ. ಅದನ್ನು ಕುವೆಂಪು ರಾಮಾಯಣ ಹೇಳುತ್ತದೆ. ಯೋಗ ಶಕ್ತಿಯಿಂದ ಹನುಮಂತ ಲಘುವಾಗಿ ಆಕಾಶದಲ್ಲಿ ಹಾರಲಿಕ್ಕೆ ಸಾಧ್ಯ ಆಯಿತು ಅಂತ. ಅಷ್ಟಸಿದ್ಧಿಗಳಲ್ಲಿ ಒಂದು ಅದು ಲಘಿಮ ಮಹಿಮ. 8ರಲ್ಲಿ ಆರಂಭವೇ ಲಘಿಮ. ನಮ್ಮ ದೇಹವನ್ನು ಹತ್ತಿಯ ಹಾಗೆ ಹಗುರಗೊಳಿಸುವುದು ಯೋಗದಿಂದ ಸಾಧ್ಯವಂತೆ. ನನಗೆ ಗೊತ್ತಿಲ್ಲ, ಅದರಿಂದ ಅಂತೆ ಅಂತ ಹೇಳ್ತೇನೆ ನಾನು. ಆದರೆ ಆ ಮೂಲಕ ಹನುಮಂತ ಯೋಗಿಯೂ ಹೌದು ಅನ್ನುವುದನ್ನು ಪ್ರತಿಪಾದಿಸಿದ ಕುವೆಂಪು ರಾಮಾಯಣ. ದಶಾನನ ಸ್ವಪ್ನ ಸಿದ್ಧಿ. ನೀವೆಲ್ಲ ಕುವೆಂಪು ರಾಮಾಯಣವನ್ನು ಓದಿದ್ದೀರೋ ಬಿಟ್ಟಿದ್ದೀರೋ ಅದು ಮುಖ್ಯ ಅಲ್ಲ. ಆದರೆ ಒಂದು ದಶಾನನ ಸ್ವಪ್ನ ಸಿದ್ಧಿ ಅನ್ನುವ ಅಧ್ಯಾಯ ಇದೆಯಲ್ಲ, ಅದ್ಭುತವಾದಂತಹ ಕವಿ ಕಾಣಿಕೆ. ಅದು ಮಹಾಕವಿ ಎನ್ನುವ ಬಿರುದು ಸುಮ್ಮನೆ ಬರೋದಿಲ್ಲ. ಕುವೆಂಪು ಅವರಿಗೆ ಆ ಒಂದು ಬಿರುದು ಪ್ರಾಪ್ತವಾಗಬೇಕಾದರೆ ಇಂತಹ ಅನೇಕ ಹೊಸ ಸೃಜನಶೀಲ ವಿನ್ಯಾಸಗಳನ್ನು ಅವರು ಕಾವ್ಯದಲ್ಲಿ ಕಟ್ಟೆದರು. ಅವುಗಳಲ್ಲಿ ಒಂದು ರತ್ನ ಮುಕುಟ ಸದೃಶವಾದ ಕಲ್ಪನೆ ಅದು ದಶಾನನ ಸ್ವಪ್ನ ಸಿದ್ಧಿ. ಹಿಂದಿನ ದಿವಸ ರಾತ್ರಿ, ನಾಳೆ ಸಾಯ್ತಾನೆ ರಾವಣ, ಅದಕ್ಕಿಂತ ಹಿಂದಿನ ದಿವಸ ರಾತ್ರಿ ಅವನಿಗೆ ಕನಸು ಬೀಳುತ್ತದೆ. ಅವನು ಶಿವೆಯನ್ನು ಪೂಜೆ ಮಾಡಿ ಬಂದು ಮಲಗಿದವನು. ಶಿವೆ ಸಾಕ್ಷಾತ್ಕಾರಗೊಳ್ಳುತ್ತಾಳೆ ಕನಸಿನಲ್ಲಿ ರಾವಣನಿಗೆ. ಏನು ಬೇಕೋ ನಿನಗೆ ವರ, ಅದನ್ನು ಬೇಡು ಅಂತ ಹೇಳ್ತಾಳೆ ಪಾರ್ವತೀ ದೇವಿ. ಆಗ ಇವನು ಹೇಳುವಂತಹ ಮಾತು, ನನಗೆ ಸೀತೆಯನ್ನು ಪಡೆಯಬೇಕೆನ್ನುವ ಆಸೆ, ರಾವಣನನ್ನು ಗೆಲ್ಲುವ ಆಸೆ.
ತಥಾಸ್ತು ಅಂತ ಹೇಳ್ತಾಳೆ ಪರಶಿವೆ. ಇಂತಹ ರೋಮಾಂಚಕಾರಿಯಾದ ಸನ್ನಿವೇಶ ನೋಡಿ. ಸೀತೆ ರಾವಣನಿಗೆ ಸಿಗಲಿ ಅಂತ ಪರಶಿವೆಯೇ ಆಶೀರ್ವಾದ ಮಾಡಿದಳೆ. ರಾಮನನ್ನು ನೀನು ಗೆಲ್ಲುತ್ತೀಯ ಅಂತ ದೇವರೇ ಹೇಳಬೇಕು ಅಂತಂದರೆ ಏನು ರಾಮಾಯಣಪ್ಪ ಇದು ಅಂತ ಓದುಗನಿಗೆ ವಿಸ್ಮಯ ಉಂಟಾಗುವಂತಹ ಒಂದು ಸನ್ನಿವೇಶವನ್ನು ಕಟ್ಟುತ್ತಾರೆ. ಆ ಸ್ವಪ್ನದ ಒಂದು ದೃಶ್ಯದಲ್ಲಿ ಸಂವಾದ ನಡೆಸುವ ತಂತ್ರದ ಮೂಲಕ. ಆಶ್ಚರ್ಯ ನಮಗೆ ಮಾತ್ರ ಅಲ್ಲ, ರಾವಣನಿಗಾಗ್ತದೆ. ಏನಿದು, ಇದು ಸತ್ಯವೇ ಅಂತ ಕೇಳುತ್ತಾನೆ ರಾವಣ. ಆಗ ಪರಶಿವೆ ಹೇಳ್ತಾಳೆ, ಸೀತೆಯಾಲಿಂಗಿಪಳ್ ಚುಂಬಿಸಿ ಎರ್ದೆ ಗೊತ್ತುವಳ್ ರಣದಿ ರಾಮನ ಸೋಲಿಪೈ ಪುನರ್ಜನ್ಮದೊಳ್. ಕೊನೆಗೆ ಒಂದು ಶಬ್ದ, ಇದು ಕಾವ್ಯ ಸುಖ ಅಂತಂದರೆ. ಇದನ್ನೇ ಮೊದಲೇ ಹೇಳಿದರೆ ಪುನರ್ಜನ್ಮದೊಳ್ ಸೀತೆಯಾಲಿಂಗಿಪಳ್ ಆ ತಂತ್ರ ಸಿದ್ಧಿಸುವುದಿಲ್ಲ. ಓದುಗನನ್ನು ರಸಗಡಲಿನಲ್ಲಿ ಮುಳುಗಿಸಿ ವಿಸ್ಮಯ ವಿಭ್ರಮೆಗಳಲ್ಲಿ ಕೆಡಹಿ ಪರಮಾನಂದವನ್ನು ಕೊಡಬೇಕಾದರೆ ವಾಕ್ಯವನ್ನು ಪೋಣಿಸುವ ಸೃಜನಶೀಲ ವಿನ್ಯಾಸ, ಕಾವ್ಯಶಕ್ತಿ, ಪ್ರತಿಭೆ ಕೊಡಬೇಕು. ಕುವೆಂಪು ಅದನ್ನು ಹೇಳ್ತಾಳೆ. ಪರಶಿವೆ ಹೇಳುವಂಥ ಮಾತು ರಾವಣನಿಗೆ, ಸೀತೆ ಆಲಿಂಗಿಪಳ್, ನಿನ್ನನ್ನು ಆಲಿಂಗಿಸುತ್ತಾಳೆ ಕಣೋ, ಚುಂಬಿಸಿ ಎರ್ದೆ ಗೊತ್ತುವಳ್, ನಿನ್ನ ಎದೆಗೆ ಒತ್ತಿಕೊಳ್ಳುತ್ತಾಳೆ ಸೀತೆ. ಮಹಾಯುದ್ಧದಲ್ಲಿ ನೀನು ರಾಮನನ್ನು ಗೆಲ್ಲುತ್ತೀಯ, ಆದರೆ ಈಗ ಅಲ್ಲ, ಪುನರ್ಜನ್ಮದಲ್ಲಿ. ಇದು ಒಂದು ಹೊಸ ರಾಮಾಯಣ. ಏನು ಪುನರ್ಜನ್ಮದಲ್ಲಿ? ಸೀತೆ ರಾಮನಿಗೆ ಚುಂಬಿಸಿ ಎದೆಗೆ ಒತ್ತಿಕೊಳ್ಳುವುದು. ಲವಕುಶರಾಗಿ ರಾವಣ ಕುಂಭಕರ್ಣರು ಹುಟ್ಟಿದರು ಎನ್ನುವಂತಹ ಕಲ್ಪನೆ ಅದು ಬೇರೆ ಯಾವ ರಾಮಾಯಣದಲ್ಲೂ ಇಲ್ಲ. ಮಾನಸಿಕವಾಗಿ ಬಯಸಿದ್ದು ಈ ಜನ್ಮದಲ್ಲಿ ಸಾಧ್ಯ ಆಗದೇ ಇದ್ದರೂ ಇನ್ನೊಂದು ಜನ್ಮದಲ್ಲಿ ಸಾಧ್ಯ ಆಗುತ್ತದೆ ಅನ್ನುವುದು ನಮ್ಮ ಧರ್ಮಶಾಸ್ತ್ರದ ಮಾತು. ಆ ಕಾರಣದಿಂದ ರಾವಣ ಕುಂಭಕರ್ಣರೇ ಮತ್ತೆ ಲವಕುಶರಾಗಿ ಸೀತೆಗೆ ಮಕ್ಕಳಾಗಿ ಹುಟ್ಟಿದಾಗ ಅವಳ ಹಾಲನ್ನು ಕುಡಿಯುತ್ತಾರೆ, ಅವಳ ವಕ್ಷಸ್ಥಳವನ್ನು ಅಪ್ಪಿಕೊಳ್ಳುತ್ತಾರೆ. ರಾಮಾಶ್ವಮೇಧ ಪ್ರಕರಣದಲ್ಲಿ ರಾಮನೊಂದಿಗೆ ಆ ಮಕ್ಕಳು ಹೋರಾಡಿ ರಾಮನನ್ನು ಬಸವಳಿಯುವ ಹಾಗೆ ಮಾಡಿ ಗೆಲ್ಲುತ್ತಾರೆ ಅನ್ನುವುದು ಸತ್ಯ. ಪರಮೇಶ್ವರಿ ನುಡಿದ ಮಾತು ಒಂದು ಸ್ವಲ್ಪವೂ ಕೂಡ ಅಸತ್ಯವಾಗಲಿಲ್ಲ. ಆದರೆ ಆ ಕಥೆಯನ್ನು ಹಾಗೆ ಪೋಣಿಸಿದ್ದು ಮಹಾಕವಿ ಪ್ರತಿಭೆ. ಅದು ಒಂದು ರಾಮಾಯಣ ತನ್ನ ಮೂಲ ನಕ್ಷೆಯನ್ನು ಇಟ್ಟುಕೊಂಡು ಅದಕ್ಕೆ ಬೇರೆ ರಕ್ತ ಮಾಂಸಗಳನ್ನು ಸೇರಿಸಿಕೊಂಡು ಎಷ್ಟೊಂದು ಹೊಸದಾದಂತಹ ಕಲ್ಪನೆಯನ್ನು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ದಾರ್ಶನಿಕವಾದ ದೃಷ್ಟಿಯಲ್ಲಿ ಹೇಗೆ ಜೋಡಿಸಬಲ್ಲದು ಅನ್ನುವುದಕ್ಕೆ ಬಹಳ ಸೊಗಸಾದಂತಹ ಒಂದು ದೃಶ್ಯ, ಅನನ್ಯವಾದ ಇಡೀ ನಮ್ಮ ದೇಶದ ರಾಮಾಯಣ ಕಥಾ ಪರಂಪರೆಯಲ್ಲಿಯೇ ವಿಶಿಷ್ಟವಾದ ಕಲ್ಪನೆ. ಆದ್ದರಿಂದಲೇ ಆದರೆ ಈ ಕಲ್ಪನೆ ಮುಂದಿನ ಕಥೆಗೆ ಅದು ಜೋಡಣೆಗೊಂಡಿದೆ ಎನ್ನುವುದು ಕೂಡ ಅಷ್ಟೇ ಮುಖ್ಯ. ರಾವಣ ಕುಂಭಕರ್ಣರು ಸೀತೆಯ ಅವಳಿ ಮಕ್ಕಳಾಗಿ ಹುಟ್ಟಿದ್ದಾರೆ ಅನ್ನುವುದು ಕೂಡ ಅಷ್ಟೇ ಸಹಜವಾದದ್ದು. ಅದಕ್ಕೆ ಮನಃಶಾಸ್ತ್ರದ ಹಿನ್ನೆಲೆಯನ್ನು ಕೊಟ್ಟು ಅವರದನ್ನು ಸಾಧಿಸ್ತಾರೆ. ಇಂತಹ ಸೊಗಸಾದ ಸೃಷ್ಟಿಗಳಿದೆಯಲ್ಲ, ಅದ್ಭುತವಾದದ್ದು. ವಾಜಪೇಯಿಯವರು ಹಿಂದಿಗೆ ಅನುವಾದಗೊಂಡಂತಹ ಕುವೆಂಪು ರಾಮಾಯಣವನ್ನು ಓದಿ ಆನಂದ ತುಂದಿಲರಾದರಂತೆ. ಎಷ್ಟು ಚೆನ್ನಾಗಿದೆ ಈ ಕಲ್ಪನೆ ಅಂತ. ಕನ್ನಡಿಗರಾದ ನಮಗೆ ಇದು ಸಂತೋಷವನ್ನು ಸಂಭ್ರಮವನ್ನು ಕೊಡಬೇಕು. ಸೀತೆಯೊಂದಿಗೆ ರಾಮನೂ ಕೂಡ ಅಗ್ನಿ ಪ್ರವೇಶ ಮಾಡ್ತಾನೆ ಕುವೆಂಪು ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಯಾಕೆಂದರೆ ಆ ಕಾಲದ ಮೌಲ್ಯ ಹಾಗಿತ್ತು. ಈ ಕಾಲದ ಮೌಲ್ಯ ಹೆಂಡತಿಯನ್ನು ಶೋಷಣೆ ಮಾಡಿದಂತಹ ದೋಷಾರೋಪಣೆ ರಾಮನಿಗೆ ಬರಬಾರದು ಎನ್ನುವ ಕಾರಣಕ್ಕೆ ಮತ್ತು ಸೀತೆ ಪರಿಪಾಲಿಸಿದ ಪಾತಿವ್ರತ್ಯದ ಮೌಲ್ಯದಷ್ಟೇ ಗುರುತರವಾದ ಸಾತಿವ್ರತ್ಯದ ಹೆಂಡತಿಯ ಮೇಲಿನ ಭಕ್ತಿಯ ಮೌಲ್ಯವನ್ನೂ ಕಾಪಾಡಿಕೊಂಡವನು ಏಕಪತ್ನಿ ವ್ರತಸ್ಥನಾದ ರಾಮ ಎನ್ನುವುದನ್ನು ಜಗತ್ತಿಗೆ ಸಾರುವುದಕ್ಕೋಸ್ಕರವಾಗಿ ಸೀತಾ ಸಹಿತನಾದ ರಾಮ ಅಗ್ನಿಯ ಒಳಗಡೆ ಹಾದು ಬರ್ತಾರೆ ಕುವೆಂಪು ರಾಮಾಯಣದಲ್ಲಿ.
ಸ್ತ್ರೀವಾದಿಗಳು ಮಾತಾಡೋ ಹಾಗಿಲ್ಲ, ಅಷ್ಟು ಸಮರ್ಥನೀಯವಾದಂತಹ ಸೃಜನಶೀಲತೆ. ಇಬ್ಬರೂ ಕೂಡ ಪಾತಿವೃತ್ಯ ಸಾತಿವೃತ್ಯ ಅನ್ನುವುದು ದಾಂಪತ್ಯದ ಬಹಳ ಮುಖ್ಯವಾದಂತಹ ಮೂಲಾಂಶ. ಅದು ಇಬ್ಬರಲ್ಲಿಯೂ ಅದು ಇರಬೇಕು. ಬರೀ ಹೆಂಡತಿಗೆ ಮಾತ್ರ ಮೌಲ್ಯ ಸೀಮಿತವಾದರೆ ಸಂಸ್ಕೃತಿಗೆ ಏನು ಅರ್ಥ ಇದೆ? ಗಂಡಾದವನು ಕೂಡ ನಾನು ಗಂಡನಾಗಿದ್ದೇನೆ ಎನ್ನುವುದನ್ನು 24 ಗಂಟೆಯೂ ಕೂಡ ಯೋಚಿಸಬೇಕು. ಅಂತಹ ಒಂದು ಮಹಾಮೌಲ್ಯವನ್ನು ಕಾವ್ಯದ ಮೂಲಕ ಬಿತ್ತುವುದಿದೆಯಲ್ಲ, ಸಂಸ್ಕೃತಿಯ ಸಂವರ್ಧನೆ ಅದು. ರಾಮಾಯಣದ ಸೃಜನಶೀಲತೆಗಳು ನಮ್ಮನ್ನು ಆಧುನಿಕ ಯುಗದ ಅನೇಕ ಸವಾಲುಗಳನ್ನು ಎದುರಿಸುವುದಕ್ಕೆ ಶಕ್ತಿಯನ್ನು ತುಂಬಬೇಕು. ಇವತ್ತು ಅನೇಕವಾದ ಗೊಂದಲಗಳು, ದ್ವಂದ್ವಗಳು ನಮ್ಮ ಸಮಾಜದಲ್ಲಿ ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಕಾವ್ಯ ಸಾಹಿತ್ಯ ನಮ್ಮ ಕೈ ಹಿಡಿಯಬೇಕು. ಕೈ ಹಿಡಿದ್ರೆ ಮಾತ್ರ ಅದು ಸಾಹಿತ್ಯವಾಗುತ್ತದೆ. ಜನಪದ ರಾಮಾಯಣದಲ್ಲಿ ಇಂತಹ ಅನೇಕ ಅಂಶಗಳನ್ನು ನಾವು ನೋಡುತ್ತೇವೆ. ತುಂಬ ಸುಂದರ ಬಂಧುರವಾದ ಕಲ್ಪನೆಗಳಿಂದ ರಾಮಾಯಣಕ್ಕೆ ಹೊಸ ಶಕ್ತಿಯನ್ನು ಕೊಡೋದು. ಒಬ್ಬ ಸಾಮಾನ್ಯ ಅನಕ್ಷರಸ್ಥ ಕೂಡ ಅದನ್ನು ಕಂಡು ಆನಂದಿಸುವ ಹಾಗಾಗುತ್ತದೆ. ನೋಡಿ, ನಾವು ಮಕ್ಕಳಾಗಿರುವಾಗ ಆಟ ಆಡ್ತಾ ಇತ್ತು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ಏನೇನೋ ಹಾಡ್ತು. ಒಂದೊಂದು ಊರಲ್ಲಿ ಒಂದೊಂದು ರೀತಿ ಅದನ್ನು ಹಾಡ್ತಾ ಇತ್ತು. ಇದನ್ನು ರಾಮಾಯಣಕ್ಕೆ ಯಾರೋ ಹೋಲಿಸಿದರು. ದಶರಥ ಸತ್ತಾಗ ಕಣ್ಣ ಮುಚ್ಚೆ ಕಾಡೇ ಗೂಡೆ, ರಾಮ ಲಕ್ಷ್ಮಣ ಸೀತೆಯರಿಗೆ ಕಾಡೇ ಗತಿಯಾಯಿತು ಅಂತ. ಉದ್ದಿನ ಮೂಟೆ ಉರುಳೇ ಹೋಯಿತು, ದಶಕಂಠ ರಾವಣ ಸತ್ತೇ ಹೋದ. ಎಷ್ಟು ಚೆನ್ನಾಗಿದೆ ಆ ರೂಪಕಗಳು. ಅಂದರೆ ಸರಳವಾದ ಸಂಕೇತಗಳ ಮೂಲಕ ಸಾಮಾನ್ಯ ಅವಿದ್ಯಾವಂತರಿಗೂ ಕೂಡ ರಾಮಾಯಣದ ಪಾತ್ರ ಪ್ರಪಂಚವನ್ನು ಪರಿಚಯಿಸುವ ಸರಳ ವಿಧಾನ ಅದು ಅಷ್ಟೇ. ಅದರಲ್ಲಿ ಎಲ್ಲ ರಾಮಾಯಣದ ಕಥೆ ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಆದರೆ ಸಂಕ್ಷೇಪ ರಾಮಾಯಣ ಅಂತ ಇದೆಯಲ್ಲ, ಏಕಶ್ಲೋಕಿ ರಾಮಾಯಣ ಅಂತ ಇದೆಯಲ್ಲ, ಹಾಗೆ ಇದು ಒಂದು ಪದ್ಯದ ರಾಮಾಯಣ. ತುಂಬ ಸಂಕ್ಷೇಪವಾಗಿ ರಾಮಾಯಣದ ಪಾತ್ರಗಳನ್ನು, ಕಥೆ ಒಟ್ಟು ಏನು ನಡೆಯಿತು ಅನ್ನುವುದನ್ನು ಹೇಳುವಂತಹ ವಿನ್ಯಾಸ ಅದು. ಇನ್ನೊಂದು ಜನಪದರಲ್ಲಿರುವಂತಹ ಕಥೆ ಇದೆ. ಅದು ರಾವಣ ಸಂಹಾರ ಆದ ಮೇಲೂ ಶೂರ್ಪನಖಿ ಬದುಕಿದ್ದಳು ಅಂತ. ಇದು ನೋಡಿ, ಎಲ್ಲರೂ ಒಪ್ಪಬಹುದಾದ ವಿಷಯ. ಎಲ್ಲಿಯೂ ಕೂಡ ಶೂರ್ಪನಖಿ ವಧೆ ಅಂತ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಯಾವ ರಾಮಾಯಣದಲ್ಲೂ ಇಲ್ಲ. ವಿಭೀಷಣನಿಗೆ ಲಂಕೆಯ ಪಟ್ಟಾದ ಮೇಲೆ ಶೂರ್ಪನಖಿಗೆ ಹೆಣ್ಣು ನೋಡಿ, ಅವಳಿಗೆ ಸೇಡು ಅಷ್ಟು ಬೇಗ ಅಳಿಸಿ ಹೋಗುವುದಿಲ್ಲ. ದಯವಿಟ್ಟು ಅಕ್ಕ ತಂಗಿಯರು ಬೇಸರಿಸಬಾರದು. ಆ ಪ್ರತೀಕಾರ ಸಾಧನೆಗಾಗಿ ಶೂರ್ಪನಖಿ ಒಂದು ಕೊರವಂಜಿಯ ವೇಷ ಹಾಕಿಕೊಂಡು ಅಯೋಧ್ಯೆಗೆ ಬರ್ತಾಳೆ. ಸೀದಾ ಸೀತೆಯ ಹತ್ತಿರ ಬಂದು ಒಂದು ಚಿತ್ರ ಬರೆದು ಕೊಡು ಅಂತ ವಿನಂತಿ ಮಾಡ್ತಾಳೆ. ನೋಡಿ, ಆ ದೃಶ್ಯ ಸಂಯೋಜನೆ ಎಷ್ಟು ಚೆನ್ನ. ಏನು ಚಿತ್ರ? ಇಲ್ಲೊಂದು ಪಟ ಇದೆ. ನೀನು ರಾವಣನನ್ನು ನೋಡಿದ್ಯಲ್ಲ, 10 ತಲೆಯ ರಾವಣ, ಆ ರಾವಣನನ್ನು ನೀನು ನೋಡಿದ ಹಾಗೆ ಬರೆದು ಕೊಡು ಅಂತ ಹೇಳ್ತಾಳೆ. ಸೀತೆಗೆ ಅದು ಯಾವ ಮೌಢ್ಯವೋ ಏನೋ ಗೊತ್ತಿಲ್ಲ. ಕೆಲವೊಮ್ಮೆ ಅದಕ್ಕೆ ಅಬಲೆ ಅಂತ ಹೆಸರು ಹೆಂಗಳೆಯರಿಗೆ. ದುರ್ಬಲ ಕ್ಷಣದಲ್ಲಿ ಅವಾಂತರಗಳನ್ನು ಅವರು ಸೃಷ್ಟಿ ಮಾಡಿಬಿಡ್ತಾರೆ. ತಾನು ನೋಡಿದಂತಹ ರಾವಣನ ಚಿತ್ರವನ್ನು ಬರದೇ ಬಿಟ್ಟಳು ಸೀತೆ. ಆಗ ಕೊರವಂಜಿ ರೂಪದ ಶೂರ್ಪನಖಿ ಹೇಳ್ತಾಳೆ, ಅಮ್ಮ, ನಾನು ಈ ಜೀವ ಇರದ ಚಿತ್ರವನ್ನು ಹಿಡಿದುಕೊಂಡು ಭಿಕ್ಷೆ ಬೇಡಿ ಜೀವನ ಮಾಡಲಿಕ್ಕಾಗೋದಿಲ್ಲ. ಇದಕ್ಕೊಂದು ಜೀವಶಕ್ತಿ ಬರುವ ವರವನ್ನು ನೀನು ಅನುಗ್ರಹಿಸಿದೆ ಅಂತಾದರೆ ಇದನ್ನು ಮನೆಗೆ ಹೋಗಿ ಈ ಗೊಂಬೆಯನ್ನು ಕುಣಿಸ್ತೇನೆ ನಾನು. ಈ ಚಿತ್ರಪಟ ಕುಣಿಯುವ ಹಾಗೆ ಮಾಡಿದಾಗ 4 ಕಾಸು ಯಾರಾದರೂ ಭಿಕ್ಷೆ ಹಾಕಿ ಯಾರು ನಾನು ಜೀವನ ಯಾಪನ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ತುಂಬ ವಿನಯಪೂರ್ವಕ ವಿನಂತಿ ಮಾಡಿದಾಗ ಕಾರುಣ್ಯಪೂರ್ವಕವಾಗಿ ಜಾನಕಿ ದೇವಿ ಅನುಗ್ರಹಿಸ್ತಾಳೆ. ಆಯ್ತಮ್ಮ, ನಿನ್ನ ಅಪೇಕ್ಷೆಯಂತೆ ಆಗಲಿ, ಇದಕ್ಕೆ ಜೀವ ಬರಲಿ ಅಂತ ಜೀವ ಕೊಡ್ತಾಳೆ. ಲೋಕಮಾತೆ ಅನುಗ್ರಹ ಮಾಡಿದಾಗ ಏನು ಅಸಾಧ್ಯ. ಸೀತೆ ಬರೆದಂತಹ ಚಿತ್ರಪಟಕ್ಕೆ ಜೀವ ಬಂತು ಅಂತಾದಾಗ ಶೂರ್ಪನಖಿ ಅಲ್ಲಿ ಇಲ್ಲಿ ತಿರುಗಾಡುವ ನಾಟಕ ಮಾಡಿ ಸೀತೆ ಅಲ್ಲಿಂದ ಎದ್ದು ಹೋದಾಗ ಅದನ್ನು ಗುಟ್ಟಿನಲ್ಲಿ ಅವಳ ಚಾಪೆಯ
ಹಾಸಿಗೆಯ ಅಡಿಯಲ್ಲಿ ಅಡಗಿಸಿಟ್ಟು ಹೋಗ್ತಾಳೆ. ಆಯಿತು, ಕತ್ತಲಾಯಿತು, ರಾತ್ರಿ ಆಯಿತು. ಸೀತಾ ಶಯ್ಯಾಗಾರಕ್ಕೆ ಶ್ರೀರಾಮದೇವರು ಬಂದರು. ಇಬ್ಬರೂ ಕೂಡ ಹಾಸಿಗೆಯಲ್ಲಿ ಮಲಗಿಕೊಂಡಾಗ ಕೆಳಗಡೆ ಇದ್ದ ರಾವಣ ಕುಣಿಯಲಿಕ್ಕೆ ಶುರು ಮಾಡಿದ. ಜೀವಂತ ರಾವಣ ಅಲ್ವೇ ಅವನು. ಆ ಚಿತ್ರಪಟ ಕುಣಿತಾ ಇದ್ದಾಗ ರಾಮದೇವರು ಎದ್ದು, ಏನಿದು, ಈಗ ತಿಗಣೆ ಚುಚ್ಚಿದ್ರೆ ಹಾಸಿಗೆ ಕುಣಿಯೋದಿಲ್ಲ, ಇರುವೆ ಹರಿದ್ರೆ ಚಾಪೆ ಕುಣಿಯೋದಿಲ್ಲ, ಇದು ಯಾವುದೋ ದೊಡ್ಡ ಹುಳವೇ ಇರಬೇಕು ಅಂತ ನೋಡಿದರೆ 10 ತಲೆಯ ರಾವಣನ ಗೊಂಬೆ ಜೀವಂತ ಇದೆ. ಸೀತೆಯ ಮೇಲೆ ಏನಿದು ನಿನ್ನ ಕಿತಾಪತಿ ಅಂತ ರಾಮದೇವರು ಬೈತಾರೆ. ಆ ಮೂಲಕ ಸೀತೆಯನ್ನು ಪರಿತ್ಯಜಿಸುವಂತಹ ನಿರ್ಧಾರಕ್ಕೆ ಬರ್ತಾನೆ. ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ರಜಕ ಒಬ್ಬನ ಮಾತಿಗೆ, ಅಗಸನೊಬ್ಬನ ಮಾತಿಗೆ ಸೀತಾ ಪರಿತ್ಯಾಗ ಆದರೆ, ಜನಪದ ರಾಮಾಯಣದಲ್ಲಿ ಚಿತ್ರಪಟದ ಕಾರಣದಿಂದ ಸೀತೆಯನ್ನು ರಾಮ ಪರಿತ್ಯಜಿಸ್ತಾನೆ. ಕಾಡು ಸೇರುತ್ತಾಳೆ ಸೀತೆ. ಗರ್ಭಿಣಿಯಾದ ಸೀತೆ ಅಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಆಮೇಲೆ ಕುಶಲವರು ದೊಡ್ಡವರಾಗ್ತಾರೆ. ಶೂರ್ಪನಖಿಯನ್ನು ಅವರು ಕೊಲ್ಲುತ್ತಾರೆ. ಕಥೆ ಸಾಗುತ್ತದೆ. ತುಂಬ ಆಸಕ್ತಿದಾಯಕವಾದ, ಕುತೂಹಲಕರವಾದ ಚಿತ್ರಪಟ ರಾಮಾಯಣ ಇದು. ಎಷ್ಟು ವಿಶಿಷ್ಟ ಜನಪದರು ಕಟ್ಟಿದ ಕಥೆ ಇದು. ಪಟದ ಸಂಧಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಕುಶಲವರು ಅಂತ ಅವರಿಗೆ ಹೆಸರಲ್ಲ, ಲವಕುಶರು ಅಂತ ಹೆಸರು. ರಾಮಾಯಣದ ಶಾಸ್ತ್ರೀಯ ಸಂಪ್ರದಾಯ, ಮಾರ್ಗ ಸಂಪ್ರದಾಯದಲ್ಲಿ ಕುಶ ಮತ್ತು ಲವ, ಜನಪದರಲ್ಲಿ ದೊಡ್ಡವನೇ ಲವ, ಚಿಕ್ಕವನು ಕುಶ. ಹಾಗಾಗಿ ಲವಕುಶ ಮತ್ತು ಕುಶಲವ ಅಂತ ಹೇಳುವಾಗ ನಮ್ಮ ರಾಮಾಯಣದ ಮೂಲ ಯಾವುದು ಅನ್ನುವ ಸ್ಪಷ್ಟತೆ ನಮಗಿರಬೇಕು. ಹೀಗೆ ಕವಿಕೃತವಾದ ಕಥಾಂತರಗಳು ರಾಮಾಯಣದ ಬೇರೆ ಬೇರೆ ಕಥಾ ಮಾರ್ಗಗಳನ್ನು ನಮ್ಮಲ್ಲಿ ತುಂಬುತ್ತವೆ. ಆ ರೀತಿ ಸಂಸ್ಕೃತಿಯನ್ನು ಬೆಳೆಸ್ತವೆ. ಐತಿಹ್ಯಗಳ ಮೂಲಕವಾಗಿಯೂ ರಾಮಾಯಣವನ್ನು ನಾವು ನೋಡುತ್ತೇವೆ. ಇವತ್ತು ನಾವು ಗಯಾ ಶ್ರಾದ್ದ ಮಾಡಲಿಕ್ಕೆ ಹೋದರೆ ಅಲ್ಲಿ ಅನೇಕ ಐತಿಹ್ಯಗಳನ್ನು ನಾವು ನೋಡಬಹುದು. ಶ್ರೀರಾಮಚಂದ್ರ ದಶರಥನಿಗೆ ಪಿಂಡ ಪ್ರದಾನ ಮಾಡಿದ ಜಾಗವನ್ನು ನಾವಿವತ್ತು ನೋಡಬಹುದು. ಅಲ್ಲಿ ನಾವು ಕೂಡ ನಮ್ಮ ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡಬಹುದು. ಯಾಕೆಂದರೆ ರಾಮ ದೇವರಾದರೂ ಎಲ್ಲ ಭಾಗ್ಯಗಳು ಅವನಿಗಿರಲಿಲ್ಲ. ಅವನು ಕಾಡಿನಲ್ಲಿರುವಾಗ ಭರತ ಬಂದು ತಂದೆ ಸತ್ತು ಹೋದರು ಎನ್ನುವ ಸುದ್ದಿಯನ್ನು ಹೇಳಿದ್ದು. ರಾಜವೈಭೋಗದಲ್ಲಿ ಅಯೋಧ್ಯೆಯ ಅರಮನೆಯಲ್ಲಿ ಮಾಡಬಹುದಾಗಿದ್ದ ಶ್ರಾದ್ದ ವಿಧಿವಿಧಾನಗಳನ್ನು ಕಾಡಿನಲ್ಲಿ ರಾಮನಿಗೆ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಸಾಮಗ್ರಿ ಸಲಕರಣೆಗಳಿರಲಿಲ್ಲ. ಇಂಗುದಿ ಮರದ ಬೇರಿನಿಂದ ಪಿಂಡವನ್ನು ಮಾಡಿ ಅವನು ಅಲ್ಲಿ ಶ್ರಾದ್ದ ಮಾಡ್ತಾನಂತೆ ರಾಮ ಕಾಡಿನಲ್ಲಿರುವಾಗ. ಅದಕ್ಕೆ ಅವನು ವನವಾಸ ಮುಗಿದ ಮೇಲೆ ಗಯಾ ಕ್ಷೇತ್ರಕ್ಕೆ ಬಂದು ಅಲ್ಲಿ ದಶರಥನಿಗೆ ಪಿಂಡ ಪ್ರದಾನ ಮಾಡೋದು. ಇವತ್ತು ಆ ಕಥೆ ಬಹಳ ಪ್ರಸಿದ್ಧ. ಆಗ ಸೀತೆಯು ಹೋಗಿದ್ದಳಂತೆ ಅವನ ಜೊತೆಗೆ. ಆಗ ಈ ಸೀತೆಯ ಸಖಿಯರೆಲ್ಲ ಹೇಳ್ತಾರೆ, ಗಯಾಕ್ಕೆ ಹೋದರೆ ಅಲ್ಲಿ ನೀವು ಮರಳಿನಲ್ಲೋ ಮಣ್ಣಿನಲ್ಲೋ ಉಂಡೆ ಮಾಡಿ ಪಿಂಡದ ಹಾಗೆ ಕೊಟ್ಟರೂ ಕೂಡ ಪಿತೃಗಳು ಬಂದು ತಗೊಳ್ತಾರೆ. ದುರ್ಗಾದೇವಿಗೆ ಪೂಜೆ ಮಾಡಬೇಕು. ಅದರಲ್ಲಿ ಮಹಿಳೆಯರು ಹೋದಾಗ ಸುಮ್ಮನೆ ಕೂತ್ಕೊಂಡು ಬರೋದಲ್ಲ, ಗಂಡಸರು ಮಾಡುವ ಶ್ರಾದ್ದ ನೋಡುವುದಷ್ಟೇ ಹೆಂಗಸರ ಕೆಲಸ ಅಲ್ಲ ಅಂತ ಏನೇನೋ ಹೇಳಿರ್ತಾರೆ ಜನಪದ ಹೆಂಗಸರು, ಹಳ್ಳಿಯವರು. ಅದನ್ನು ಸತ್ಯ ಅಂತ ಭಾವಿಸಿದ ಸೀತೆ ಗಯಾಕ್ಕೆ ಹೋಗಿ, ರಾಮದೇವರು 4-5 ದಿವಸದ ಶ್ರಾದ್ದ ವಿಧಿವಿಧಾನದಲ್ಲಿ ತೊಡಗಿರ್ತಾರೆ. ಇವಳು ಫಲ್ಗುಣಿ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನ ಉಂಡೆ ಮಾಡಿ ಹೀಗೆ ಪಿಂಡವನ್ನು ಕೊಟ್ಟಾಗ ದಶರಥನ ಕೈ ಮಾತ್ರ ಬಂದು ಆ ಪಿಂಡವನ್ನು ಸ್ವೀಕರಿಸ್ತದಂತೆ. ಸೀತೆಗೆ ಬಹಳ ಸಂತೃಪ್ತಿ ಆಗ್ತದೆ. ಎಂತಹ ಮಾವ, ನನ್ನ ಮೇಲೆ ಎಷ್ಟೊಂದು ಕರುಣೆ ಅವರಿಗೆ. ಆಮೇಲೆ ರಾಮನೊಂದಿಗೆ ಸೇರಿ ಅಲ್ಲಿಯ ಶ್ರಾದ್ದ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾಳೆ ಸೀತೆ. ಆದರೆ ರಾಮಪಿಂಡ ಪ್ರದಾನ ಮಾಡಿದಾಗ ಅದನ್ನು ಪಿತೃಗಳು ಸ್ವೀಕರಿಸುವುದಿಲ್ಲ. ಯಾಕೆಂದರೆ ಮೊದಲೇ ಸೀತೆ ಕೊಟ್ಟದ್ದನ್ನು ಸ್ವೀಕರಿಸಿ ಆಗಿದೆ. ಅದನ್ನು ಸೀತೆ ಹೇಳ್ತಾಳೆ, ನೀವು ಕೊಟ್ಟ ಪಿಂಡವನ್ನು ಸ್ವೀಕರಿಸದೇ ಇರುವುದಕ್ಕೆ ಇದು ಕಾರಣ ಇರಬೇಕು. ನಾವು ಈಗಾಗಲೇ ಮಣ್ಣಿನ ಪಿಂಡವನ್ನು ಕೊಟ್ಟೆ, ಮಾವಯ್ಯ ಬಂದು ಅದನ್ನು ಸ್ವೀಕರಿಸಿ ಆಯಿತು ಅಂತ. ಹೌದಾ, ನೀನು ಹೇಳುವುದು ಸತ್ಯವೇ ಅಂತ ರಾಮ ಕೇಳಿದಾಗ ಇವಳು ಸಾಕ್ಷಿ ಹೇಳ್ತಾಳೆ. ಸುಮ್ಮನೆ ಹೇಳಿದರೆ ಗಂಡ ಒಪ್ತಾನೋ? ಅದಕ್ಕೆ ನೋಡಿ, ಇಲ್ಲಿರುವ ಮಾವಿನ ಮರ ಇದೆಯಲ್ಲ, ಈ ಮರದ ಬುಡದಲ್ಲೇ ದಶರಥ ಮಾವಯ್ಯ ಬಂದು ನನ್ನ ಕೈಯಿಂದ ಪಿಂಡವನ್ನು ತಗೊಂಡದ್ದು ಅಂತ. ಹೌದಾ ಅಂತ ಕೇಳ್ತಾನೆ ರಾಮ. ಮಾವಿನ ಮರ ಇಲ್ಲ, ನಾನು ನೋಡಿಲ್ಲ ಅಂತ ಸುಳ್ಳು ಹೇಳ್ತಾನೆ. ರಾಮದೇವರಿಗೆ
ಆಶ್ಚರ್ಯ ಆಗ್ತದೆ, ಸೀತೆಗೆ ದುಃಖ ಬರುತ್ತದೆ. ನೋಡಿಯೂ ನೀನು ನೋಡಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ಮೈಯಲ್ಲಿ ಹಣ್ಣುಗಳಾಗದೇ ಇರಲಿ ಅಂತ ಶಾಪ ಕೊಡ್ತಾಳೆ. ಇವತ್ತು ನೀವು ಗಯಾದಲ್ಲಿ ಯಾವ ಮಾವಿನ ಮರದಲ್ಲಿಯೂ ಹಣ್ಣು ಬಿಡೋದಿಲ್ಲ, ಮಿಡಿ ಆಗೋದಿಲ್ಲ, ಕಾಯ ಆಗೋದಿಲ್ಲ, ಹಣ್ಣಾಗುವುದು ಹೇಗೆ? ಸೀತೆಯ ಶಾಪ ಅದು. ಬ್ರಾಹ್ಮಣರು ಇರ್ತಾರೆ, ಆ ಬ್ರಾಹ್ಮಣರನ್ನು ಕೇಳಿಯಪ್ಪ, ಅವರೇ ನೋಡಿದ್ದಾರೆ ಅಂತ ಸೀತೆ ಹೇಳಿದರೆ ಆ ಬ್ರಾಹ್ಮಣರು ಕೂಡ ಇಲ್ಲ ಇಲ್ಲ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ರಾಮದೇವರು ರಾಜ ಚಕ್ರವರ್ತಿ, ಅವರ ಎದುರುಗಡೆ ನಾವೇನಾದರೂ ಮಾತಾಡಿ ಅಪರಾಧ ಆಗ್ತದೆಯೋ ಏನೋ ಅಂತ ಭಯ. ಅವರಿಗೆ ಶಾಪ ಕೊಡ್ತಾಳೆ ಸೀತೆ, ನಿಮಗೆ ದಾರಿದ್ರ್ಯ ತಪ್ಪದೇ ಇರಲಿ. ಅದಕ್ಕೆ ಅಲ್ಲಿ ಅಲ್ಲ, ಎಲ್ಲ ಕಡೆ ಬ್ರಾಹ್ಮಣರು ಬಡವರೇ. ಸೀತೆಯ ಶಾಪ ಅದು. ಆಮೇಲೆ ಒಂದು ಬೆಕ್ಕು ಬರುತ್ತದೆ. ಆ ಬೆಕ್ಕು ನೋಡಿತ್ತು ನಾನು ಮಾವನಿಗೆ ಪಿಂಡ ಕೊಟ್ಟದ್ದನ್ನು ಅಂತ ಕೇಳಿದಾಗ ರಾಮ ಹೌದೇನೂ ಅಂತ ಪ್ರಶ್ನೆ ಮಾಡ್ತಾನೆ. ಬೆಕ್ಕು ಕೂಡ ಬಾಲ ಅಲ್ಲಾಡಿಸ್ಕೊಂಡು ಹೋಗುತ್ತದೆ. ಅದಕ್ಕೆ ನಿನ್ನ ಬಾಲದಲ್ಲಿ ವಿಷ ಇರಲಿ ಅಂತ ಶಾಪ ಕೊಡ್ತಾಳೆ. ಇವತ್ತು ಬೆಕ್ಕು ನೆಕ್ಕಿದರೆ ಅಮೃತ, ಬಾಲ ತಾಗಿಸಿದರೆ ವಿಷ. ರೋಮದಲ್ಲಿ ವಿಷ ಇದೆ ಅನ್ನೋದು ನಂಬಿಕೆ. ಆಮೇಲೆ ಒಂದು ಗೋವು ಕಾಣಿಸ್ತದೆ. ಆ ಗೋವು ಕೂಡ ಸುಳ್ಳು ಸಾಕ್ಷಿ, ನಾನು ನೋಡಿಲ್ಲ ಅಂತಲೇ ಹೇಳಿದಾಗ ಸೀತೆ ಆ ಗೋವಿಗೆ ಶಾಪ ಕೊಡ್ತಾಳೆ, ನಿನಗೆ ನಿನ್ನ ಎದುರುಗಡೆ ನಮಸ್ಕಾರ ಮಾಡದೆ ಇರಲಿ, ನಿನ್ನ ಹಿಂಬದಿಗೆ ನಮಸ್ಕಾರ ಅಂತ. ಅದಕ್ಕೆ ನಾವು ಇವತ್ತು ಕೂಡ ಗೋವಿಗೆ ಮುಂಭಾಗದಲ್ಲಿ ನಮಸ್ಕಾರ ಮಾಡಬಾರದು, ಹಿಂಬದಿಯಲ್ಲಿ ನಮಸ್ಕಾರ ಮಾಡಬೇಕು ಅನ್ನುವುದು ಸಂಪ್ರದಾಯ. ಅಶ್ವತ್ಥ ಮರವೊಂದನ್ನು ಸಾಕ್ಷಿಯಾಗಿ ಕೇಳಿದಾಗ ಅದೂ ಕೂಡ ನಾನು ನೋಡಿಲ್ಲ ಅಂತ ಸುಳ್ಳು ಹೇಳ್ತದೆ. ಸೀತೆ ಅಶ್ವತ್ಥ ಮರಕ್ಕೆ ಶಾಪ ಕೊಡ್ತಾಳೆ, ನಿನ್ನ ಎಲೆಗಳು ಅಲುಗಾಡದೇ ಇರಲಿ ಅಂತ. ನಮ್ಮೂರಲ್ಲೆಲ್ಲ ಅಶ್ವತ್ಥದ ಅರಳಿ ಮರದ ಎಲೆ ಅಲ್ಲಾಡುತ್ತದೆ, ಗಯಾದಲ್ಲಿ ಅಲ್ಲಾಡೋದಿಲ್ಲ, ನೀವು ಹೋದಾಗ ನೋಡಬಹುದು. ಕಳವಳದಿಂದ ಕೂಡಿದ ಸೀತಾದೇವಿ ಸೂರ್ಯದೇವನನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ನೀನು ಲೋಕಸಾಕ್ಷಿ, ಎಲ್ಲ ವ್ಯವಹಾರಗಳನ್ನು ನೋಡುವಂಥವನು, ಜಗಚ್ಚಕ್ಷು, ನೀನಾದರೂ ಸತ್ಯವನ್ನು ಹೇಳು ಅಂತ ಹೇಳಿದಾಗ ಹೌದು ಸೀತೆ ಹೇಳಿದ್ದು, ದಶರಥನ ಆತ್ಮ ಪಿಂಡವನ್ನು ಸ್ವೀಕರಿಸಿದೆ, ಅದು ಸ್ವರ್ಗ ಸೇರಿದೆ ಅಂತ ಸೂರ್ಯ ಹೇಳ್ತಾನೆ. ಇಂತಹ ಐತಿಹ್ಯಗಳು ಒಂದೊಂದು ಊರಿನಲ್ಲಿ ಒಂದೊಂದು ಕಥೆ ಇರ್ತದೆ. ರಾಮಾಯಣದ ವಿಶೇಷತೆ ಅದು. ಆಧುನಿಕ ಚಿಂತನೆ, ದೇಶೀ ಚಿಂತನೆ, ಪ್ರಾದೇಶಿಕ ಚಿಂತನೆ ಇದೆಲ್ಲ ಸೇರಿ ಒಂದು ಸರ್ವಪುಷ್ಟವಾದ ರಾಮಾಯಣ ಸೃಷ್ಟಿಯಾಗಿರೋದು. ಸಹಸ್ರ ರಾಮಾಯಣದ ಪಾಠಗಳು ಯಾಕಾಯಿತು? ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಸಮುದಾಯ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಹುಟ್ಟಿದ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಿದರು, ಕಾವ್ಯವನ್ನು ಕಟ್ಟಿದರು, ಕಲ್ಪನೆಯನ್ನು ಒಟ್ಟುಗೂಡಿಸಿದರು. ಆ ಮೂಲಕ ರಾಮಾಯಣ ಸಂಪದ್ಭರಿತವಾಯಿತು. ಬ್ರಹ್ಮದೇವರ ಮಾತು ಸತ್ಯವಾಯಿತು. ನದಿ ಪರ್ವತ ಇರುವಷ್ಟು ಕಾಲ ರಾಮಾಯಣ ಇರ್ತದೆ ಅಂತಂದರೆ ನಮ್ಮ ಕಲ್ಪನೆಯ ನಮ್ಮ ಇತಿಮಿತಿಯ ರಾಮಾಯಣ ಇರ್ತದೆ ಅಂತ ಅರ್ಥ. ಇತ್ತೀಚೆಗೆ ಒಂದು ಹೊಸ ಕಥೆಯನ್ನು ಬರೆದರು ಒಬ್ಬರು. ಏನು ಕಥೆ ಅಂತಂದರೆ, ಹನುಮಂತನಿಗೆ ರಾಮಪಟ್ಟಾಭಿಷೇಕ ಆದಮೇಲೆ ಬೇಸರ ಆಯ್ತಂತೆ. ಸುಮ್ಮನೆ ಕುಳಿತುಕೊಂಡಿದ್ದನಂತೆ ಹನುಮಂತ. ನೋಡಿ, ಹೊಸ ಕಾಲದ ಕಥೆಯಾದರೂ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದನ್ನು ಇದನ್ನು ಗಮನಿಸಬೇಕು. ಎಲ್ಲರೂ ಬಂದು ಕೇಳಿದರು, ಹನುಮಂತ ಯಾಕಪ್ಪ ರಾಮಪಟ್ಟಾಭಿಷೇಕ ಆದಾಗ ನಮಗೆಲ್ಲರಿಗೂ ಸಂತೋಷ ಆಯಿತು, ನೀನ್ಯಾಕೆ ವಿಷಾದ ಮುಖವನ್ನು ಹೊತ್ತು ಕುಳಿತಿದ್ದೀಯ ಮೂಲೆಯಲ್ಲಿ? ಆಗ ಅವನು ಹೇಳ್ತಾನಂತೆ, ನಾನು ಎಷ್ಟೋ ಕಷ್ಟಪಟ್ಟು ಸಂಜೀವನ ಗಿರಿಯನ್ನು ಹಿಡಿದು ತಂದು ರಾಮಲಕ್ಷ್ಮಣರನ್ನು ಬದುಕಿಸಿದೆ, ಮೂರ್ಛಾಪನ್ನರಾದವರಿಗೆ ಸಂಜೀವನ ಚೈತನ್ಯವನ್ನು ಉಂಟು ಮಾಡಿದೆ, ಆದರೆ ನನಗೆ ಅದರ DA ಕೊಡಲೇ ಇಲ್ಲ. ನೋಡಿ, ಹೊಸ ಪರಿಭಾಷೆ. ಇವತ್ತು ಏನು ಕೆಲಸ ಮಾಡಿದರೂ ನಮಗೆ ಅದಕ್ಕೆ ಹೋದ ಸಾರಿಗೆ ಸೌಕರ್ಯ ಬೇಕು, ಅದನ್ನು ಕೊಡಬೇಕು. DA ಕೊಡಲಿಲ್ಲ. ಇಷ್ಟು ದೊಡ್ಡ ಸಾಧನೆ ಕೆಲಸ ಮಾಡಿಯೂ ಕೂಡ ನನಗೆ ಮೋಸ ಆಗಿದೆ. ರಾಮರಾಜ್ಯದಲ್ಲಿ ಇಂತಹ ಅನ್ಯಾಯವೇ? ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡಿದ ಸೇವಕನಿಗೆ, ದಾಸ ದುರಂಧರನಿಗೆ ಇಷ್ಟೊಂದು ಅನ್ಯಾಯ ಆದರೆ ಸಾಮಾನ್ಯ ಒಬ್ಬ ಸೇವಕನಿಗೆ ರಾಮರಾಜ್ಯದಲ್ಲಿ ಯಾವ ನ್ಯಾಯ ಸಿಕ್ಕೀತು? ಹನುಮಂತ ಹೇಳೋದು ಹೌದಲ್ಲ. ಅದಕ್ಕೆ ರಾಮದೇವರವರೆಗೆ ಈ ವಿಷಯ ಹೋಗ್ತದೆ. ಹೀಗಾಗಿದೆ ನಿಮ್ಮ ರಾಜ್ಯದ ಆಡಳಿತದಲ್ಲಿ, ಅನ್ಯಾಯ ಆಗಿದೆ ಹನುಮಂತನಿಗೆ. ಆಗ ಅವರು ಸಂಬಂಧಿಸಿದ ಇಲಾಖೆಯವರನ್ನು ಕರೆದು ಕೇಳ್ತಾರಂತೆ ರಾಮದೇವರು, ಯಾಕಪ್ಪ ಅವನಿಗೆ DA ಕೊಡಲಿಲ್ಲ ಅಂತ.
ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಎಷ್ಟು ಚಾಣಾಕ್ಷರಾಗಿ ತಮ್ಮ ತಪ್ಪುಗಳಿಗೂ ಕೂಡ ಸಮರ್ಥನೆಗಳನ್ನು ಒದಗಿಸ್ತಾರೆ. ಅವರು ಆಂಜನೇಯ ಸಂಜೀವನಗಿರಿ ತರಲಿಕ್ಕೆ ಹೋದ ವಾಹನ ಸಂಖ್ಯೆಯನ್ನು ನಮೂದಿಸಲಿಲ್ಲ. ವಾಹನ ಸಂಖ್ಯೆ ಎಲ್ಲಿ ಇರ್ತದೆ? ಆಕಾಶಗಾಮಿಯಾಗಿ ಹಾರಿದವನು ಹನುಮಂತ. ಆಮೇಲೆ ನೀವು ಹೋಗಿ ಅದನ್ನು ತರಬೇಕು ಎನ್ನುವ ಒಂದು ಆದೇಶ ಪ್ರತಿ, ಆರ್ಡರ್ ಕಾಪಿ ಬೇಕಲ್ಲ, ಅದೇ ಇಲ್ಲ. ಆದೇಶ ಕೊಡಬೇಕಾದ ರಾಮ ಲಕ್ಷ್ಮಣರು ಧರಾಶಾಯಿಗಳಾಗಿರ್ತಾರೆ, ಎಲ್ಲಿ ತಾನೇ ಅವ್ರು ಕೊಡ್ಲಿಕ್ಕೆ ಸಾಧ್ಯ? ಆದರೆ ಹೇಗೆ ಕೊಕ್ಕೆ ಹಾಕ್ತಾರೆ, ಕೊಯ್ರಿ ಹಾಕ್ತಾರೆ ಅನ್ನುವುದನ್ನು ಈ ಕಥೆ ಮಾರ್ಮಿಕವಾಗಿ ವಿಡಂಬಿಸ್ತದೆ. ಆಮೇಲೆ ನೋಡಿ, ನಾವು ಒಂದು ಔಷಧ ತರಲಿಕ್ಕೆ ಹೇಳಿದ್ದು, ಅವರು ಇಡೀ ಬೆಟ್ಟ ಹಿಡ್ಕೊಂಡು ಬಂದರೆ, ಅಷ್ಟು ಕಷ್ಟಪಟ್ಟರೆ ನಾವು ಅದಕ್ಕೆ ಜವಾಬ್ದಾರರಲ್ಲ. ಒಂದು ಮೂಲಕ್ಕೆ ಇಷ್ಟು ಚಿಕ್ಕದತ್ತು ಬೇರೆ ತಂದರೆ ಸಾಕಿತ್ತು. ಅಧಿಕ ಪ್ರಸಂಗ ಮಾಡಿದ್ದಾನೆ ಅವನು, ಹೆಚ್ಚು ವೇತನ ಸಿಗಲಿ ಅಂತ. ಅದಕ್ಕೆ ರಾಮದೇವರು ಹೇಳಿದ್ರಂತ, ಹಾಗೆಲ್ಲ ಹೇಳಬೇಡಿ, ನಾವು ಬದುಕಿದ್ದೇ ಅವನಿಂದ, ಈಗ ಏನು ಮಾಡೋದು ಹೇಳಿ. ಎಷ್ಟೋ ಬಾರಿ ಕಾರ್ಯ ತಪ್ಪಿದರೂ ಕೂಡ ಅದನ್ನು ಆಮೇಲೆ ಸರಿಪಡಿಸ್ಲಿಕ್ಕಾಗ್ತದೆ ಸರ್ಕಾರಿ ಹಂತದಲ್ಲಿ. ಆಗ ಅದಕ್ಕೆ ಅದೇ ಅಧಿಕಾರಿಗಳು ಆ ಕೊಕ್ಕೆಯನ್ನು ಸರಿಪಡಿಸುವ ಮಾರ್ಗವನ್ನು ಹೇಳ್ತಾರಂತೆ. ವಾಹನ ಸಂಖ್ಯೆ ಇಲ್ಲದಿದ್ದರೂ ಪೆಟ್ರೋಲ್ ಖರ್ಚಾಗಲಿಲ್ಲ ಹನುಮಂತ ಹೋಗಿದ್ದಕ್ಕೆ. ನಮ್ಮ ಖಜಾನೆಗೆ ಅದರಿಂದ ಯಾವುದೇ ಖರ್ಚು ಬರಲಿಲ್ಲ, ಆದ್ದರಿಂದ ಕೊಡಬಹುದು TAD. ಆಮೇಲೆ ಕಾರ್ಯಾನಂತರದ ಆದೇಶ ಅಂತ ಹೇಳಿ ರಾಮದೇವರು ಸಹಿ ಹಾಕಿದರೆ ಅದನ್ನು ರಾಜಾಜ್ಞೆ ಅಂತ ನಾವು ಪರಿಗಣಿಸಲಿಕ್ಕಾಗ್ತದೆ. ಆ ಮೂಲಕ ಹನುಮಂತನನ್ನು ಸಂತೃಪ್ತಿಗೊಳಿಸಬಹುದು. ಇದಕ್ಕಿಂತಲೂ ಮುಖ್ಯವಾಗಿದ್ದು, ಔಷಧಿ ತಂದದ್ದು ಹೌದು, ನೀವು ಗುಣಮುಖರಾಗಿದ್ದು ಹೌದು, ಆ ಕಾರಣದಿಂದ ಇದನ್ನು ಮನ್ನಿಸಬಹುದು ಅಂತ ಹೇಳಿದ್ರಂತೆ. ಹೇಗೆ ಒಂದು ಕಥೆ ಇವತ್ತಿನ ಸರ್ಕಾರಿ ಯಂತ್ರದ ದುರುಪಯೋಗ, ಅವರು ಹಾಕುವ ಪ್ರಶ್ನೆಗಳು, ಅವರು ಉಂಟು ಮಾಡುವ ಸಮಸ್ಯೆಗಳು, ಮತ್ತು ರಾಜಾಜ್ಞೆಯೇ ಉಂಟಾದಾಗ ತಮಗೆ ಬೇಕಾದವರಿಗೆ ಯಾವುದನ್ನೂ ಕೂಡ ಕೊಡಬಹುದು ಅಂತ ಅಧಿಕಾರ ಹೇಳುತ್ತದೆ ಅನ್ನುವುದನ್ನು ಈ ಕಥೆ ಬಹಳ ಸರಳವಾಗಿ ಹೇಳುತ್ತದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಒಂದು ಸೃಜನಶೀಲ ಆಧುನಿಕ ಮನಸ್ಸು ಕೂಡ ರಾಮಾಯಣದ ಭಿತ್ತಿಯಲ್ಲಿ ಹೊಸ ಚಿತ್ರವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ರಾಮಾಯಣಗಳು ಹುಟ್ಟಿಕೊಂಡಿವೆ ನಮ್ಮಲ್ಲಿ, ಅನೇಕ ಆಧುನಿಕ ಆಲೋಚನೆಗಳನ್ನು ಅವು ಕಂಡರಿಸಿವೆ. ಮೊಯ್ಲಿಯವರ ರಾಮಾಯಣದಲ್ಲಿ ಗಣಿ ಧಣಿಗಳು ಬರ್ತಾರೆ. ಸೀತೆ ಕಾಡಿನ ಬುಡಕಟ್ಟು ಸ್ತ್ರೀಯರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ ವಿಷಯ ಬರ್ತದೆ. ಸುಷೇಣ ಎನ್ನುವನು ಆಯುರ್ವೇದ ಪಂಡಿತನಾಗಿದ್ದ ಅನ್ನುವ ಸಂಗತಿಗಳನ್ನು ಅವರು ಹೇಳ್ತಾರೆ. ಅಂದರೆ ನಾವು ಕಲ್ಪಿಸಿದ ಸೃಜನಶೀಲತೆಯನ್ನು ರಾಮಾಯಣದಲ್ಲಿ ಆರೋಪಿಸಲಿಕ್ಕೆ ಬರುತ್ತದೆ. ಇತ್ಯಾತ್ಮಕವಾದ ಆಲೋಚನೆಗಳನ್ನಷ್ಟೇ ನಾನು ಹೇಳಿದೆ. ಎಷ್ಟೋ ರಾಮ ಲಕ್ಷ್ಮಣ ಸೀತೆಯರ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು ಹನನ ಮಾಡುವಂತಹ ಕಾವ್ಯ ಕಾದಂಬರಿಗಳ ನಾಟಕಗಳು ಸೃಷ್ಟಿಯಾಗಿವೆ. ಅವುಗಳ ಉಸಾಬರಿಗೆ ನಾನು ಹೋಗಲಿಲ್ಲ. ಯಾಕೆಂದರೆ ಅದು ಸಂಸ್ಕೃತಿಗೆ ವಿರುದ್ಧವಾಗುತ್ತೆ, ನಮ್ಮ ಧರ್ಮಕ್ಕೆ ವಿರುದ್ಧವಾಗುತ್ತೆ. ಸೃಜನಶೀಲತೆ ಎನ್ನುವುದು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡು ಹೋಗುವುದಕ್ಕೆ ಇರುವುದೇ ವಿನಾ ಅಧರ್ಮದ ಕಡೆಗೆ ಆಲೋಚಿಸುವ ಹಾಗೆ ಮಾಡಿದರೆ ಅದು ಸೃಜನಶೀಲತೆ ಅನಿಸುವುದಿಲ್ಲ. ಅವೈದಿಕ ಕಾವ್ಯಗಳು ಜೈನ ಕಾವ್ಯದ ಕಾಲಘಟ್ಟದಿಂದ ಸೃಷ್ಟಿಯಾಗಿವೆ. ರಾಮನನ್ನು ಬಹುಪತ್ನೀಕ ಅಂತ ಹೇಳಿದ, ಹನುಮಂತನನ್ನು ವಿವಾಹಿತ ಅಂತ ಹೇಳಿದ ಅನೇಕ ಕಲ್ಪನೆಗಳು ಸೃಜನಶೀಲತೆಯ ಹೆಸರಿನಲ್ಲಿ ವ್ಯಾಖ್ಯಾನಗೊಂಡಿವೆ. ಅದು ಅಪವ್ಯಾಖ್ಯಾನಗಳು. ಕಪ್ಪು ಪಾತ್ರವನ್ನು ಕಪ್ಪು ಪಾತ್ರವನ್ನಾಗಿಯೇ ಉಳಿಸಿಕೊಳ್ಳಬೇಕು, ಬಿಳುಪು ಪಾತ್ರವನ್ನು ಬಿಳುಪಾಗಿಯೇ ಉಳಿಸಿಕೊಂಡರೆ ಅದಕ್ಕೆ ಪೂರಕವಾದ ಸೃಜನಶೀಲ ಅಂಶಗಳನ್ನು ಸೇರಿಸಿದರೆ ಸರಿಯೇ ವಿನಃ ರಾವಣ ಪರನಾರಿ ಸೋದರನಾಗಿದ್ದ ಅಂತಂದರೆ ನಾವದನ್ನು ಒಪ್ಪಲಿಕ್ಕಾಗೋದೇ ಇಲ್ಲ. ಆಗ ಅವನು ವಧಾರ್ಹನೇ ಆಗುವುದಿಲ್ವಲ್ಲ. ಇಂತಹ ಎಡಪಂಥೀಯ ವಿಚಾರಧಾರೆಗಳನ್ನು ಹೇಳುವುದಕ್ಕೆ ರಾಮಾಯಣ ಇರುವುದಲ್ಲ. ಸಂಸ್ಕೃತಿಯ ಪರಿಧಿಯ ಒಳಗಡೆ ಜೀವನ ಮೌಲ್ಯಗಳನ್ನು ಸಾರಿ ಹೇಳುವಂತಹ ಸೃಜನಶೀಲತೆಗಳು ಇನ್ನಷ್ಟು ಹುಟ್ಟಲಿ. ರಾಮಾಯಣ ವಿಸ್ತರವಾಗುತ್ತದೆ. ಅದರಿಂದ ನಮ್ಮ ಜನರಿಗೆ ಜೀವನ ಮೌಲ್ಯಗಳನ್ನು ಪಾಠ ಮಾಡಿದ ಹಾಗಾಗ್ತದೆ. ಅನೇಕ ರಾಮಾಯಣಗಳು, ಬಂಗಾಳದ ಕೃತಿವಾಸ ರಾಮಾಯಣ, ಹಿಂದಿಯ ರಾಮಚರಿತ ಮಾನಸ, ತಮಿಳಿನ ಕಂಬರಾಮಾಯಣ, ನಮ್ಮ ತುಳುವಿನಲ್ಲಿ ಒಂದು ಮಂದಾರ ರಾಮಾಯಣ ಅಂತ ಇದೆ, ತೆಲುಗಿನಲ್ಲಿ ವಚನ ವಿಚಿತ್ರ ರಾಮಾಯಣ ಅಂತ ಇದೆ. ಅಂಜನಾದೇವಿ ಕುರುಡಿಯಾಗ್ತಾಳೆ ಅದರಲ್ಲಿ. ಯಾಕೆ ಅಂತಂದರೆ ಅವಳು ತನ್ನ ಅಹಲ್ಯೆಯ ಮಗಳು,
ತನ್ನ ತಂದೆ ಗೌತಮನಿಗೆ ಅಂಜನಿ ಹೇಳ್ತಾಳೆ ನಮ್ಮ ತಾಯಿ ಇಂದ್ರನೊಟ್ಟಿಗಿದ್ದಳು ಅಂತ. ಅದಕ್ಕೆ ಅಹಲ್ಯ ಶಾಪ ಕೊಟ್ಟಾಗ ಅಂಜನಾದೇವಿ ಕುರುಡಿಯಾಗೋದು. ಇದು ತೆಲುಗು ರಾಮಾಯಣದ ವಿಶೇಷತೆ. ಇಂತಹ ಅನೇಕ ಒಂದು ಉಪನ್ಯಾಸವನ್ನು ಮೀರಿದ ಅನೇಕ ತಾಸುಗಳ ವಿವರಣೆಗಳನ್ನು ಅಪೇಕ್ಷಿಸುವ ಸೃಜನಶೀಲ ವಿನ್ಯಾಸಗಳು ಅನೇಕ ಇವೆ. ರಾಮಾಯಣ ಒಟ್ಟಿನಲ್ಲಿ ಇಂತಹ ಹೊಸ ಆಲೋಚನೆಗಳನ್ನು ಮಹಾಮೌಲ್ಯದ ಜೊತೆಗೆ ಅನುಭವಿಸುವಂತಹ ಕೆಲಸವನ್ನು ಮಾಡಬೇಕು. ವೈಜ್ಞಾನಿಕವಾದ ಆಲೋಚನೆಯನ್ನು ಮಾಡುವುದಕ್ಕೂ ರಾಮಾಯಣದ ಕಥಾಭಿತ್ತಿ ಅನುಕೂಲವನ್ನು ಉಂಟು ಮಾಡ್ತದೆ. ಸೇತುವೆಯನ್ನು ಎಷ್ಟು ದಿವಸ ಕಟ್ಟಿದರು? ರಾಮಾಯಣ ಹೇಳ್ತದೆ 5 ದಿವಸ ಸೇತುವೆಯನ್ನು ಕಟ್ಟಿದರು. ಮೊದಲನೇ ದಿವಸ 20 ಯೋಜನ, 14 ಯೋಜನ, ಎರಡನೇ ದಿವಸ 20, ಮೂರನೇ ದಿವಸ 21, ನಾಲ್ಕನೇ ದಿನ 22, ಐದನೇ ದಿವಸ 23, 14, 20, 21, 22, 23 ಹೀಗೆ ಒಟ್ಟು ಸೇರಿಸಿದರೆ 100 ಯೋಜನ, 10 ಅಗಲ, 10 ಯೋಜನ ಅಗಲದ ಸೇತುವೆಯನ್ನು ಕಟ್ಟಿದರು. ಯಾವಾಗ ಆರಂಭ ಮಾಡಿದರು? ಪುಷ್ಯ ಶುದ್ಧದ ದಶಮಿಯಲ್ಲಿ ಆರಂಭ ಮಾಡಿದರು. ಇದೆಲ್ಲ ರಾಮಾಯಣದಲ್ಲಿದೆ. ಯಾವ ಯಾವ ಮಾಸ ತಿಥಿಯಲ್ಲಿ ವನವಾಸ ಆರಂಭ ಆಯಿತು, ಪಂಚವಟಿಗೆ ಯಾವಾಗ ಬಂದರು, ಕಿಷ್ಕಿಂಧೆಗೆ ಯಾವಾಗ ಬಂದರು, ವಾಲಿವಧೆ ಯಾವ ತಿಥಿ ಆಯಿತು, ರಾವಣ ಯುದ್ಧ ಯಾವಾಗ ಆರಂಭ ಆಯಿತು, ಇದೆಲ್ಲ ದಾಖಲೆಗಳಿವೆ. ಇವುಗಳನ್ನು ಆಧಾರದಲ್ಲಿ ಒಂದು ವೈಜ್ಞಾನಿಕವಾದ ರಾಮಾಯಣವನ್ನು ಜ್ಯೋತಿರ್ವಿಜ್ಞಾನದ ಹಿನ್ನೆಲೆಯಲ್ಲಿ ಕಡೆಯಲಿಕ್ಕೂ ಸಾಧ್ಯ. ಹೀಗೆ ರಾಮಾಯಣ ಎನ್ನುವುದು ಅನೇಕ ಸೃಜನಶೀಲ ಕವಿಗಳಿಗೆ ಆಕರವಾಗಿ ನಿಂತು ಮುಂದಿನ ಶತಮಾನಗಳಲ್ಲಿ ಇನ್ನಷ್ಟು ರೂಪಾಂತರಗಳನ್ನು ಧರಿಸುವುದು ಈ ಮಣ್ಣಿನ ಗುಣ. ಅದು ಬ್ರಹ್ಮದೇವರ ವರಬಲದ ಒಂದು ಸಾಕ್ಷಾತ್ಕಾರ ಅಂತ ಭಾವಿಸಿ ಇಂದಿನ ಈ ದಿವಸ ಒಂದು ವಿಹಂಗಮ ನೋಟದಲ್ಲಿ ಅನೇಕ ರಾಮಾಯಣಗಳ ಸೃಜನಶೀಲ ವಿಸ್ತರಣೆಗಳನ್ನು ನಾವು ನೋಡುವ ಹಾಗೆ ಮಾಡಿದ್ದಕ್ಕೆ ಹಾಸನದ ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಸಂಬಂಧಿತ ಎಲ್ಲರಿಗೆ ಶ್ರದ್ಧಾಭಕ್ತಿಯಿಂದ ಆಲಿಸಿದ ಸಜ್ಜನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹರಿ ಓಂ.